Okay, shall we start? In our previous class, we discussed about ಕೆಲವೊಂದು ಟಾಪಿಕ್ಸ್ಗಳು ಯಾವುದರಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಲಾಸ್ ನಲ್ಲಿ ಹೌದಲ್ವಾ ಬೇಸಿಕ್ ಆಗಿ. ಸೊ ಲೆಟ್ಸ್ ರಿವೈಸ್ ಇಟ್. ಕೆಲವೊಂದು ಕಾನ್ಸೆಪ್ಟ್ಸ್ಗಳನ್ನ ಏನು ನಾವು ನಿನ್ನೆ ಡಿಸ್ಕಸ್ ಮಾಡಿದ್ವಿ ಅಂತ ಅಂದ್ಬಿಟ್ಟು ಅದಾದ್ಮೇಲೆ ಸೆಕೆಂಡ್ ವಿಲ್ ಮೂವ್ ಆನ್ ಕಂಟಿನ್ಯೂ ವಿತ್ ದಿಸ್ ಅಂಡ್ ವಿಲ್ ಎಂಡ್ ದಿಸ್ ಚಾಪ್ಟರ್ ಟುಡೇ ಅಂಡರ್ಸ್ಟ್ಯಾಂಡಿಂಗ್ ಲಾಸ್ ಅನ್ನೋದು. ಈಗ ಲಾಸ್ ಅಂತ ಅಂದ್ರೇನು? ವಾಟ್ ಆರ್ ಲಾಸ್ ಅಥವಾ ವಾಟ್ ಈಸ್ ಅ ಲಾ? ಲಾ ಅಂದ್ರೆ ಏನು? ಎಸ್ ಹೌದಲ್ವಾ, ಲಾಸ್ ಗಳಂತಾನೆ ಏನಂತೀವಿ? ಇಟ್ಸ್ ಅ ಸೆಟ್ ಆಫ್ ರೂಲ್ಸ್ ಹೌದಲ್ವಾ ದಟ್ ಆರ್ ಫಾರ್ಮ್ ಇನ್ ಆರ್ಡರ್ ಟು ಪ್ರೊಟೆಕ್ಟ್ ದ ಸಿಟಿಸನ್ಸ್ ಆಫ್ ಇಂಡಿಯಾ. ನಾಟ್ ಓನ್ಲಿ ಇಂಡಿಯಾ, ದ ಸಿಟಿಸನ್ಸ್ ಆಫ್ ಕಂಟ್ರಿ ಅಂತ ಹೇಳ್ತೀವಿ ಯೂಶಲಿ. Laws are the set of rules that are formed or framed in order to protect the rights of citizens. ಈಗ why laws are framed? ಯಾಕೆ laws ಗಳನ್ನ ಫ್ರೇಮ್ ಮಾಡಿರುವಂತದ್ದು? To mind people and to mend the people. To mind the people and mend the people. To mind the people and mend the people. Okay, ಇನ್ನೊಂದು, so that is one way. Okay, ಅದೇ ರಿಸ್ಟ್ರಿಕ್ಷನ್ಸ್ ಗಳನ್ನ ಹಾಕಿ ಮಾಡುವಂಥದ್ದು. ಅಂದ್ರೆ ಎಲ್ಲೂ ಕೂಡ ಏನು ಅವ್ರು ಮಿಸ್ಯೂಸ್ ಅನ್ನ ಮಾಡ್ಕೊಳ್ದೆ ಇರ್ಲಿ ಅಂತ ಅಂದ್ಬಿಟ್ಟು, ಅಂದ್ರೆ ಪ್ರಾಪರ್ ಆಗಿ ಇರಬೇಕು ಅಂತ ಹೇಳಿ, ಫಂಕ್ಷನಿಂಗ್ ಆಫ್ ದ ಗೌರ್ಮೆಂಟಿಗೆ ಹೆಲ್ಪ್ ಆಗಲಿ ಅಂತ ಒಂದು. ಸೊ ಬಟ್ ಬೇಸಿಕಲಿ ನಾವು ಕ್ವಾಲಿಟಿನಲ್ಲಿ ಬೇರೆ ರೀತಿ ಹೇಳ್ತೀವಿ. ಸೊ ಏನು ಎಸ್ ಎಕ್ಸಾಕ್ಟ್ಲಿ. ಸೊ ವೆದರ್ ಅದು ಫಂಡಮೆಂಟಲ್ ರೈಟ್ಸ್ ಆಗಿರ್ಲಿ ಯಾವುದೇ ಇರ್ಲಿ. ಸೊ ಯೂಶಲಿ ಈಗ ನಾವು ಫಂಡಮೆಂಟಲ್ ರೈಟ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ಅಲ್ವಾ? ವೈ ಫಂಡಮೆಂಟಲ್ ರೈಟ್ಸ್ ಹ್ಯಾವ್ ಬೀನ್ ಇಂಪ್ಲಿಮೆಂಟೆಡ್? ಯಾಕೆ ಅದನ್ನ ಇಂಪ್ಲಿಮೆಂಟ್ ಮಾಡಿದ್ದು? Yes, exactly. ಹೌದಲ್ವಾ? Not only rights. Here, even laws are framed in order to protect the citizens against arbitrary exercise of power ಅಂತ ಅಂತೀವಿ. ತಿಳಿದಿದೆಯಾ? ಸೊ ಲಾಸ್ ಅನ್ನೋದನ್ನ ಯಾತಕ್ಕೋಸ್ಕರ ಫಾರ್ಮೇಶನ್ ಮಾಡಿದ್ರು ಅಥವಾ ಫ್ರೇಮ್ ಮಾಡಿದ್ರು ಅಂತಂದ್ರೆ, ಈ ಆರ್ಬಿಟ್ರರಿ ಅಂತ ವರ್ಡ್ ಅಂತ ಅಂದೇನು, ಇಟ್ ಈಸ್ ರ್ಯಾಂಡಮ್ ಅಂತ ಅಂತೀವಿ, ಅಂದ್ರೆ ಬೇಕಾಬಿಟ್ಟಿಯಾಗಿ ಮಾಡ್ಕೊಳ್ಳುವಂತ ಲಾಸ್. ಸೊ ಹಾಗಾಗಿ ಇಲ್ಲಿ ನಾವ್ ಏನ್ ಮಾಡ್ತಿದೀವಿ ಅಂತಂದ್ರೆ, ಈ ಆರ್ಬಿಟ್ರರಿ ಎಕ್ಸರ್ಸೈಸ್ ಆಫ್ ಪವರ್ ಅನ್ನ ಏನ್ ಅವರು ಲೈಕ್ ಸಿಟಿಸನ್ಸ್ ಗಳ ಮೇಲೆ ಹೇರ್ತಾರೆ, ಇದರಿಂದಾಗಿ ಸಿಟಿಸನ್ಸ್ ಗಳನ್ನ ಪ್ರೊವೈಡ್ ಮಾಡೋದಕ್ಕೋಸ್ಕರ ಏನ್ ಮಾಡಿರುವಂತದ್ದು, ಲಾಸ್ ಗಳನ್ನ ಇಲ್ಲಿ ಫಾರ್ಮೇಶನ್ ಅನ್ನ ಮಾಡಿರುವಂತದ್ದು. ಲಾಸ್ ಗಳಂತ ಅಂದೇನು, ಯೂಶಲಿ ಐ ಹ್ಯಾವ್ ಟೋಲ್ಡ್ ಇಟ್ ಈಸ್ ಅ ಸೆಟ್ ಆಫ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್. ಗೊತ್ತಾಗ್ತಿದ್ಯಾ? ಈಗ ಈ ಲಾಸ್ ಗಳು ಎಲ್ಲಿ ಫ್ರೇಮ್ ಆಗುವಂತದ್ದು? ಪಾರ್ಲಿಮೆಂಟ್. ಇಫ್ ಇಟ್ ಈಸ್ ಆಫ್ ಸೆಂಟ್ರಲ್ ಲಾಸ್ ಗಳಾದ್ರೆ ಪಾರ್ಲಿಮೆಂಟ್ ನಲ್ಲಿ. ಇಫ್ ಇಟ್ ಈಸ್ ಆಫ್ ಸ್ಟೇಟ್ ಲಾಸ್, ಅದು ಸ್ಟೇಟ್ ಲೆಜಿಸ್ಲೇಚರ್ಸ್ ಗಳಲ್ಲಿ ಅದನ್ನ ಫಾರ್ಮೇಶನ್ ಮಾಡಲಾಗುತ್ತೆ. ನಾನು ಡಿಫರೆನ್ಸ್ ಕೂಡ ಬರ್ದಿದ್ದೆ ಅಲ್ವಾ ನಿನ್ನೆ, ಯಾವ್ಯಾವ ರೀತಿ ಡಿಫರೆನ್ಸ್ ಬರುತ್ತೆ ಅಂತ ಹೇಳಿ. ಓಕೆ, ಇವಾಗ ಡೂ ಲಾಸ್ ಅಪ್ಲೈ ಫಾರ್ ಆಲ್ ಅಥವಾ ಡೂ ಲಾಸ್ ಅಪ್ಲೈ ಟು ಆಲ್? ಎಸ್ ಹೌದಲ್ವಾ? ಇಲ್ಲಿ ಥಿಯರಿಟಿಕಲಿ ನಾವಿಲ್ಲಿ ಬೇಸಿಕಲಿ ಥಿಯರಿಟಿಕಲಿ ನಾವು ನೋಡ್ತೀವಿ. ಇಲ್ಲಿ ಪ್ರಾಕ್ಟಿಕಲಿ ನೋಡೋದಾದ್ರೆ ಟಿಲ್ ನೌ ದೇರ್ ಇಸ್ ನೋ ಈಕ್ವಾಲಿಟಿ ಸಚ್ ಈಕ್ವಾಲಿಟಿ. ಹೌದಲ್ವಾ? ಸೊ ಯಾರ ಹತ್ರ ಅಮೌಂಟ್ ಇರುತ್ತೆ, ಸೊ ಯೂಶಲಿ ದೇ ವಿಲ್ ಎಂಡ್ ದ ಕೇಸ್, ದೇ ಜಸ್ಟ್ ಕಮ್ ಔಟ್ ಆಫ್ ಇಟ್. ಹೌದಲ್ವಾ? ಸೊ ಅದು ಪ್ರಾಕ್ಟಿಕಾಲಿಟಿ ಇಸ್ ಡಿಫರೆಂಟ್ ದನ್ ರಿಯಾಲಿಟಿ. ಏನಂತೀವಿ? ಸೊ ಥಿಯರಿ ನಾವೇನ್ ಓದ್ತೀವಿ, ಸೊ ಅದರಿಂದ ರಿಯಾಲಿಟಿಗೆ ತುಂಬಾ ಡಿಫರೆನ್ಸ್ ಇರುತ್ತೆ. ಇಲ್ಲೇ ಎಸ್ ಎಕ್ಸಾಕ್ಟ್ಲಿ. ಸೊ ಇವಾಗ ಟೂ ಲಾಸ್ ಅಪ್ಲೈ ಟು ಆಲ್ ಅಂತ ನೋಡಿದಾಗ ಎಸ್ ಇಟ್ ಈಸ್. ಹೌದಲ್ವಾ? ಈಗ ಅದಕ್ಕೋಸ್ಕರನೇ ಏನ್ ಮಾಡಿದ್ದಾರೆ ಅಂತಂದ್ರೆ, ಆಫ್ಟರ್ ಇಂಡಿಪೆಂಡೆನ್ಸ್, ನಮಗೆ ಇಂಡಿಪೆಂಡೆನ್ಸ್ ಸಿಕ್ಕಾದ ನಂತರ, ಸೊ ಕಾನ್ಸ್ಟಿಟ್ಯೂಷನ್ ನ ಫಾರ್ಮೇಶನ್ ಮಾಡಬೇಕಾದ್ರೆ ಫಸ್ಟ್ ಬಿಫೋರ್ ಮೇಕಿಂಗ್ ದ ಕಾನ್ಸ್ಟಿಟ್ಯೂಷನ್ ಫಸ್ಟ್ ಏನನ್ನ ಫಾರ್ಮೇಶನ್ ಮಾಡಿದ್ರು ಅವರು? ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಯನ್ನ ಅವರು ಫ್ರೇಮ್ ಅನ್ನ ಮಾಡಿದ್ರು. ಹೌದಲ್ವಾ? ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಯನ್ನ ಫಾರ್ಮೇಶನ್ ಅನ್ನ ಮಾಡ್ತಾರೆ. ಇಟ್ ಕನ್ಸಿಸ್ಟ್ ಆಫ್ ಮೋರ್ ದನ್ 300 ಮೆಂಬರ್ಸ್ ವಿತ್ ಡಿಫರೆಂಟ್ ಬ್ಯಾಕ್ ಗ್ರೌಂಡ್ಸ್. ಎಲ್ಲಾ ಫೀಲ್ಡ್ಸ್ ನಲ್ಲಿ ವರ್ಕ್ ಮಾಡಿರೋರು ಕೂಡ ಕೂಡಿ ಈ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಯನ್ನ ಫಾರ್ಮೇಶನ್ ಅನ್ನ ಮಾಡ್ತಾರೆ. ಯಾಕೆ ಈ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಯನ್ನ ಫಾರ್ಮೇಶನ್ ಮಾಡ್ತಾರೆ ಅಂತ ಅಂದ್ರೆ, ಅವರು ನಮ್ಮ ಇಂಡಿಯನ್ ಸೊಸೈಟಿನಲ್ಲಿ ಸರ್ಟನ್ ಸೆಟ್ ಆಫ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಗಳನ್ನ ತರಬೇಕು. ಯಾತಕ್ಕೋಸ್ಕರ ಅಂತಂದ್ರೆ, ಅವರು ಬ್ರಿಟಿಷರ್ಸ್ ನಮ್ಮ ಮೇಲೆ ಮಾಡ್ತಿದ್ದಂತಹ ಎಕ್ಸ್ಪ್ಲಾಯ್ಟೇಷನ್ಸ್ ಗಳನ್ನ ಅವರು ಖುದ್ದಾಗಿ ನೋಡಿರ್ತಾರೆ. ಹಾಗಾಗಿ ನಮ್ಮ ಇಂಡಿಯನ್ ಕಂಟ್ರಿ ಅಥವಾ ನಮ್ಮ ಇಂಡಿಯನ್ ಕಂಟ್ರಿ ಏನಿದೆ ಅದು ನೆಕ್ಸ್ಟ್ ಏನಾಗಬೇಕು? ಡೆಮೋಕ್ರೆಟಿಕ್ ಕಂಟ್ರಿ ಆಗಬೇಕು. ಹಾಗೆ ಇಲ್ಲಿ ಡೆಮೋಕ್ರೆಸಿ ಅಂತ ಬಂದಾಗ ಯಾರು ಮೇಜರ್ ಪವರ್ ಇರುವಂತದ್ದು? ಇಲ್ಲಿ ಪೀಪಲ್ಸ್ ಗಳು. ಹೌದಲ್ವಾ? ಈಗ ಒಂದು ಗೌರ್ಮೆಂಟ್ ಆಡಳಿತಕ್ಕೆ ಬಂದಿದ ತಕ್ಷಣ ಪೀಪಲ್ಸ್ ಗಳ ವಾಯ್ಸ್ ಅನ್ನ ರೈಸ್ ಮಾಡಿದಾಗ ಆ ಪೀಪಲ್ ಗೆ ತೊಂದರೆ ಆಗಬಾರ್ದು. ದಟ್ ಈಸ್ ಎವ್ರಿ ಸಿಟಿಸನ್ ಶುಡ್ ಬಿ ಪ್ರೊಟೆಕ್ಟೆಡ್ ಅನ್ನೋ ಕಾರಣದಿಂದ
ಬಂದಾಗ ಏನ್ ಮಾಡ್ತಾರೆ ಅಂದ್ರೆ ಇಲ್ಲಿ ದೇ ಫ್ರೇಮ್ ಅ ಸರ್ಟನ್ ಸೆಟ್ ಆಫ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಸೋ ದಟ್ ಎವ್ರಿ ಇಂಡಿವಿಜುವಲ್ ಎವ್ರಿ ಸಿಟಿಸನ್ ಆಫ್ ದ ಕಂಟ್ರಿ ಈಸ್ ಪ್ರೊಟೆಕ್ಟೆಡ್ ಅಂಡರ್ ದ ಲಾ. ಗೊತ್ತಾಗ್ತಿದ್ಯಾ? ಅದ್ಯಾರೇ ಆದ್ರೂ ಕೂಡ ಈ ಲಾ ಅನ್ನೋನು ಒಬೆ ಮಾಡ್ಲೇಬೇಕು. ತಿಳಿತಿದ್ಯಾ? ಹಾಗಾಗಿ ಫಸ್ಟ್ ಇನ್ ಆರ್ಡರ್ ಟು ಪ್ರೊಟೆಕ್ಟ್ ಸಿಟಿಸನ್ಸ್ ಅಗೇನ್ಸ್ಟ್ ದ ಆರ್ಬಿಟ್ರರಿ ಎಕ್ಸರ್ಸೈಸ್ ಆಫ್ ಪವರ್ ದೀಸ್ ಲಾಸ್ ಆರ್ ಫ್ರೇಮ್ ಇನ್ ದ ಕಾನ್ಸ್ಟಿಟ್ಯೂಷನ್. ಇದನ್ನ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಏನ್ ಮಾಡಿದ್ದಾರೆ? ಇಂಪ್ಲಿಮೆಂಟ್ ಅನ್ನ ಮಾಡಿದ್ದಾರೆ. ದೇ ಆರ್ ಎನ್ಶ್ರೈನ್ಡ್ ಇನ್ ದ ಕಾನ್ಸ್ಟಿಟ್ಯೂಷನ್. ಈಗ ನಮ್ಮಲ್ಲಿ ಪ್ರೆಸಿಡೆಂಟ್, ಪ್ರೈಮ್ ಮಿನಿಸ್ಟರ್, ಚೀಫ್ ಮಿನಿಸ್ಟರ್ ಯಾರೇ ಒಬ್ರು ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಇದ್ದಾರೆ ಅಂತಂದ್ರೆ ಅವರು ಯಾವ ರೀತಿಯಾದಂತಹ ಅಧಿಕಾರವನ್ನ ಅವರು ಮಾಡಬೇಕು, ಅಂದ್ರೆ ಪರ್ಟಿಕ್ಯುಲರ್ ಆಗಿ ಅವ್ರನ್ನ ಯಾರು ಅಪಾಯಿಂಟ್ ಮಾಡಬೇಕು, ಅದೆಲ್ಲದೂ ಕೂಡ ಫ್ರಮ್ ದ appointment till their functions, not only functions, till the retirement. ಗೊತ್ತಾಗ್ತಿದ್ಯಾ? ಅವ್ರು ಯಾವ ಏಜ್ ನಲ್ಲಿ ರಿಟೈರ್ಡ್ ಆಗಬೇಕು, ಹಾಗೆ ಯಾವ್ದ್ರ ಮೂಲಕ ಅವರು ರಿಟೈರ್ಡ್ ಆಗಬೇಕು. ಸೊ ಪ್ರತಿಯೊಂದನ್ನು ಕೂಡ ಇಟ್ಸ್ ಬೀನ್ ಎನ್ಶ್ರೈನ್ಡ್ ಇನ್ ಅವರ್ ಕಾನ್ಸ್ಟಿಟ್ಯೂಷನ್. ಗೊತ್ತಾಗ್ತಿದ್ಯಾ? ಸೊ ಈ ಲಾಸ್ಗೂ ಸರ್ಟನ್ ಬ್ಯಾಕ್ಗ್ರೌಂಡ್. ಹಾಗೇನೆ ಈ ಲಾಸ್ಗಳು ಡು ಲಾಸ್ ಅಪ್ಲೈ ಟು ಆಲ್ ಅಂತ ಅಂದಾಗ ಎಸ್ ಇಟ್ ಈಸ್. ದಟ್ಸ್ ವೈ ಇನ್ ಅವರ್ ಫಂಡಮೆಂಟಲ್ ರೈಟ್ಸ್ ನಲ್ಲಿ ಆರ್ಟಿಕಲ್ 14 ಏನಂತ ಅಂದಿರೋದು? ಏನ್ ಪ್ರಾವಿಷನ್ಸ್ ಗಳನ್ನ ಕೊಟ್ಟಿರುವಂತ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಫಂಡಮೆಂಟಲ್ ರೈಟ್ ಅಲ್ಲಿ ಆರ್ಟಿಕಲ್ 14 ಅಲ್ಲಿ ರೈಟ್ ಟು ಈಕ್ವಾಲಿಟಿ. ಹೌದಲ್ವಾ? ದಟ್ ಈಸ್ ಆಲ್ ಆರ್ ಈಕ್ವಲ್ ಬಿಫೋರ್ ದ ಲಾ ಅಂಡ್ ಆಲ್ಸೋ ನೋ ಒನ್ ಈಸ್ ಅಬೌವ್ ದ ಲಾ. ಹೌದಲ್ವಾ? ಇಲ್ಲಿ ಫ್ರಮ್ ದ ಪ್ರೆಸಿಡೆಂಟ್ ಟಿಲ್ ದ, ನಾವು ಜನರಲಿ ಹೇಳಿದ್ರೆ ಟಿಲ್ ಎ ಬೆಗ್ಗರ್ ಅಂತ ಅಂತೀವಿ. ಹೌದಲ್ವಾ? ಪ್ರೆಸಿಡೆಂಟ್ ಆ ಪೊಸಿಷನ್ ಅಲ್ಲಿ ಇದ್ದಾನೆ, ಬೆಗ್ಗರಿಗೆ ಯಾವುದೇ ಪೊಸಿಷನ್ ಇಲ್ಲ. ಸೊ ಅದೆಲ್ಲ ಗೊತ್ತಿರೋದು ಅವ್ರ ಜೀವನ ಹೇಗಿರುತ್ತೆ ಅಂತ. ಅಲ್ಲಿಂದ ಇಲ್ಲಿವರೆಗೂ ಕೂಡ ಫ್ರಮ್ ದ ಹೈಯೆಸ್ಟ್ ಲೆವೆಲ್ ಟಿಲ್ ದ ಗ್ರಾಸ್ ರೂಟ್ ಲೆವೆಲ್ ವರೆಗೂ ಕೂಡ ಎವ್ರಿ ಒನ್ ಈಸ್ ಈಕ್ವಲ್ ಬಿಫೋರ್ ದ ಲಾ. ಇಲ್ಲಿ ಯಾರು ಕೂಡ ಕಾನೂನಿನ ಮೇಲೆ ಇಲ್ಲ ಅಂತಂದು ಹೇಳುವಂಥದ್ದು. ಇದೆಲ್ಲವನ್ನೂ ಕೂಡ ಏನ್ ಮಾಡಿದ್ದಾರೆ ಅಂತಂದ್ರೆ ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಎನ್ಶ್ರೈನ್ ಮಾಡಿದ್ದಾರೆ. ಕ್ಲಿಯರಾ? ಸೊ ದಿಸ್ ಈಸ್ ಒನ್ ಥಿಂಗ್. ಹಾಗೇನೆ ಲಾಸ್ ಅಂತ ಬಂದಾಗ, ಯೂಶಲಿ ಕಾನೂನು ಅಂತ ಬಂದಾಗ, ಸೊ ದಟ್ಸ್ ವೈ ಇವನ್ ಐ ಹ್ಯಾವ್ ಸೆಡ್ ದಿಸ್, ಅಲ್ಲಿ ಕಾನೂನು ಏನು ನ್ಯಾಯ ದೇವತೆ ಅಂತ ಇಟ್ಟಿರ್ತಾರೆ ಐಡಲ್. ಸೊ ದಟ್ ಈಸ್ ಆಲ್ವೇಸ್ ಬ್ಲೈಂಡ್ ಫೋಲ್ಡ್. ಯಾಕೆ ಅಂತಂದ್ರೆ ಆ ನ್ಯಾಯಕ್ಕೆ ಯಾವುದೇ ರೀತಿಯಾದಂತಹ ಡಿಸ್ಕ್ರಿಮಿನೇಷನ್ ಇಲ್ಲ ಅನ್ನೋ ಒಂದು ಪರ್ಪಸ್ಗೋಸ್ಕರ ಇಟ್ ಈಸ್ ಆಲ್ವೇಸ್ ಬ್ಲೈಂಡ್ ಫೋಲ್ಡೆಡ್. ತಿಳಿತಿದ್ಯಾ? ಸೊ ದಟ್ಸ್ ವೈ ವಿ ಸೇ ಲಾಸ್ ಕ್ಯಾನ್ ನಾಟ್ ಡಿಸ್ಕ್ರಿಮಿನೇಟ್ ಅನ್ ಇಂಡಿವಿಜುವಲ್ ಬೇಸ್ಡ್ ಆನ್ ದ ರಿಲಿಜಿಯನ್, ಕ್ಯಾಸ್ಟ್ ಆರ್ ಜೆಂಡರ್ ಅಂತ ಅಂತೀವಿ. ಯಾವುದೇ ಒಂದು ಜಾತಿ, ಧರ್ಮ ಅಥವಾ ಲಿಂಗದ ಮೇಲೆ ಈ ಲಾಸ್ಗಳು ಯಾರನ್ನೂ ಕೂಡ ಇಲ್ಲಿ ಭೇದ ಭಾವದ ರೀತಿಯಲ್ಲಿ ನೋಡೋ ಹಾಗಿಲ್ಲ. ದೇ ಕೆನ್ ನಾಟ್ ಡಿಸ್ಕ್ರಿಮಿನೇಟ್ ಅಂತ ಅನ್ನೋದು. ಕ್ಲಿಯರಾ? ಲಾಸ್ ಅಂತ ಬಂದಾಗ ಅಂಡರ್ಸ್ಟ್ಯಾಂಡಿಂಗ್ ಲಾಸ್ ಅಂತಾನೆ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಈಚ್ ಅಂಡ್ ಎವ್ರಿಥಿಂಗ್ ಅಂತ ಅಂತೀವಿ. ಸೊ ದಿಸ್ ಈಸ್ ಫಸ್ಟ್ ಥಿಂಗ್. ಈಗ ಲಾಸ್ ಬರೀ ಮಾಡಿದ್ರೆ ಸಾಲಲ್ಲ. ಹೌದಲ್ವಾ? ಅದನ್ನ ಪ್ರಾಪರ್ ಆಗಿ ಇಂಪ್ಲಿಮೆಂಟೇಷನ್ ಮಾಡಬೇಕು. ಇಲ್ಲಿ ಇಂಪ್ಲಿಮೆಂಟೇಷನ್ ಮಾಡಿ ಅದನ್ನ ಸೂಪರ್ವೈಸ್ ಮಾಡೋದಕ್ಕೆ ವಿ ಹ್ಯಾವ್ ಸರ್ಟನ್ ಕೈಂಡ್ ಆಫ್ ಸಿಸ್ಟಮ್ಸ್. ಅದನ್ನ ಏನಂತ ಅಂತೀವಿ ನಾವು? ಹೌದಲ್ವಾ? ಲಾಸ್ ಗಳನ್ನ ಈಗ ಪಾರ್ಲಿಮೆಂಟ್ ನಾವೇನಂತ ಅಂತೀವಿ? ಲಾ ಮೇಕಿಂಗ್ ಬಾಡಿ. ಹೌದಲ್ವಾ? ಡಿಸಿಷನ್ ಮೇಕಿಂಗ್ ಬಾಡಿ ಅಂತ ಅಂತೀವಿ ಯೂಶಲಿ. ಪಾರ್ಲಿಮೆಂಟ್ ಅಲ್ಲಿ ದಟ್ಸ್ ವೈ ವಿ ಹ್ಯಾವ್ 3 ವಿಂಗ್ಸ್ ಆರ್ 3 ಆರ್ಗನ್ಸ್ ಅಂತ ಅನ್ನುವಂಥದ್ದು. ಯಾವ್ದು? ಲೆಜಿಸ್ಲೇಚರ್, executive, and the last one is judiciary. Usually what do we say legislature? It is law making body ಅಂತ ಅಂತೀವಿ. ಹೌದಾ? ಎಕ್ಸಿಕ್ಯೂಟಿವ್ ನ ಏನಂತ ಅನ್ನುವಂಥದ್ದು? ಲಾ ಎನ್ಫೋರ್ಸಿಂಗ್ ಬಾಡಿ ಅಥವಾ ಇನ್ನೊಂದು ನಾವೇನಂತೀವಿ? ಲಾಸ್ ಗಳನ್ನ ಇಂಪ್ಲಿಮೆಂಟ್ ಮಾಡುವಂಥದ್ದು. ದ ಆರ್ಗನ್ ವಿಚ್ ಇಂಪ್ಲಿಮೆಂಟ್ಸ್ ದ ಲಾಸ್ ದಟ್ ಈಸ್ ಕಾಲ್ಡ್ ಆಸ್ ಎಕ್ಸಿಕ್ಯೂಟಿವ್. ಜುಡಿಷಿಯರಿ ಏನ್ ಮಾಡ್ತಾರೆ? ಲಾಸ್ ಗಳನ್ನ, ಮಾಡಿರುವಂತಹ ಲಾಸ್ ಗಳನ್ನ ಏನ್ ಮಾಡ್ತಾರೆ? ಇಂಟರ್ಪ್ರಿಟ್ ಮಾಡುವಂಥದ್ದು. ದಟ್ ಈಸ್ ಇಂಟರ್ಪ್ರಿಟೇಷನ್ ಆಫ್ ಲಾಸ್ ಹ್ಯಾಪನ್ಸ್ ಅಂಡರ್ ಜುಡಿಷಿಯರಿ. ಗೊತ್ತಾಗ್ತಿದ್ಯಾ? ಲಾಸ್ ಗಳನ್ನ ಮಾನಿಟರ್ ಮಾಡುವಂಥದ್ದು ಜುಡಿಷಿಯರಿಯ ವಿಂಗಿಂದು ಕೆಲಸ ಆಗಿರುವಂಥದ್ದು. ದಟ್ ಈಸ್ ಮೇಜರ್ಲಿ ಇಂಟರ್ಪ್ರಿಟೇಷನ್ ಆಫ್ ಲಾಸ್. ಇಲ್ಲಿ ಜುಡಿಷಿಯರಿ ಅಂತ ಅಂದಾಯ್ತು. ಈಗ ಜುಡಿಷಿಯರಿದು ಮೇನ್ ಕೆಲಸ ಏನು? ಇಲ್ಲಿ ಇಂಟರ್ಪ್ರಿಟೇಷನ್ ಆಫ್ ಲಾಸ್ ಅಂತ ಹೇಳಿದೆ ಅಲ್ವಾ? ಏನ್ ಲಾಸ್ ಗಳನ್ನ ಮಾಡ್ತಿದೆ ಅದು ಪ್ರಾಪರ್ ಆಗಿ ಏನಾದ್ರೂ ಅಲ್ಲಿ ವಯಲೇಟ್ ಆಗ್ತಿದೆಯಾ ಆ ರೀತಿನ ನೋಡುವಂಥದ್ದು. ಸೊ ಇಲ್ಲಿ ಮೇಜರ್ಲಿ ಜುಡಿಷಿಯರಿದು ಮೇನ್ ವರ್ಕ್ ಏನು ಅಂತಂದ್ರೆ ಈ ಲಾಸ್ ಗಳನ್ನ ಯಾರಾದ್ರೂ ವಯಲೇಟ್ ಮಾಡ್ತಿದಾರಾ, ಬ್ರೇಕ್ ಮಾಡ್ತಿದಾರಾ, ಸೊ ಎಲ್ಲದನ್ನ ಸೂಪರ್ವೈಸ್ ಮಾಡುವಂತಹ ಕೆಲಸ ಯಾರಿದು? ಜುಡಿಷಿಯರಿ. ಸೊ ಐ ಕ್ಯಾನ್ ಸೇ ದಿಸ್ ಜುಡಿಷಿಯರಿ ಈಸ್ ದ ವಾಚ್ ಡಾಗ್ ಆಫ್ ಆಲ್ ದ ಲಾಸ್ ಅಂತ ಅಂತೀವಿ. ಅಂದ್ರೆ ಎಲ್ಲ ಏನು ಲಾಸ್ ಗಳನ್ನ ಮಾಡಿರ್ತಾರೆ ಸೊ ಅದನ್ನ ಪ್ರಾಪರ್ ಆಗಿ ಎನ್ಫೋರ್ಸ್ ಆಗ್ತಿದ್ಯಾ, ಆ ಎನ್ಫೋರ್ಸ್ ಆಗಿರೋದು ಎಲ್ಲಾದ್ರೂ ಬ್ರೇಕ್ ಆಗ್ತಿದ್ಯಾ, ವಯಲೇಟ್ ಆಗ್ತಿದ್ಯಾ ಅಂತ ನೋಡುವಂಥದ್ದು ಮೇಜರ್ ವರ್ಕ್ ಯಾವುದು? ಜುಡಿಷಿಯರಿ. ದಟ್ಸ್ ವೈ ವಿ ಸೇ ಇಫ್ ಎನಿ ಲಾ ಈಸ್ ವಯಲೇಟೆಡ್ ಅಥವಾ ಯಾವುದೇ ಒಂದು ಕ್ರೈಮ್ ಆದ್ರೆ
ಸೊ ಅದು ಬೇಸಿಕಲಿ ನಾವು ಎಲ್ಲಿ ಅಪ್ರೋಚ್ ಮಾಡುವಂಥದ್ದು, ಇಟ್ ಈಸ್ ಇನ್ ದ ಜುಡಿಷಿಯರಿ ವಿ ಗೋ. ಹೌದಲ್ವಾ? ಈಗ ಫಂಡಮೆಂಟಲ್, ದಟ್ಸ್ ವೈ ವಿ ಹ್ಯಾವ್ ಫಂಡಮೆಂಟಲ್ ರೈಟ್ಸ್ ಏನಾದ್ರೂ ವೈಲೇಟ್ ಆಯ್ತು ಅಂತಂದ್ರೆ ನೋ ನೀಡ್ ಟು ಫೈಲ್ ಅ ಕಂಪ್ಲೇಂಟ್ ಇನ್ ದ ಪೊಲೀಸ್ ಸ್ಟೇಷನ್. ವಿ ಕ್ಯಾನ್ ಡೈರೆಕ್ಟ್ಲಿ ಅಪ್ರೋಚ್ ದ ಜುಡಿಷಿಯರಿ, ಹೈಕೋರ್ಟ್ ಅಂಡ್ ಸುಪ್ರೀಂ ಕೋರ್ಟ್. ಹೌದಲ್ವಾ? ದಿಸ್ ಈಸ್ ದ ಪವರ್ ಆಫ್ ಲಾಸ್. ಈ ಲಾಸ್ ಗಳು ಮಾಡಿದ್ದಾರೆ ಅಂತಂದ್ರೆ, ಯಾರಾದ್ರೂ ಲಾಸ್ ಗಳನ್ನ ಬ್ರೇಕ್ ಮಾಡ್ತಿದ್ದಾರೆ ಅಥವಾ ವಯಲೇಟ್ ಮಾಡ್ತಿದ್ದಾರೆ ಅಂತಂದ್ರೆ ಅಲ್ಲಿ ಏನಾಗುತ್ತೆ, ಪ್ರಾಪರ್ ಆಗಿ ಪನಿಷ್ಮೆಂಟ್ ಆಗುವಂಥದ್ದು. ಕ್ಲಿಯರ್? ಓಕೆ, ಸೊ ದಿಸ್ ಈಸ್ ಟು ಲಾಸ್ ಅಪ್ಲೈ ಟು ಆಲ್. ಹಾಗೇನೆ ಸ್ವಲ್ಪ ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಇರುವಂಥದ್ದು. ಈಗ ನಮಗೆ ಇನ್ನೊಂದಿರುವಂಥದ್ದು ಏನಂದ್ರೆ, ವಾಸ್ ಲಾಸ್ ಆಲ್ವೇಸ್ ದ ಸೇಮ್? ಇಲ್ಲ, ಎಲ್ಲರಿಗೂ ಕೂಡ ಸೇಮ್ ಕೈಂಡ್ ಆಫ್ ಥಿಂಗ್ ಇರ್ತಿತ್ತ ಪನಿಷ್ಮೆಂಟ್ಸ್ಗಳು? ಈಗ ಎರಡು ವ್ಯಕ್ತಿ ಒಂದೇ ಕ್ರೈಮ್ ಮಾಡಿದ್ದಾರೆ, ಒಂದೇ ರೀತಿಯಾದಂತಹ ಕ್ರೈಮ್ ಮಾಡಿದ್ದಾರೆ, ಬಟ್ ಟೂ ಡಿಫರೆಂಟ್ ಪರ್ಸನ್ಸ್. ದ ಕೈಂಡ್ ಆಫ್ ಪನಿಷ್ಮೆಂಟ್ ವಾಟ್ ವಾಸ್ ಗಿವನ್ ಟು ದ ಬೋತ್ ಪರ್ಸನ್, ಅಂದ್ರೆ ಇಬ್ರು ಪರ್ಸನ್ ಗಳಿಗೆ ಕೊಟ್ಟಿದ್ದಂತಹ ಪನಿಷ್ಮೆಂಟ್ ಸೇಮ್ ಇರ್ತಿತ್ತ? ನೋ. ಏನಾಗ್ತಿತ್ತು ಹಿಂದಿನ ಕಾಲದಲ್ಲಿ, ಇನ್ ಏನ್ಷಿಯಂಟ್ ಟೈಮ್ಸ್, ಈಗ ಒಂದೇ ಕೈಂಡ್ ಆಫ್ ಪನಿಷ್ಮೆಂಟ್ ಇಬ್ರು ವ್ಯಕ್ತಿಗಳು ಮಾಡಿದ್ದಾರೆ ಅಂತಂದ್ರೆ, ಇಟ್ ದ ಎಕ್ಸ್ಟ್ರೀಮಿಟೀಸ್ ವರ್ ದೇರ್ ಇನ್ ದ ಪನಿಷ್ಮೆಂಟ್ಸ್ ವಾಟ್ ದೇ ಯೂಸ್ ಟು ಗಿವ್ ಟು ದೆಮ್. ಅವ್ರು ಏನ್ ಪನಿಷ್ಮೆಂಟ್ಸ್ ಗಳನ್ನ ಪ್ರೊವೈಡ್ ಮಾಡ್ತಿದ್ರು ಇಬ್ರು ವ್ಯಕ್ತಿಗಳಿಗೆ, ಅದು ತುಂಬಾನೇ ಡಿಫ್ರೆಂಟ್ ಆಗಿರ್ತಿತ್ತು. ಇಟ್ ವಾಸ್ ನಾಟ್ ದ ಸೇಮ್, ಇಟ್ ವಾಸ್ ಆಲ್ವೇಸ್ ಅಟ್ ದ ಡಿಸ್ಕ್ರಿಮಿನೇಟರಿ ಲೆವೆಲ್ ಅಂತ ಅಂತೀವಿ ಅದನ್ನು. ಕ್ಲಿಯರಾ? ಓಕೆ, ಇಲ್ಲಿ ಹಾಗೆ ನೋಡಿದ್ರೆ ಫಾರ್ ಎಕ್ಸಾಂಪಲ್ ನಾವು ಯಾವ್ದನ್ನ ನಾವು ತಗೊಂಡಿದ್ದು ನೆನ್ನೆ, ರೌಲತ್ ಆಕ್ಟ್. ಹೌದಲ್ವಾ? ರೌಲತ್ ಆಕ್ಟ್ ಅನ್ನ ನಾವು ಎಕ್ಸಾಂಪಲ್ ಆಗಿ ಕೊಟ್ಟಿದ್ದಂಥದ್ದು ಇಲ್ಲಿ. ಅಂದ್ರೆ ಪನಿಷ್ಮೆಂಟ್ ದಟ್ ಟೂ ಪರ್ಸನ್ಸ್ ರಿಸೀವ್ ವರ್ ನಾಟ್ ಆಲ್ವೇಸ್ ದ ಸೇಮ್. ನಾವು ಯೂಶಲಿ ಅನ್ನೋದು ಏನ್ ಪನಿಷ್ಮೆಂಟ್ಸ್ ಗಳು ಇಬ್ರು ವ್ಯಕ್ತಿಗಳು ಪಡ್ಕೊಂತಿದ್ರು, ಸೊ ದಟ್ ವಾಸ್ ನಾಟ್ ಆಲ್ವೇಸ್ ದ ಸೇಮ್. ಹಿಯರ್ ಏನ್ಷಿಯಂಟ್ ಟೈಮ್ಸ್ ಇದು ಎಸ್ಪೆಷಲಿ ಲಾ ಇದೆಲ್ಲ ಬಂದಿರುವಂತದ್ದು ಏನಂತಂದ್ರೆ, ಅಂದ್ರೆ ಮುಂಚೆನೂ ಕೂಡ ಇತ್ತು. ಅವಾಗ ಏನ್ ಮಾಡ್ತಿದ್ರು, ಪಂಚಾಯತ್ಸ್ ಅನ್ನ ಮಾಡ್ತಿದ್ರು, ಸಭಾಸ್ಗಳಲ್ಲಿ ಸೇರ್ತಿದ್ರು ಏನ್ಷಿಯಂಟ್ ಟೈಮ್ಸ್ ನಲ್ಲಿ. ಅಂದ್ರೆ ಬಿಫೋರ್ ಕಮಿಂಗ್ ಇನ್ ಟು ದ ಬ್ರಿಟಿಷ್ ರೂಲ್, ಗೊತ್ತಾಗ್ತಿದ್ಯಾ? ಅಂದ್ರೆ ಬ್ರಿಟಿಷ್ ಆಡಳಿತ ಬರೋಕ್ಕಿಂತ ಮುಂಚೆ ಆಗ್ಲೂ ಕೂಡ ಹಲವಾರು ರೀತಿಯಾದಂತಹ ಕೈಂಡ್ ಆಫ್ ಪನಿಷ್ಮೆಂಟ್ಸ್ ಗಳನ್ನ ಕಿಂಗ್ಡಮ್ಸ್ ಗಳಲ್ಲಿ ಕೊಡ್ತಿದ್ರು. ಹೌದಲ್ವಾ? ಬಟ್ ಅಲ್ಲೂ ಕೂಡ ಏನು ವೆಲ್ದಿ ಹಾಗೇನೆ ಪುವರ್ ಈ ರೀತಿ ಮೇಲೂ ಕೂಡ ಡಿಫ್ರೆನ್ಶಿಯೇಟ್ ಆಗ್ತಿತ್ತು. ಬಟ್ ಯಾವಾಗ ಇದು ಎಕ್ಸ್ಟ್ರೀಮ್ ಆಗಿದ್ದು ಅಂತಂದ್ರೆ, ವೆನ್ ದ ಬ್ರಿಟಿಷರ್ಸ್ ಎಂಟರ್ಡ್ ಇನ್ ಟು ಇಂಡಿಯಾ, ಅಟ್ ದಟ್ ಟೈಮ್ ಇಟ್ ಟುಕ್ ದ ಏನು ಒಂದು ಫೇಸ್ ಆಫ್ ಅನ್ನ ತಗೊಂಡಿದ್ರು. ಗೊತ್ತಾಗ್ತಿದ್ಯಾ ಈ ಇದರಲ್ಲಿ? ಸೊ ದಟ್ಸ್ ವೈ ಅದಕ್ಕೆ ಒಂದು ಎಕ್ಸಾಂಪಲ್ ಅನ್ನ ಕೊಟ್ಟಿರೋಂಥದ್ದು, ದಟ್ ಈಸ್ 10th March 1919. This was the example that is being given, Rowlatt Act ನಲ್ಲಿ. ಸೊ ಇದ್ರದ್ದು ಇಂಪಾರ್ಟೆನ್ಸ್ ಏನು? 10th March 1919 ಯಾವ ಲಾ ಇದ್ರಲ್ಲಿ ಎನ್ಫೋರ್ಸ್ ಆಗಿದ್ದು? ಸೊ ದಟ್ ಈಸ್ ರೌಲತ್ ಆಕ್ಟ್ ಅಂತ ಅಂತೀವಿ. ತಿಳಿದಿದೆಯಾ? ರೌಲತ್ ಆಕ್ಟ್ ವಾಸ್ ಎನ್ಫೋರ್ಸ್ಡ್ ಆರ್ ಅಡಾಪ್ಟೆಡ್ ಆನ್ 10th March 1919 ಅಂತ ಅಂತೀವಿ. ಇಲ್ಲಿ ವಾಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ರೌಲತ್ ಆಕ್ಟ್ ಇಲ್ಲಿ? ಅಂದ್ರೆ ಇಲ್ಲಿ ವಿತೌಟ್ ಗಿವಿಂಗ್ ಎನಿ ಟ್ರಯಲ್ ಅಥವಾ ವಿತೌಟ್ ಎನಿ ಟ್ರಯಲ್ ದ ಪೀಪಲ್ ವರ್ ಅರೆಸ್ಟೆಡ್. ಅಂದ್ರೆ ಯಾವುದೇ ರೀತಿಯಾದಂತಹ ಇನ್ಫಾರ್ಮೇಶನ್ ಪ್ರೊವೈಡ್ ಮಾಡದೆ ಅಥವಾ ಯಾವುದೇ ರೀತಿಯಾದಂತಹ ವಾರೆಂಟ್ ಅನ್ನ ಪ್ರೊವೈಡ್ ಮಾಡದೆ ಇಲ್ಲೇನ್ ಮಾಡ್ತಿದ್ರು ಅಂತಂದ್ರೆ, ಹಲವಾರು ಜನ ಪೀಪಲ್ ಅನ್ನ ಸೊ ವಿತೌಟ್ ಎನಿ ರೀಸನ್ಸ್ ದೇ ಯೂಸ್ ಟು ಅರೆಸ್ಟ್. ಗೊತ್ತಾಗ್ತಿದ್ಯಾ? ದೇ ಕ್ಯಾನ್ ಅರೆಸ್ಟ್ ಅಂತ ಅಂದ್ಬಿಟ್ಟು ಹಿಯರ್ ದ ರೌಲತ್ ಆಕ್ಟ್ ಅನ್ನ ಬ್ರಿಟಿಷರ್ಸ್ ಗಳು ಇಂಪ್ಲಿಮೆಂಟ್ ಮಾಡಿದ್ರು. ಇದು ಯಾಕೆ ಅಂತ ಅಂದ್ಬಿಟ್ಟು ನಿಮ್ಗೂ ಗೊತ್ತಿದೆ. 1905, 1909 ಇದರಲ್ಲೆಲ್ಲ ಏನಾಗ್ತಿದೆ ಅಂದ್ರೆ, ಇಂಡಿಯನ್ ನ್ಯಾಷನಲ್ ಮೂವ್ಮೆಂಟ್ ಬಿಗಿನ್ ಆಗಿತ್ತು. ದಟ್ ಈಸ್ ಸ್ವದೇಶಿ, ನಾನ್ ಕೋಪರೇಷನ್ ಮೂವ್ಮೆಂಟ್ ಇದೆಲ್ಲವೂ ಕೂಡ ಸ್ಟಾರ್ಟ್ ಆಗಿರುತ್ತೆ. ಗೊತ್ತಾಗ್ತಿದ್ಯಾ? ಯಾವಾಗ ನ್ಯಾಷನಲ್ ಮೂವ್ಮೆಂಟ್ ಅಂದ್ರೆ ಬ್ರಿಟಿಷರ್ಸ್ ಗಳಿಗೆ ಫೀಲ್ ಆಗುತ್ತೆ, ಇಫ್ ವಿ ಲೀವ್ ದೆಮ್ ಲೈಕ್ ದಿಸ್, ದೆನ್ ವಿ ಆರ್ ನಾಟ್ ಏಬಲ್ ಟು, ಅಂದ್ರೆ ಅವ್ರು ಥಿಂಕ್ ಮಾಡಿದ್ರು, ವಿ ಆರ್ ನಾಟ್ ಏಬಲ್ ಟು ರೂಲ್ ದ ಕಂಟ್ರಿ ಹಿಯರ್, ಸೊ ವಿ ಹ್ಯಾವ್ ಟು ಟೇಕ್ ಎ ಪ್ರಾಪರ್ ಸ್ಟೆಪ್ ಅಂತ ಹೇಳಿ ಈ ಕೈಂಡ್ ಆಫ್ ಎಕ್ಸ್ಟ್ರೀಮ್ ಆಗಿರುವಂತಹ ಆಕ್ಟ್ಸ್ ಗಳನ್ನ ಅವರು ಇಂಪ್ಲಿಮೆಂಟ್ ಮಾಡ್ತಿದ್ರು. ತಿಳಿದಿದ್ಯಾ? ಸೊ ಈ ಆಕ್ಟ್ ಅನ್ನ ಇಂಪ್ಲಿಮೆಂಟ್ ಮಾಡ್ತಾರೆ. ಸೊ ಈ ಆಕ್ಟ್ ಅನ್ನ ಇಂಪ್ಲಿಮೆಂಟ್ ಆದ್ಮೇಲೆ ಸೊ ಮೇಜರ್ ಲೀಡರ್ಸ್ ಗಳನ್ನ ಇಲ್ಲಿ ಏನ್ ಮಾಡ್ತಾರೆ, ಅವರು ಇಂಪ್ರಿಸನ್ ಮಾಡ್ತಾರೆ, ದಟ್ ಈಸ್ ಅರೆಸ್ಟ್ ಮಾಡ್ತಾರೆ. ಯಾರು ಆ ಟೂ ಪರ್ಸನ್ಸ್? ಸೊ ಫಸ್ಟ್ ಪರ್ಸನ್ ಅಂದ್ರೆ ಫಸ್ಟ್ ಲೀಡರ್ ಇಸ್ ಸತ್ಯಪಾಲ್, and the second person is first person is Dr. Satyapal and also second person is ಏನು, ಸೈಫುದ್ದೀನ್ ಕಿಚ್ಲಿಯು ಅಂತ ಅಂತೀವಿ. ಗೊತ್ತಾಗ್ತಿದ್ಯಾ? This Satyapal and Saifuddin Kichliu, they were arrested under this act, Rowlatt Act. ಈ ಇಬ್ಬರು ಕೂಡ ಏನು, they were the major leaders ಆಗಿ ಆಕ್ಟ್ ಮಾಡ್ತಿರ್ತಾರೆ ಇಂಡಿಯನ್ ನ್ಯಾಷನಲ್ ಮೂವ್ಮೆಂಟ್ ಅಲ್ಲಿ. ಬಿಕಾಸ್ ಒಬ್ರನ್ನೇ ನಾವು ಇಲ್ಲಿ ಲೀಡರ್ ಅಂತ ಅನ್ನೋಂಗಿಲ್ಲ. ಸೊ ಎಷ್ಟೊಂದು ಏರಿಯಾಸ್ ಗಳಲ್ಲಿ ರಿವೋಲ್ಟ್ಸ್ ಗಳು ನಡೀತಾ ಇರುತ್ತೆ, ಆ ಗ್ರೂಪ್ ಅಲ್ಲಿ ಅವರು ಒಬ್ಬೊಬ್ರು ಕೂಡ ಹೆಡ್ ಆಗಿ
ಆಗಿರುವಂತದ್ದು. ಸೊ ಈ ಆಕ್ಟ್ ನಲ್ಲಿ ಈ ಇಬ್ಬರು ಲೀಡರ್ಸ್ ಗಳನ್ನ ಇವ್ರು ಏನ್ ಮಾಡ್ತಾರೆ, ಅರೆಸ್ಟ್ ಮಾಡ್ತಾರೆ, ದಟ್ ಈಸ್ ಇಂಪ್ರಿಸನ್ ಮಾಡ್ತಾರೆ. ಆವಾಗ ಏನಾಗುತ್ತೆ ಅಂತಂದ್ರೆ ಅಲ್ಲಿದ್ದಂತಹ ಮೂವ್ಮೆಂಟ್ ಏನ್ ಇಂಡಿಯನ್ ನ್ಯಾಷನಲ್ ಮೂವ್ಮೆಂಟ್ ಬಿಗಿನ್ ಆಗಿತ್ತು, ಸೊ ಹಲವಾರು ಮೂವ್ಮೆಂಟ್ಸ್ ಗಳು ಕೂಡ ನಡೆದಿತ್ತು, ಅದು ಇನ್ನೂ ಕೂಡ ಇಂಟೆನ್ಸ್ ಆಗಿ ಮೂವ್ ಆಗುತ್ತೆ ದಟ್ ಮೂವ್ಮೆಂಟ್. ಸೊ ಇನ್ ಆರ್ಡರ್ ಟು ಡಿಸ್ಕಸ್ ದಿಸ್, ಅಥವಾ ಏನ್ ಈ ಇಬ್ಬರು ಪರ್ಸನ್ಸ್ ಗಳನ್ನ ಅರೆಸ್ಟ್ ಮಾಡ್ತಾರೆ ಬ್ರಿಟಿಷರ್ಸ್ ಗಳು ವಿತೌಟ್ ಎನಿ ಇನ್ಫಾರ್ಮೇಶನ್ ಅನ್ನ ಕೊಡದೆ, ವಿತೌಟ್ ಎನಿ ಟ್ರಯಲ್, ಅವಾಗ ಅಲ್ಲಿರುವಂತಹ ಪರ್ಸನ್ಸ್ ಗಳು ಅಥವಾ ಅಲ್ಲಿರುವಂತಹ ಪೀಪಲ್ ಏನ್ ಮಾಡ್ತಾರೆ ಅಂತಂದ್ರೆ 13th ಏಪ್ರಿಲ್ ಅಲ್ಲಿ, ಆನ್ 13 ಏಪ್ರಿಲ್ ಅವರೆಲ್ಲರೂ ಕೂಡ ಏನ್ ಮಾಡ್ತಾರೆ, ಜಲಿಯನ್ ವಾಲಾ ಬಾಗ್ ನಲ್ಲಿ ಅವರು ಅಸೆಂಬಲ್ ಆಗ್ತಾರೆ. ಗೊತ್ತಾಗ್ತಿದ್ಯಾ? ಸೊ ಎಲ್ಲರೂ ಕೂಡ ಈ ಇಬ್ಬರು ಯಾವಾಗ ಲೀಡರ್ಸ್ ಗಳು ಅರೆಸ್ಟ್ ಆಗ್ತಾರೆ ಅವಾಗ ಎಲ್ಲರೂ ಕೂಡ ಏನ್ ಮಾಡ್ತಾರೆ, ಪೀಪಲ್ಸ್ ಗಳು ಅವ್ರು ಏನಕ್ಕೆ ಅದು ಪ್ರೊಟೆಸ್ಟ್ ಮಾಡೋದಕ್ಕೋಸ್ಕರ, ಡಿಸ್ಕಷನ್ ಮಾಡೋದಕ್ಕೋಸ್ಕರ, ಏನ್ ಅವ್ರು ಅರೆಸ್ಟ್ ಆಗಿರ್ತಾರಲ್ವಾ, ಅವ್ರು ಏನಕ್ಕೆ ಅರೆಸ್ಟ್ ಆಗಿದ್ರು, ಸೊ ಅದನ್ನ ಅರೆಸ್ಟ್ ಮಾಡಬಾರ್ದು ಅಂತ ಅಂದ್ಬಿಟ್ಟು ಬ್ರಿಟಿಷರ್ಸ್ ನ ಅಪೋಸ್ ಮಾಡೋದಕ್ಕೆ, ಡಿಸ್ಕಷನ್ಸ್ ಅನ್ನ ಮಾಡೋದಕ್ಕೆ ಅವ್ರು ಏನ್ ಮಾಡ್ತಾರೆ, ಜಲಿಯನ್ ವಾಲಾ ಬಾಗ್ ಅನ್ನುವಂತಹ ಒಂದು ಪ್ಲೇಸ್ ನಲ್ಲಿ ಅಸೆಂಬಲ್ ಆಗ್ತಾರೆ ಎಲ್ಲರೂ ಕೂಡ. ಈ ಜಲಿಯನ್ ವಾಲಾ ಬಾಗ್ ಅನ್ನುವಂಥದ್ದು ಒಂದು ಪ್ಲೇಸಿನ ಹೆಸರು. ಎಲ್ಲಿರುವಂತದ್ದು? ಇದು ಪಂಜಾಬ್ ನಲ್ಲಿ ಇರುವಂತದ್ದು. ಜಲಿಯನ್ ವಾಲಾ ಬಾಗ್ ನಲ್ಲಿ, ಜಲಿಯನ್ ವಾಲಾ ಬಾಗ್ ಇಟ್ ಈಸ್ ಇನ್ ಪಂಜಾಬ್ ಅಂತ ಅಂತೀವಿ. ಇದು ಒನ್ ವೇ ಸೈಡ್ ಒನ್ ಬುಕ್ ದೇ ಹ್ಯಾವ್ ಗಿವನ್. ಬಟ್ ಇನ್ನೊಂದು ಏನಂತ ಅಂದಿರೋದು, ಈ ಜಲಿಯನ್ ವಾಲಾ ಬಾಗ್ ನಲ್ಲಿ ಏನಕ್ಕೋಸ್ಕರ ಪೀಪಲ್ ಗಳು ಅಸೆಂಬಲ್ ಆಗಿರೋದು ಅಂತಂದ್ರೆ, ಸೊ ಫಾರ್ ಟು ಸೆಲೆಬ್ರೇಟ್ ಒನ್ ಫೆಸ್ಟಿವಲ್. Harvest Festival of Punjab. ಸರಿ, Harvest Festival of Punjab. ಎಸ್. ಸೊ ಅಲ್ಲಿ ಪಂಜಾಬ್ ಅಲ್ಲಿ ಯೂಶಲಿ, ಸೊ ವಿ ಆಲ್ ನೋ ದಟ್ ಪಂಜಾಬ್ ಅಲ್ಲಿ ಮ್ಯಾಕ್ಸಿಮಮ್ ವೀಟ್ ಅನ್ನ ಅವರು ಇದು ಮಾಡ್ತಾರೆ. ಸೊ ಇಟ್ ಇಸ್ ಕನ್ಸಿಡರ್ಡ್ ಟು ಬಿ ದ ವೀಟ್ ಗ್ರಾನರಿ ಅಂತ ಕೂಡ ಕರಿತೀವಿ, ಹೌದಲ್ವಾ, ಪಂಜಾಬ್ ಅನ್ನ. ಸೊ ಇಲ್ಲಿ ಏನಂತಂದ್ರೆ ಆ ಹಾರ್ವೆಸ್ಟ್ ಫೆಸ್ಟಿವಲ್ ಅನ್ನ, ಒಂದು ಕೈಂಡ್ ಆಫ್ ಫೆಸ್ಟಿವಲ್ ನ ಸೆಲೆಬ್ರೇಟ್ ಮಾಡೋದಕ್ಕೋಸ್ಕರ ಇಲ್ಲಿ ಹಲವಾರು ಜನ ಇನ್ನೋಸೆಂಟ್ ಪೀಪಲ್ ಗಳು ಇಲ್ಲಿ ಏನಾಗಿರ್ತಾರೆ, ಅಸೆಂಬಲ್ ಆಗಿರ್ತಾರೆ. ಗೊತ್ತಾಗ್ತಿದ್ಯಾ? ಬಟ್ ವಾಟ್ ಇಸ್ ಬ್ರಿಟಿಷರ್ಸ್ ಡಿಡ್ ಅಂತ ಅಂದ್ರೆ, ಈ ಜಲಿಯನ್ ವಾಲಾ ಬಾಗ್ ಇದು ಇನ್ನೊಂದೇನಂತಂದ್ರೆ, ಅಲ್ಲಿ ಒಂದ್ಸತಿ ಎಂಟರ್ ಆದ್ರು ಅಂತಂದ್ರೆ ಇನ್ನೊಂದ್ಸತಿ ಹೊರಗಡೆ ಹೋಗ್ಬೇಕು ಅಂದ್ರೆ ದೇರ್ ವಾಸ್ ನೋ ಅದರ್ ಪ್ಲೇಸ್, ದೇರ್ ವಾಸ್ ಓನ್ಲಿ ಒನ್ ಎಕ್ಸಿಟ್ ಅಂತ ಅಂತೀವಿ. ಕೇವಲ ಒಂದೇ ಒಂದು ಎಕ್ಸಿಟ್ ಗೇಟ್ ಇದ್ದಿದ್ದು. ಸೊ ಬ್ರಿಟಿಷರ್ಸ್ ಏನ್ ಮಾಡ್ತಾರೆ ಅಂತಂದ್ರೆ, ದೇ ಟುಕ್ ದ ಅಡ್ವಾಂಟೇಜ್ ಆಫ್ ದಿಸ್ ಅಂಡ್ ಅಲ್ಲಿ ಜನರಲ್ ಡಯರ್ ಬರ್ತಾರೆ, ಹೌದಲ್ವಾ. ಜಲಿಯನ್ ವಾಲಾ ಬಾಗ್ ಅಲ್ಲಿ ಮೇಜರ್ ಅಂದ್ರೆ ಜನರಲ್ ಆಗಿದ್ದವರು ಡಯರ್. ಗೊತ್ತಾಗ್ತಿದ್ಯಾ? ಸೊ ಇದು ನಿಮಗೆ ಗೊತ್ತಿರಬೇಕು. ಸೊ ಈ ಡಯರ್ ಏನಾಗ್ತಾರೆ, ಬಂದ್ಬಿಟ್ಟು ಏನ್ ಮಾಡ್ತಾರೆ ಅಂತಂದ್ರೆ, ದ ಒನ್ ಅಂಡ್ ಓನ್ಲಿ ಎಕ್ಸಿಟ್ ಆದಂತಹ ಏನ್ ಗೇಟ್ ಇರುತ್ತೆ ಜಲಿಯನ್ ವಾಲಾ ಬಾಗ್ ನಲ್ಲಿ, ಅದನ್ನ ಏನ್ ಮಾಡ್ತಾರೆ, ಅವರು ಕ್ಲೋಸ್ ಮಾಡ್ಬಿಟ್ಟು ಇಂಟೆನ್ಸ್ ಮಾಸ್ ಫೈರಿಂಗ್ ಅನ್ನ ಮಾಡ್ತಾರೆ. ಗೊತ್ತಾಗ್ತಿದ್ಯಾ? ಸೊ ದೇ ಸ್ಟಾರ್ಟೆಡ್ ಟು ಹ್ಯಾವ್ ಮಾಸ್ ಫೈರಿಂಗ್. They started mass firing on the innocent people. Because of all this ಏನ್ ಮಾಡ್ತಾರೆ, thousands of people they died. ಆದ್ರೆ women ಇರ್ತಾರೆ, children ಇರ್ತಾರೆ, men ಇರ್ತಾರೆ, ಹೌದಲ್ವಾ, everyone got died. So this intense ಆಗಿ mass firing ಏನಾಗುತ್ತೆ, ಸೊ ಇದಕ್ಕೇನೆ ನಾವು ಅನ್ನೋಂಥದ್ದು. ಸೊ this major incident ನ ನಾವೇನಂತೀವಿ, ಜಲಿಯನ್ ವಾಲಾ ಬಾಗ್ ಮಸಾಕರ್ ಅಂತ ಅಂತೀವಿ. ಕ್ಲಿಯರಾ? ಸೊ ಇದು ಮೇಜರ್ ಆಗಿ ಲಾಸ್ ಗಳು ಹೇಳಕ್ ಬಂದಾಗ ಯಾವ ರೀತಿ ಲಾಸ್ ಗಳು ಡಿಫ್ರೆಂಟ್ ಆಗಿತ್ತು ಅಂತ ಹೇಳಿ, ಲೈಕ್ ಹೇಗೆ ಡಿಸ್ಕ್ರಿಮಿನೇಷನ್ ಅನ್ನ ಮಾಡ್ತಿತ್ತು ಅಂತ. ದಟ್ಸ್ ವಾಟ್ ವಿ ಗಿವ್ ಎಕ್ಸಾಂಪಲ್ ಅಲ್ವಾ. ಈವನ್ ರಿವೋಲ್ಟ್ ಆಗೋದಕ್ಕೂ ಕೂಡ ಈ ಲಾಸ್ ಅನ್ನೋದು ಜುಡಿಷಿಯರಿ ಇಟ್ ಈಸ್ ಒನ್ ಆಫ್ ದ ಮೇನ್ ಪಾಯಿಂಟ್ಸ್ ಅಂತ ಅಂತೀವಿ. 1857 ರಿವೋಲ್ಟ್ ಆದಾಗ ಈವನ್ ಜುಡಿಷಿಯರಿ ವಾಸ್ ಒನ್ ಆಫ್ ದ ಥಿಂಗ್. ಯುರೋಪಿಯನ್ಸ್ ಅಂಡ್ ಇಂಡಿಯನ್ಸ್ ಗಳಿಗೆ ಜುಡಿಷಿಯರಿನಲ್ಲಿ ತುಂಬಾನೇ ಡಿಸ್ಕ್ರಿಮಿನೇಷನ್ ಇದ್ದಿದ್ದು. ಇಂಡಿಯನ್ಸ್ ಗಳಿಗೆ ಸಿವಿಯರ್ ಪನಿಷ್ಮೆಂಟ್ ಅನ್ನ ಕೊಟ್ರೆ, ಯುರೋಪಿಯನ್ಸ್ ಗಳಿಗೆ ಏನ್ ಮಾಡ್ತಿದ್ರು, ಫ್ರೀ ಆಗಿ ಟ್ರಯಲ್ ನ ಬಿಡ್ತಿದ್ರು, ಹೌದಲ್ವಾ. ಸೊ ಯೂಶಲಿ ಅವರಿಗೆ ಏನೇ ಒಂದು ಪನಿಷ್ಮೆಂಟ್ ಪ್ರೊವೈಡ್ ಮಾಡಬೇಕಾದ್ರೂ ಕೂಡ, ಸೊ ಕಂಪೇರ್ ಮಾಡಿದ್ರೆ ಸೊ ಇಟ್ ವಾಸ್ ವೆರಿ ಲೆಸ್. ಅಂಡ್ ಏನ್ ಜಡ್ಜ್ ಇರ್ತಾರಲ್ಲ ಅವ್ರು ಯಾರ್ಯಾಗಿದ್ದು, ಯುರೋಪಿಯನ್ ಜಡ್ಜಸ್ ಗಳಾಗ್ತಿದ್ರು. ಯುರೋಪಿಯನ್ಸ್ ಗಳನ್ನ ಅವ್ರು ಏನ್ ಮಾಡ್ತಿದ್ರು, ಡಿಫೆಂಡ್ ಅನ್ನ ಮಾಡ್ತಿದ್ರು, ಅವ್ರನ್ನ ಅವರು ಪ್ರೊಟೆಕ್ಟ್ ಮಾಡ್ತಿದ್ರು, ಆ ಕಂಟ್ರಿ ಅವ್ರು ಯುರೋಪಿಯನ್ಸ್ ಅಂತ ಹೇಳಿ. ಸೊ ಎಲ್ಲದೂ ಕೂಡ ಹೇಗೆ ಏನ್ಷಿಯಂಟ್ ಟೈಮ್ಸ್ ನಲ್ಲಿ ಪನಿಷ್ಮೆಂಟ್ಸ್ ಗಳು ಡಿಫರ್ ಆಗ್ತಾ ಇತ್ತು ಅನ್ನೋ ಒಂದು ಬೇಸಿಕ್ ಆಗಿ ಇನ್ಫಾರ್ಮೇಶನ್ ತಿಳಿದಿದ್ಯಾ. ದಿಸ್ ಈಸ್ ಒನ್ ಥಿಂಗ್. ಹಾಗೆ ಇನ್ನೊಂದನ್ನ ನಾವು ನೋಡಿದ್ರೆ, ಸೊ ಯೂಶಲಿ ಏನಂತ ಸ್ಟೇಟ್ಮೆಂಟ್ ಇರೋದು ಅಂತಂದ್ರೆ, ಸೊ ಯೂಶಲಿ ನಾವು ನೋಡಿದ್ರೆ ಲೀಗಲಿ ಏನ್ ಜುಡಿಷಿಯರಿ ಅನ್ನೋ ಸಿಸ್ಟಮ್ ಇದೆ, ಸೊ ಇದನ್ನ ಬ್ರಿಟಿಷರ್ಸ್ ಅವರು ತಂದಿರೋದು ಅಂತಿದೆ. ಲೀಗಲಿ ನಾವು ನೋಡೋದಾದ್ರೆ, ಪ್ರೊಫೆಷನಲಿ ನಾವು ನೋಡೋದಿದೆ, ಮುಂಚಿನಿಂದಲೂ ಕೂಡ ನಮಗಿತ್ತು, ಸರ್ಟನ್ ಕಿಂಗ್ಡಮ್ಸ್ ಗಳಿತ್ತು, ಸೊ ಅದೆಲ್ಲವೂ ಕೂಡ ಇತ್ತು. ಬಟ್ ಹಿಯರ್ ಮೇಜರ್ಲಿ ಸ್ಪೀಕಿಂಗ್ ರೂಲ್ ಆಫ್ ಲಾ ಅಂತ ನಾವೇನ್ ಹೇಳ್ತೀವಿ, ಸೊ ದಟ್ ಈಸ್ ರೂಲ್ ಆಫ್ ಲಾ. ರೂಲ್ ಆಫ್ ಲಾ ಅಂತ ಏನ್ ಹೇಳ್ತೀವಿ, ಇಟ್ ಈಸ್ ಬೀನ್ ಎಸ್ಟಾಬ್ಲಿಷ್ಡ್ ಬೈ ದ ಬ್ರಿಟಿಷರ್ಸ್ ಅಂತ ಅಂತೀವಿ. ಗೊತ್ತಾಗ್ತಿದ್ಯಾ? ಬಟ್ ಈ ರೂಲ್ ಆಫ್ ಲಾ ಏನು ಬ್ರಿಟಿಷರ್ಸ್ ಗಳು ಎಸ್ಟಾಬ್ಲಿಷ್ ಮಾಡಿರೋದು ಅಂತ ಏನಿದೆ, ಅದಕ್ಕೆ ಹಲವಾರು ಜನರು ಏನ್ ಮಾಡಿದ್ದಾರೆ, ಅಪೋಸಿಷನ್ ಅನ್ನ ತೋರಿಸಿರೋಂಥದ್ದು. ನಮ್ಮಲ್ಲಿರುವಂತಹ ನ್ಯಾಷನಲಿಸ್ಟ್ ಗಳು ಏನ್ ಮಾಡಿದ್ದಾರೆ ಅಂತಂದ್ರೆ, ಇದಕ್ಕೆ ಅಪೋಸಿಷನ್ ಅನ್ನ ಕೊಟ್ಟಿದ್ದಾರೆ. ಏನಂತ ಅಂದ್ರೆ, ಯೂಶಲಿ ಅದಕ್ಕೆ ಟೂ ಮೇಜರ್ ಥಿಂಗ್ಸ್ ಇದೆ, ಯು ಕ್ಯಾನ್ ಟೇಕ್ ಇಟ್ ಡೌನ್. ಸೊ ಬಿಕಾಸ್ ದೀಸ್ ನಿಮಗೆ ಏನಾಗುತ್ತೆ ಅಂತಂದ್ರೆ ಮೇನ್ಸ್ ಪೇಪರ್ ನಲ್ಲಿ ಯು ಕ್ಯಾನ್ ಇನ್ಕ್ಲೂಡ್ ಇಟ್.
ವಾದ ಏನಂತಂದ್ರೆ ಯೂಶಲಿ ಅಮೆರಿಕನ್ಸ್ ಅಥವಾ ಯುರೋಪಿಯನ್ಸ್ಗಳು ಈ ರೂಲ್ ಆಫ್ ಲಾ ಅನ್ನೋದು ಏನಿದೆ ಇಂಡಿಯಾದಲ್ಲಿ ಇದನ್ನ ಎಸ್ಟಾಬ್ಲಿಷ್ ಮಾಡಿರೋದು ಬ್ರಿಟಿಷ್ ಕಲೋನಿಯಲಿಸ್ಟ್ ನಲ್ಲಿ ಅಂತ ಹೇಳಿದ್ದಾರೆ. ಸೊ ಟೇಕ್ ಡೌನ್ ರೂಲ್ ಆಫ್ ಲಾ ಇನ್ ಇಂಡಿಯಾ. ನಾನು ಇಂಪಾರ್ಟೆಂಟ್ ಮಾತ್ರ ಕೊಡ್ತಿದ್ದೀನಿ, ಗೊತ್ತಾಗ್ತಿದ್ಯಾ ಯಾವ್ದು ನಿಮಗೆ ಹೆಲ್ಪ್ ಆಗುತ್ತೆ? ಎವ್ರಿಥಿಂಗ್ ಐ ಡೋಂಟ್ ಗಿವ್ ಇಟ್. ರೂಲ್ ಆಫ್ ಲಾ ಇನ್ ಇಂಡಿಯಾ ನಿಮಗೆ ಈ ಚಾಪ್ಟರ್ ಸ್ವಲ್ಪ ಸ್ಟೋರಿ ಕೈಂಡ್ ಇರೋದು, ಬಟ್ ನೆಕ್ಸ್ಟ್ ಟೈಮ್ ಬಂದಾಗ ಜುಡಿಷಿಯರಿ ಅಂತ ಏನ್ ಬಂದಿದೆ ಅವಾಗ ಎಕ್ಸಾಕ್ಟ್ಲಿ ನಿಮಗೆ ಪಿಕ್ಚರ್ಸ್ ಇರುತ್ತೆ, ಗೊತ್ತಾಗ್ತದೆ. ದಿಸ್ ಇಸ್ ಜಸ್ಟ್ ದ ಬೇಸಿಕ್, ಅಂದ್ರೆ ಬಿಫೋರ್ ಮೂವಿಂಗ್ ಟು ಜುಡಿಷಿಯರಿ ನಿಮಗೆ ಲಾಸ್ ಬಗ್ಗೆ ನಿಮಗೆ ಅರ್ಥ ಆಗಬೇಕು ಅಂತ ಹೇಳಿ ಇದನ್ನು ಕೊಟ್ಟಿರುವಂಥದ್ದು. ಓಕೆ, ರೂಲ್ ಆಫ್ ಲಾ ಇನ್ ಇಂಡಿಯಾ ಒಂದು ಜಸ್ಟ್ ಆರೋ ಮಾರ್ಕ್ ಹಾಕೊಳ್ಳಿ, ಮುಂದೆ ಜಸ್ಟ್ ಆರೋ ಮಾರ್ಕ್ ಹಾಕೊಳ್ಳಿ. ಎಸ್ಟಾಬ್ಲಿಷ್ ಬೈ ಬ್ರಿಟಿಷ್ ಕಲೋನಿಯಲಿಸ್ಟ್ ಅಂತ ಇರುವಂತದನ್ನ ನಿಮಗೆ ಅರ್ಥ ಆಗ್ಬೇಕದು, ಅಂದ್ರೆ ಹಲವಾರು ಜನರ ಹೇಳಿಕೆ, ಗೊತ್ತಾಗ್ತಿದ್ಯಾ? ಎಸ್ಟಾಬ್ಲಿಷ್ಡ್ ಬೈ ಬ್ರಿಟಿಷ್ ಕಲೋನಿಯಲಿಸ್ಟ್ ಅಂತ ಅಂತೀವಿ. But historians have disputed this claim on several grounds. ಗೊತ್ತಾಗ್ತಿದ್ಯಾ? ಯೂಶಲಿ ಏನಂತ ಇರೋದು ಅಂತಂದ್ರೆ ಈ ರೂಲ್ ಆಫ್ ಲಾ ಏನಿದೆ ಇಂಡಿಯಾದಲ್ಲಿ ಅದನ್ನ ಬ್ರಿಟಿಷ್ ಕಲೋನಿಯಲಿಸ್ಟ್ ಅವರು ಫಾರ್ಮೇಶನ್ ಮಾಡಿರೋದು, ಎಸ್ಟಾಬ್ಲಿಷ್ ಮಾಡಿರೋದು ಅಂತಿದೆ. ಬಟ್ ಹಲವಾರು ಜನ ಹಿಸ್ಟೋರಿಯನ್ಸ್ ಏನ್ ಮಾಡಿದ್ದಾರೆ, ಈ ಏನ್ ಕ್ಲೈಮ್ ಮಾಡಿದಾರಲ್ವಾ ರೂಲ್ ಆಫ್ ಲಾ ಬ್ರಿಟಿಷ್ ಕಲೋನಿಯಲಿಸ್ಟ್ ಅವರು ಎಸ್ಟಾಬ್ಲಿಷ್ ಮಾಡಿರೋದು ಅಂತ, ಇದನ್ನ ಅವರು ಅಪೋಸ್ ಮಾಡ್ತಿದ್ದಾರೆ. ಹಾಗಿದ್ರೆ ಯಾವ ಗ್ರೌಂಡ್ಸ್ ಮೇಲೆ ಅಂತ ಅಂದ್ಬಿಟ್ಟು ಯೂಶಲಿ 2 ಒಂದು ಮೇಜರ್ ಸ್ಟೇಟ್ಮೆಂಟ್ಸ್ ಗಳನ್ನ ಕೊಟ್ಟಿದ್ದಾರೆ ನಿಮಗೆ. ಸೊ ಅದನ್ನ ಜಸ್ಟ್ ಟೇಕ್ ಡೌನ್. ಫಸ್ಟ್ ಅದ್ರಲ್ಲಿ ಯಾವುದು ಅಂತಂದ್ರೆ ಕಲೋನಿಯಲ್ ಲಾ ವಾಸ್ ಆರ್ಬಿಟ್ರರಿ ಅಂತ ಹೇಳಿರೋದು. ಕಲೋನಿಯಲ್ ಲಾ ವಾಸ್ ಆರ್ಬಿಟ್ರರಿ. Okay. The first ground on which historians have opposed this claim ಅಂತಂದ್ರೆ ಅದಕ್ಕೆ ಯಾವುದು ಫಸ್ಟ್ ಏನ್ ಬರ್ಸಿರೋದು? ಏನು ಜೋರಾಗಿ? ಎಸ್, ಕಲೋನಿಯಲ್ ಲಾಸ್ ಗಳು ಏನಾಗಿತ್ತು ವಾಸ್ ಆರ್ಬಿಟ್ರರಿ ಅಂತ ಅಂತೀವಿ. ಇವಾಗ ನಾವು ಲಾ ಅಂತ ಅಂದ್ರೆ ಅಥವಾ ಯೂಶಲಿ ರೂಲ್ ಆಫ್ ಲಾ ಅಂತಂದ್ರೇನು? ಸೊ ಇಟ್ ಹ್ಯಾಸ್ ಟು ಪ್ರೊವೈಡ್ ಈಕ್ವಾಲಿಟಿ, ಇಟ್ ಹ್ಯಾಸ್ ಟು ಪ್ರೊವೈಡ್ ಜಸ್ಟಿಸ್ ಅಂಡ್ ಆಲ್ಸೋ ಇಲ್ಲಿ ಪೀಪಲ್ಸ್ ಗಳ ಪಾರ್ಟಿಸಿಪೇಷನ್ ಇರಬೇಕು ಅಂತ ಅಂತೀವಿ. ನಾವು ಒಪಿನಿಯನ್ ಮೇರೆಗೆ ಲಾಸ್ ಗಳನ್ನ ಫ್ರೇಮ್ ಮಾಡಬೇಕು, ಹೌದಲ್ವಾ? ಇಲ್ಲಿ ನಾವು ಪೀಪಲ್ಸ್ ಒಪಿನಿಯನ್ ಯಾಕೆ ತಗೋಬೇಕು ಅಂತಂದ್ರೆ ಬಿಕಾಸ್ ಪೀಪಲ್ ಆರ್ ದ ಮೇಜರ್ ಫೋಕಸ್ಡ್ ಅಲ್ವಾ? ಪೀಪಲ್ಸ್ ಗಳ ಒಳಿತಿಗೋಸ್ಕರನೇ ತಾನೇ ಲಾಸ್ ಗಳನ್ನ ಇಂಪ್ಲಿಮೆಂಟ್ ಮಾಡ್ತಿರೋದು, ಅವ್ರಗಳನ್ನ ಪ್ರೊಟೆಕ್ಟ್ ಮಾಡಬೇಕು ಅಂತ ತಾನೇ ನಾವಿಲ್ಲಿ ಇಂಪ್ಲಿಮೆಂಟ್ ಮಾಡ್ತಿರೋದು. ಬಟ್ ಆ ಬ್ರಿಟಿಷ್ ಕಲೋನಿಯಲ್ ಪೀರಿಯಡ್ ಅಲ್ಲಿ ಈ ಎಲ್ಲಾ ಫೀಚರ್ಸ್ ಗಳು ನಮಗಿತ್ತ ನಮಗೆ ಈಕ್ವಾಲಿಟಿ ಸಿಕ್ತಿತ್ತ, ಆಪರ್ಚುನಿಟೀಸ್ ಗಳು ಈಕ್ವಲ್ ಆಗಿ ಇರ್ತಿತ್ತ. ಅವ್ರು ಏನ್ ಲೆಜಿಸ್ಲೇಚರ್ಸ್ ನಲ್ಲಿ ಲಾ ಮೇಕಿಂಗ್ ಬಾಡಿ ಅಂತ ಹೇಳ್ತಿರೋ ಲೆಜಿಸ್ಲೇಚರ್ ಆ ಲೆಜಿಸ್ಲೇಚರ್ ನಲ್ಲಿ ನಮ್ಮ ಇಂಡಿಯನ್ಸ್ ಗಳನ್ನ ಅವರು ಕೂರಿಸ್ಕೊಂತಿದ್ರ, ಅಪಾಯಿಂಟ್ ಮಾಡ್ಕೊಂತಿದ್ರ. ನಂತರ ಹಲವಾರು ಲಾಸ್ ಗಳು, ರಿಫಾರ್ಮ್ ಆಕ್ಟ್ಸ್ ಗಳು ಬಂದಾದ್ಮೇಲೆ ಯಾವಾಗ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ನಮ್ಮನ್ನು ಕೂಡ ನಿಮ್ಮ ಲೆಜಿಸ್ಲೇಚರ್ ನಲ್ಲಿ ಅಂದ್ರೆ ಇಂಡಿಯನ್ ಮೆಂಬರ್ಸ್ ಶುಡ್ ಆಲ್ಸೋ ಬಿ ಅಪಾಯಿಂಟೆಡ್ ಇನ್ ದ ಲೆಜಿಸ್ಲೇಚರ್ ಅಂತ ಅಂದಾಗ ಆ ಟೈಮ್ ನಲ್ಲಿ ಏನವರು ಒಂದು 2 ಮೆಂಬರ್ಸ್ ಅನ್ನ ಅವ್ರು ಅಪಾಯಿಂಟ್ ಮಾಡ್ಕೊಂಡಿದ್ರು, ಹೌದಲ್ವಾ? ಲೆಜಿಸ್ಲೇಚರ್ ಗೆ ಫಸ್ಟ್ ಪರ್ಸನ್ ಯಾರು? ಎಸ್, ಗೊತ್ತಿದೆ, ನಾನು ಕೊಟ್ಟಿದ್ದೀನಿ, ಹೌದಲ್ವಾ? ಸೊ ಇಲ್ಲಿ ಆ ರೀತಿ ಆದ ನಂತರ ಇವ್ರು ಏನ್ ಮಾಡಿದ್ರು, ಅವರು ಅಪಾಯಿಂಟ್ ಅನ್ನ ಮಾಡ್ಕೊಂಡ್ರು. ಅಪಾಯಿಂಟ್ ಮಾಡ್ಕೊಂಡಿದ ತಕ್ಷಣ ಅವರಿಗೆ ಎಂಟೈರ್ ರೈಟ್ಸ್ ಅನ್ನ ಕೊಡ್ಲಿಲ್ಲ ಕ್ವೆಶ್ಚನ್ ಮಾಡೋದಕ್ಕೆ. ದಟ್ಸ್ ವೈ ಅಗೇನ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಏನ್ ಡಿಮ್ಯಾಂಡ್ ಅನ್ನ ಇಟ್ಟಿದ್ದು, ಕೇವಲ ಲೆಜಿಸ್ಲೇಚರ್ಸ್ ನಲ್ಲಿ ನಮ್ಮ ಇಂಡಿಯನ್ ಮೆಂಬರ್ಸ್ ಗಳನ್ನ ಅಪಾಯಿಂಟ್ ಮಾಡ್ಕೊಳ್ಳೋದು ಮಾತ್ರ ಅಲ್ಲ, ಅಲ್ಲಿ ಏನೇ ಒಂದು ಡಿಸಿಷನ್ ತಗೊಬೇಕಾದ್ರೆ ನಮ್ಮವರ ಅಂದ್ರೆ ಇಂಡಿಯನ್ ಮೆಂಬರ್ಸ್ ಗಳು ಯಾರು ಅಪಾಯಿಂಟ್ ಆಗಿರ್ತಾರೆ ಲೆಜಿಸ್ಲೇಚರ್ ನಲ್ಲಿ ಅವರ ಡಿಸಿಷನ್ಸ್ ಗಳನ್ನ ನೀವು ಅಥವಾ ಸಜೆಷನ್ಸ್ ಗಳನ್ನ ನೀವು ಕೇಳಬೇಕು. ಹಾಗೇನೆ ಯು ಹ್ಯಾವ್ ಟು ಆಸ್ಕ್ ಕ್ವೆಶ್ಚನ್ಸ್, ಅಂದ್ರೆ ಯು ಹ್ಯಾವ್ ಟು ಅಲೋ ದೆಮ್ ಟು ಆಸ್ಕ್ ಕ್ವೆಶ್ಚನ್ಸ್. ಅವ್ರು ಏನೇ ಒಂದು ಡಿಸಿಷನ್ ಅಥವಾ ಒಂದು ಟಾಪಿಕ್ ತಗೊಂಡಿದ್ದಾರೆ ಅಂತಂದ್ರೆ ಆ ಟಾಪಿಕ್ ಮೇಲೆ ಕ್ವೆಶ್ಚನ್ಸ್ ಗಳನ್ನ ಅರೈಸ್ ಮಾಡೋದಕ್ಕೆ ನೀವು ಅವರಿಗೆ ರೈಟ್ಸ್ ಅನ್ನ ಕೊಡಬೇಕು. ಹಾಗೇನೆ ಅಲ್ಲಿ ಏನು ಬಡ್ಜೆಟ್ಸ್ ಗಳು ನಡೆಯುತ್ತೆ ಸೆಷನ್ಸ್ ನಲ್ಲಿ, ಆ ಬಡ್ಜೆಟ್ ಅನ್ನು ಕೂಡ
ಅಲ್ಲೂ ಕೂಡ ಇವರು ಡಿಸ್ಕಸ್ ಆಗೋದಕ್ಕೆ ಪಾರ್ಟಿಸಿಪೇಟ್ ಮಾಡೋದಕ್ಕೆ ನೀವು ಅವರಿಗೆ ಅಲೋಯನ್ಸ್ ಅನ್ನ ಕೊಡಬೇಕು ಅಂತ ಹೇಳಿ ಡಿಮ್ಯಾಂಡ್ ಅನ್ನ ಇಟ್ಟಿದ್ದು. ಇದಾದ್ಮೇಲೆ ಏನಾಗಿದ್ದು, ನಮಗೆ ಕಂಪ್ಲೀಟ್ ಆಗಿ ಇಂಡಿಯನ್ ಮೆಂಬರ್ಸ್ ಗಳು ಅಪಾಯಿಂಟ್ ಆಗಿ ಲಾಸ್ ಗಳಲ್ಲಿ ಅವರು ಕೂಡ ತಮ್ಮನ್ನು ತಾವು ತೊಡಗಿಸ್ಕೊಳ್ಳೋದಕ್ಕೆ ಮುಂದಾಗ್ತಾರೆ. ಅಲ್ಲಿವರೆಗೂ ಅವರು ಇದ್ರ No, till then there was no participation of Indians in any of the Britishers administration. ಹೌದಲ್ವಾ? So that's why we say colonial rule was arbitrary and it was random. Arbitrary is nothing but random ಅಂತ ಅಂತೀವಿ. ಅಂದ್ರೆ let us see the example of Rowlatt Act. So ಅದನ್ನ ತಗೊಂಡು ಕೂಡ it was random. ಏನ್ ಪ್ರಾಪರ್ ಆಗಿ ಅಲ್ಲಿ ರೂಲ್ ಅನ್ನ ಫ್ರೇಮ್ ಮಾಡಿದ್ರು ಅವರು? No, it was random. Without any trial, how can you arrest some person? So ಏನಾಗಿದೆ ಅಲ್ಲಿ, ಯೂಶಲಿ ಬ್ರಿಟಿಷ್ ಕಾಲೋನಿಯಸ್ ರೂಲ್ ದೇ ಆರ್ ಮೇಕಿಂಗ್ ಆರ್ಬಿಟ್ರರಿ ಲಾಸ್, random laws which is affecting the lives of innocent people who are residing in India. ಗೊತ್ತಾಗ್ತಿದ್ಯಾ? ಸೊ ಹಿಯರ್ ಯೂಶಲಿ ಯಾಕೆ ಈ ರೂಲ್ ಆಫ್ ಲಾ ಅನ್ನ ಬ್ರಿಟಿಷರ್ಸ್ ಗಳ ತಂದಿಲ್ಲ? ಸೊ ಇಟ್ ಇಸ್ ಎಂಟೈರ್ಲಿ ಡಿಪೆಂಡಿಂಗ್ ಆನ್ ದ ಇಂಡಿಯನ್ಸ್ ಗಳ ಸ್ಟ್ರಗಲ್ ಮೇಲೆ ಅಂತ ಹೇಳ್ತಿರೋದು. ಸೊ ಅದಕ್ಕೆ ಸೆವೆರಲ್ ಗ್ರೌಂಡ್ಸ್ ಅಂತ ಏನ್ ಬರ್ತಲ್ವ, ದಟ್ ಈಸ್ ದ ಫಸ್ಟ್ ಪಾಯಿಂಟ್. ಅದಕ್ಕೇನೆ ಹೇಳಿದ್ದು ಸೊ ಕಲೋನಿಯಲ್ ಲಾ ವಾಸ್ ಆರ್ಬಿಟ್ರರಿ ಅಂತ. ಇಲ್ಲಿ ನಾವು ರೂಲ್ ಆಫ್ ಲಾ ಅಂತ ಅಂದಾಗ ಲಾ ನಲ್ಲಿ ಸರ್ಟನ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಥವಾ ಸಜೆಷನ್ಸ್ ಗಳು ಬಂದಾಗ ಅದು ಸಿಟಿಸನ್ಸ್ ಗಳನ್ನ ಗಮನ ಇಟ್ಕೊಂಡು ಮಾಡಿರುವಂತದ್ದು ಲಾಸ್ ಗಳನ್ನ. ಹೌದಲ್ವಾ? ಕಾನ್ಸ್ಟಿಟ್ಯೂಷನ್ ನಲ್ಲಿ ಏನೇ ಒಂದು ಲಾಸ್ ಇಂಪ್ಲಿಮೆಂಟ್ ಆಗಿದೆ ಅಂತಂದ್ರೆ ಇಲ್ಲಿ ಸಿಟಿಸನ್ಸ್ ಗಳನ್ನ ಮೇನ್ ಫೋಕಸ್ ಆಗಿ ಇಟ್ಕೊಂಡು ಮಾಡಿರುವಂತದ್ದು. ವೆನ್ ಯು ಡೂ ಇಟ್ ಇನ್ ಅನ್ ಆರ್ಬಿಟ್ರರಿ ವೇ, ಅಂದ್ರೆ ನೀವು ಲಾಸ್ ಗಳನ್ನ ರ್ಯಾಂಡಮ್ ವೇ ಆಗಿ ನೀವು ಇಂಪ್ಲಿಮೆಂಟ್ ಮಾಡ್ತಿದ್ದೀರಾ ಅಂತಂದ್ರೆ ದಟ್ ಈಸ್ ನಾಟ್ ಅ ರೂಲ್ ಆಫ್ ಲಾ, ದಟ್ ಈಸ್ ನಾಟ್ ಅ ಲಾ, ಇಸಂಟ್ ಇಟ್? ಹೌದಲ್ವಾ? ಅದನ್ನ ನಾವು ಲಾ ಅಂತ ಅನ್ನೋದಕ್ಕಾಗೋದಿಲ್ಲ. ಸೊ ವಿ ಕೆನಾಟ್ ಸೇ ದಟ್ ಬ್ರಿಟಿಷ್ colonialists have implemented or else British colonialists have established this rule of law ಅಂತ ಹೇಳ್ತೀವಿ. ಸೊ ಈ ಒಂದು ಗ್ರೌಂಡ್ ಮೇಲೆ ನಾವೇನಂತ ಹೇಳ್ತೀವಿ ಅಂದ್ರೆ ಏನ್ ರೂಲ್ ಆಫ್ ಲಾ ನ ಬ್ರಿಟಿಷ್ colonialists ಗಳು ಎಸ್ಟಾಬ್ಲಿಷ್ ಮಾಡಿದ್ರು ಅಂತ ಇದು ಅಂತ ಹೇಳಿದ್ವಿ. ಸೊ ದಟ್ ಈಸ್ ನಾಟ್ ಟ್ರೂ. ಸೊ ಇಟ್ ಈಸ್ ಪ್ರೂವಿಂಗ್. ದಟ್ಸ್ ವೈ ಈಗ ನಾನು ಲಾ ಅಂತ ಅಂದ್ರೆ ಏನ್ ಹೇಳಿದೆ, ಸೊ ಲಾಸ್ ಗಳನ್ನ ಯಾಕೆ ಫ್ರೇಮ್ ಮಾಡ್ತಾರೆ ಅಂತಂದ್ರೆ ದಟ್ಸ್ ವೈ ದ ಫಸ್ಟ್ ರೀಸನ್ ಏನ್ ಕೊಟ್ಟಿದ್ದ ನಾನು ಅದಕ್ಕೆ, ಯೂಶಲಿ ದ ಮೇನ್ ರೀಸನ್ ಆರ್ಬಿಟ್ರರಿ ಎಕ್ಸರ್ಸೈಸ್ ಆಫ್ ಪವರ್ ಇಂದ ಪ್ರೊಟೆಕ್ಟ್ ಮಾಡೋದಕ್ಕೋಸ್ಕರ ಏನು ಲಾಸ್ ಗಳನ್ನ ಇಲ್ಲಿ ಇಂಪ್ಲಿಮೆಂಟ್ ಮಾಡೋದು, ಫಾರ್ಮೇಶನ್ ಅನ್ನ ಮಾಡೋದು ಅಂತ ಹೇಳಿ. ವೆನ್ ದ ಬ್ರಿಟಿಷರ್ಸ್ ಅಥವಾ ಕಲೋನಿಯಲ್ ರೂಲ್ಸ್ ಅಥವಾ ಕಲೋನಿಯಲ್ ಲಾಸ್ ಗಳು ಆರ್ಬಿಟ್ರರಿ ಆಗಿತ್ತು ಅಂತಂದ್ರೆ ದಟ್ ಡಸಂಟ್ ಕಮ್ ಅಂಡರ್ ದಿಸ್ ರೂಲ್ ಆಫ್ ಲಾ. ದಟ್ ಈಸ್ ಒನ್ ಆಫ್ ದ ಮೇನ್ ಗ್ರೌಂಡ್. ತಿಳಿತಿದ್ಯಾ ಯಾಕೆ ಅಂತ ಹೇಳಿ? ಯು ಕ್ಯಾನ್ ಎಕ್ಸ್ಪ್ಯಾಂಡ್ ದಿಸ್ ಲೆಟರ್ ಆನ್. ನಾನು ನಮಗೆ ಜಸ್ಟ್ ಕೀವರ್ಡ್ಸ್ ಗಳನ್ನ ಕೊಡ್ತಿರೋಂಥದ್ದು. ಕ್ಲಿಯರಾ? ಡೌಟಾ? ಲಾಸ್ಟ್ ಕ್ಲಿಯರಾ? ಓಕೆ, ಸೆಕೆಂಡ್ ಗ್ರೌಂಡ್ ತಗೊಳ್ಳಿ. ಇನ್ನೊಂದು ಯಾಕೆ ಹಿಸ್ಟೋರಿಯನ್ಸ್ ಗಳು ಈ ಒಂದು ಡಿಸ್ಪ್ಯೂಟ್ ಅನ್ನ ಕ್ಲೇಮ್ ಮಾಡಿದ್ದಾರೆ, ಸೆಕೆಂಡ್ ಅಂದ್ರೆ ಸೆವೆರಲ್ ಗ್ರೌಂಡ್ಸ್ ಗಳ ಮೇಲೆ ಅಪೋಸ್ ಮಾಡಿದ್ದಾರೆ ಸ್ಟೇಟ್ಮೆಂಟ್ ಗೆ ಅಂತಂದ್ರೆ ಅದಕ್ಕೆ ಸೆಕೆಂಡ್ ಪಾಯಿಂಟ್. ಇನ್ನೊಂದು ಇಂಡಿಯನ್ ನ್ಯಾಷನಲಿಸ್ಟ್ played a prominent role. Indian nationalists played a prominent role in the development of legal sphere in British India. ಬರ್ಕೊಂಡ್ರಾ? ಏನ್ ಬರ್ತಿದ್ರೆ ಎಲ್ಲರೂ ಲೌಡ್ ಆಗಿ ಓದಿ. Yes, that is Indian nationalists played a prominent role in the development of legal sphere in British India. ಹೌದು, ನಮಗೆಲ್ಲ ತಿಳಿದಿದೆ. ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಏನು ಎಸ್ಟಾಬ್ಲಿಷ್ ಆಯ್ತು, ಅವ್ರ ಮೇನ್ ಡಿಮ್ಯಾಂಡ್ ಇದ್ದಿದ್ದೆ ಅದು. ಹೌದಲ್ವಾ? ಫಸ್ಟ್ ಅವರು ಲೆಜಿಸ್ಲೇಚರ್ಗೆ ಅವರು ಹೋಗ್ಬೇಕು. ಅದಾದ ನಂತರ ಅವರು ನೆಕ್ಸ್ಟ್ ಡಿಮ್ಯಾಂಡ್ಸ್ ಗಳನ್ನ ಇಡ್ತಾ ಏನಾಯ್ತು, ಪೂರ್ಣ ಸ್ವರಾಜ್, ದಟ್ ಈಸ್ ಸ್ವರಾಜ್ಗೆ ಬಂದು. ಬಟ್ ದ ಪೂರ್ಣ ಸ್ವರಾಜ್ ಆರ್ ಸ್ವರಾಜ್ ವಾಸ್ ನಾಟ್ ದ ಇಂಟೆನ್ಷನ್ ಆಫ್ ದ ಪೀಪಲ್ ಇನ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್. ಹೇಳಿದ್ನಲ್ವಾ, ಫಾರ್ಮೇಶನ್ ಆಗಿದ್ದ ಮೇನ್ ಉದ್ದೇಶ ಇಟ್ ವಾಸ್ ನಾಟ್ ದ ಸ್ವರಾಜ್. ಸೊ ತದನಂತರ ಲೇಟರ್ ಅಲ್ಲಿ ಪೂರ್ಣ ಸ್ವರಾಜ್ ಅಂತ ಬಂದಿದ್ದು. ಅದಾದ್ಮೇಲೆ ಕಂಪ್ಲೀಟ್ ಇಂಡಿಪೆಂಡೆನ್ಸ್ ಗೋಸ್ಕರ ನ್ಯಾಷನಲ್ ಮೂವ್ಮೆಂಟ್ಸ್ ಗಳು ಸ್ಟಾರ್ಟ್ ಆಗಿದ್ದು. ಸೊ ಇಲ್ಲಿ ನಮ್ಗೆ ಬೇಸಿಕ್ ಇನ್ಫಾರ್ಮೇಶನ್ ಏನ್ ಸಿಗ್ತಿದೆ ಅಂತಂದ್ರಲ್ಲಿ, ಈ ಲೀಗಲ್ ಸ್ಪಿಯರ್ ಅನ್ನ ಡೆವಲಪ್ ಮಾಡಿದ್ದು ನಮ್ಮ ಇಂಡಿಯನ್ ನ್ಯಾಷನಲಿಸ್ಟ್. ಈ ಲೀಗಲ್ ಸ್ಪಿಯರ್ ಈ ರೀತಿ ರೂಲ್ ಆಫ್ ಲಾ ಅನ್ನ ಪ್ರಾಪರ್ ಆಗಿ ಇಂಪ್ಲಿಮೆಂಟ್ ಮಾಡೋದಕ್ಕೆ ನಮ್ಮ ನ್ಯಾಷನಲ್
ನ್ಯಾಷನಲಿಸ್ಟ್ಗಳು ಅಂದ್ರೆ ಇಂಡಿಯನ್ ನ್ಯಾಷನಲಿಸ್ಟ್ಗಳು ದೇ ಹ್ಯಾವ್ ಪ್ಲೇಡ್ ಎ ಪ್ರಾಮಿನೆಂಟ್ ರೋಲ್ ಅಂತ ಹೇಳಿರುವಂತದ್ದು. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತಂದ್ರೆ ಅವರ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಹೌದಲ್ವಾ? ಬಿಫೋರ್ ಇಂಡಿಪೆಂಡೆನ್ಸ್ ಇಟ್ಸೆಲ್ಫ್ ದೇ ಫಾರ್ಮ್ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ. ಹೌದಲ್ವಾ? 1946 ನಲ್ಲೇ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಫಾರ್ಮೇಶನ್ ಆಗಿದ್ದು. ಸೊ ಅವರು ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿನ ಮೇಜರ್ ಆಗಿ ಯಾಕೆ ಫಾರ್ಮೇಶನ್ ಅನ್ನು ಮಾಡಿದ್ದು? ಯಾಕೆ ಅಂದ್ರೆ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಏನೆಲ್ಲ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಹೇಳಿ. ಯೂಶಲಿ ಎಷ್ಟು ಅವಧಿ ಆಯ್ತು? ವಾಟ್ ವಾಸ್ ದ ಡ್ಯೂರೇಷನ್ ಆಕ್ಚುಲಿ ಕಾನ್ಸ್ಟಿಟ್ಯೂಷನ್ ಫ್ರೇಮ್ ಮಾಡೋದಕ್ಕೆ? 2 years. ಎಸ್, ಗೊತ್ತಿದೆ ಅಲ್ಲ ಎಲ್ಲರಿಗೂ? ಓಕೆ. ಈ ಅವಧಿಯಲ್ಲಿ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ದೇ ಸ್ಟಾರ್ಟೆಡ್ ಟು ಸ್ಟಡಿ ದ ಡಿಫರೆಂಟ್ ಕಾನ್ಸ್ಟಿಟ್ಯೂಷನ್ಸ್ ಅರೌಂಡ್ ದ ವರ್ಲ್ಡ್. ಯಾವೆಲ್ಲ ಕಂಟ್ರೀಸ್ ಗಳಲ್ಲಿ ಯಾವ ರೀತಿಯಾದಂತಹ ಕಾನ್ಸ್ಟಿಟ್ಯೂಷನ್ಸ್ ಗಳನ್ನ ಇಂಪ್ಲಿಮೆಂಟ್ ಮಾಡಿದ್ದಾರೆ, ಯಾವೆಲ್ಲ ಪ್ರಿನ್ಸಿಪಲ್ಸ್ ಗಳನ್ನ ಅವರು ಏನೋ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ, ಎಲ್ಲದನ್ನು ಕೂಡ ಸ್ಟಡಿ ಮಾಡ್ತಾರೆ. ಸೊ ದಟ್ಸ್ ವೈ ವಿ ಸೇ ಅಲ್ವಾ ಅವರ್ ಕಾನ್ಸ್ಟಿಟ್ಯೂಷನ್ ಇಸ್ ಕನ್ಸಿಡರ್ಡ್ ಟು ಬಿ ದ ರ್ಯಾಗ್ ಪಿಕರ್ಸ್ ಕಾನ್ಸ್ಟಿಟ್ಯೂಷನ್. ಅಥವಾ ಇನ್ನೊಂದು ಯಾರಂದಿದ್ದು? ಮಿಕ್ಸ್. ಯೂಶಲಿ ವಿ ಡೋಂಟ್ ಸೇ ಇಟ್ ಮಿಕ್ಸ್ ಅಷ್ಟಾಗಿ, ಬಟ್ ಇಟ್ಸ್ ಅ ಲಿವಿಂಗ್ ಡಾಕ್ಯುಮೆಂಟ್ ಅಂತ ಅಂತೀವಿ, ರಿಟರ್ನ್ ಡಾಕ್ಯುಮೆಂಟ್ ಅಂತ ಅಂತೀವಿ, ಅಂಡ್ ಆಲ್ಸೋ ರ್ಯಾಗ್ ಪಿಕರ್ಸ್ ಕಾನ್ಸ್ಟಿಟ್ಯೂಷನ್ ಅಂತ ಅಂತೀವಿ. ಅಂದ್ರೆ ನಮ್ಮಲ್ಲಿರುವಂತಹ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಏನ್ ಫಾರ್ಮೇಶನ್ ಮಾಡ್ತಾರೆ ಕಾನ್ಸ್ಟಿಟ್ಯೂಷನ್, ಆ ಮೆಂಬರ್ಸ್ ಗಳು ಪ್ರತಿಯೊಂದು ಕಂಟ್ರಿಯಿಂದನೂ ದೇ ಹ್ಯಾವ್ ಪಿಕ್ ಸಮ್ ಇನ್ಫಾರ್ಮೇಶನ್, ಸಮ್ ಸೋರ್ಸಸ್ ಗಳನ್ನ ಪಿಕ್ ಮಾಡ್ಕೊಂಡು ನಮ್ಮ ಕಾನ್ಸ್ಟಿಟ್ಯೂಷನ್ ಅನ್ನ ಫ್ರೇಮ್ ಮಾಡಿರುವಂತದ್ದು ಅಂತ ಹೇಳಿ. ಹಾಗಾಗಿ ನಮ್ಮ ಕಾನ್ಸ್ಟಿಟ್ಯೂಷನ್ ಅನ್ನ ಏನಂತಿರೋದು ರ್ಯಾಗ್ ಪಿಕರ್ಸ್ ಕಾನ್ಸ್ಟಿಟ್ಯೂಷನ್ ಅಂತ ಅಂತೀವಿ. ತಿಳಿದಿದ್ಯಾ? So this is the best example for the second thing what I have given. Our Indian nationalists have played an important role ಅಥವಾ prominent role in the development of legal sphere in the British India ಅಂತ ಅಂತೀವಿ. ಹೌದಲ್ವಾ? ಸಾರಿ, and it's the longest constitution. those are the features ಗಳು, salient features ಗಳು ಬರ್ತಾ ಹೋಗುತ್ತದೆ. ತಿಳಿದಿದ್ಯಾ? ಕ್ಲಿಯರಾ? ಸೊ ಇದು ಬೇಸಿಕ್ ಆಗಿ. ಓಕೆ, ಈಗ ನಮಗೆ ಎಕ್ಸಾಂಪಲ್ಸ್ ಗಳನ್ನು ಕೂಡ ಪ್ರೊವೈಡ್ ಮಾಡಿದ್ದಾರೆ ರೂಲ್ ಆಫ್ ಲಾ ನಲ್ಲಿ. ಸೊ ಹಾಗೆ ಏನ್ ಕಲೋನಿಯಲ್ ರೂಲ್ ವಾಸ್ ಆರ್ಬಿಟ್ರರಿ ಅಂತ ನಾನು ಏನ್ ಹೇಳಿದೆ. ಸೊ ಫಸ್ಟ್ ಒನ್ ನಾನು ಅದೇ ತಾನೇ ಬರ್ಸಿದ್ದು, ಸೆವೆರಲ್ ಗ್ರೌಂಡ್ಸ್ ಅಂತ ಬಂದ್ಬಿಡಿ. ಫಸ್ಟ್ ಏನ್ ಬರ್ಸಿರೋಂತ ನಿಮಗೆ ಕಲೋನಿಯಲ್ ರೂಲ್ ವಾಸ್ ಅಥವಾ ಕಲೋನಿಯಲ್ ಲಾ ವಾಸ್ ಆರ್ಬಿಟ್ರರಿ ಅಂತ ಬರ್ಸಿದ್ವಿ. ಆ ಆರ್ಬಿಟ್ರರಿಗೆ ದ ಬೆಸ್ಟ್ ಎಕ್ಸಾಂಪಲ್ ಯಾವುದು ಅಂತಂದ್ರೆ ಒಂದು ರೌಲತ್ ಆಕ್ಟ್ ಕೂಡ ಕೊಡ್ತೀವಿ. ಒನ್ ಆಫ್ ದ ಅಂದ್ರೆ ಅಲ್ಲಿ ಆರ್ಬಿಟ್ರರಿನೆಸ್ ಏನಿದೆ, ದಟ್ ಈಸ್ ರ್ಯಾಂಡಮ್ನೆಸ್, ಅದು ಸ್ಟಿಲ್ ಕಂಟಿನ್ಯೂ ಆಗ್ತಿದ್ದು ಟಿಲ್ ಈ ಸೆಡಿಷನ್ ಆಕ್ಟ್ ಆಫ್ 1870 ವರೆಗೂ ಕೂಡ. ಅಂದ್ರೆ ಇನ್ನೂ ಕೂಡ ಈ ಆಕ್ಟ್ ಮೇಲೂ ಕೂಡ ಇದೇನಾಗ್ತಿತ್ತು, ಕಂಟಿನ್ಯೂ ಆಗ್ತಾನೆ ಬಂತು ಆ ಆರ್ಬಿಟ್ರರಿನೆಸ್ ಅಥವಾ ಏನೋ ಇನ್ನೊಂದು ರ್ಯಾಂಡಮ್ನೆಸ್ ಅಂತ ಹೇಳಿ. ಇಲ್ಲಿ ಯೂಶಲಿ ಸೆಡಿಷನ್ ಅಂತ ಅಂದ್ರೆ ಇನ್ಫ್ಲೂಯೆನ್ಸ್. ಇಲ್ಲಿ ತುಂಬಾ ವರ್ಡ್ಸ್ ಗಳು ಬರುತ್ತೆ. ಪಾಲಿಟಿ ರಿಲೇಟೆಡ್ ನಾವು ನೋಡ್ಬೇಕು. ಇದ್ರ ರಿಲೇಟೆಡ್ ಏನು ಸೆಡಿಷನ್ ಅಂತ? Joining one act with one act. No, that is not. Just ಹೇಳಿ, just whatever you know, just Treason? huh? Treason. Reason. Treason. That's not to rule out an act. ಇಂಡಿಯನ್ ನ್ಯಾಷನಲ್ ಮೂವ್ಮೆಂಟ್ ಆಗ್ಬೇಕಾದ್ರೆ ಗೂಗಲ್ ಹೊಡೆಯಂಗಿಲ್ಲಪ್ಪ, ಇಲ್ಲಾಂದ್ರೆ ಎಲ್ಲಾರ್ದು ಫೋನ್ ಬರ್ತಾನೆ ಅಲ್ಲಿ ಕೊಡಿಸ್ತೀನಿ ಆಮೇಲೆ ನೆಕ್ಸ್ಟ್ ಇಂದ. ನೋ ಗೂಗಲ್, ಏನಿದೆ ಗೊತ್ತಿದೆ ಹೇಳಿ. ಸೊ ದಟ್ ಈಗ ನೆಕ್ಸ್ಟ್ ನಾನು ಹೇಳೇ ಇರ್ತೀನಿ ತಾನೆ, ನೀವು ಹೇಳಿಲ್ಲ ಅದು. ಸೊ ದಟ್ ಇವಾಗ ಒಬ್ಬೊಬ್ರು ಒಂದೊಂದು ಹೇಳ್ತೀರಾ, ಯು ವಿಲ್ ಗೆಟ್ ಅನ್ ಐಡಿಯಾ. ಎವ್ರಿ ಒನ್ ಈಸ್ ಪಾರ್ಟಿಸಿಪೇಟಿಂಗ್ ಇನ್ ದ ಡಿಸ್ಕಷನ್ ಅನ್ನೋ ರೀತಿ ಆಗುತ್ತೆ. ಸೆಡಿಷನ್ ಅಂತ ಪಾಲಿಟಿ ರಿಲೇಟೆಡ್ ನೋಡಿದ್ರೆ ಆರ್ಬಿಟ್ರರಿನೆಸ್ಗೆ ಎಕ್ಸಾಂಪಲ್ ಅಂತ ಅಂತಿದ್ದೀನಿ. ಹೌದಲ್ವಾ? ಸೊ ಜಸ್ಟ್ ಥಿಂಕ್ ಇಟ್. ಸ್ಪಾಂಟೇನಿಯಸ್ ರೂಲ್ ಸ್ವಲ್ಪ ಕ್ಲೋಸ್. Like a sudden place, when the problem arrives, sudden amendment comes out of the sunlight. You are somewhat closer, but you are not getting the appropriate like word. I think that statement. ಓವರ್ಕಮ್ ಮಾಡೋದು ಅಂತನಾ? ಫಂಡಮೆಂಟಲ್ ರೈಟ್ಸ್ ಬರೋದೇ ಇಲ್ಲ ಇಲ್ಲಿ. ಅವಾಗ 1870ಗೆ ಫಂಡಮೆಂಟಲ್ ರೈಟ್ಸ್ ಇತ್ತು. ಹೌದಲ್ಲ? ಕಾಮನ್ ಸೆನ್ಸ್ ಹಿಂಗೆ ಯೋಚನೆ ಮಾಡಬೇಕು. ಇನ್ನೂ ಏನಿದೆ ಫಂಡಮೆಂಟಲ್ ರೈಟ್ಸ್ ಅಂತ ನಾವು ಮೆನ್ಷನ್ ಮಾಡಿದ್ದು ಕಾನ್ಸ್ಟಿಟ್ಯೂಷನ್ ಬಂದಾದ್ಮೇಲೆ. ಹೌದಲ್ವಾ? ಅವಾಗ ಜಸ್ಟಿಸ್ ಇರಲಿಲ್ಲ, ಈಕ್ವಾಲಿಟಿ ಇರಲಿಲ್ಲ, ಆಪರ್ಚುನಿಟೀಸ್ ಪ್ರೊವೈಡ್ ಮಾಡ್ತಿರ್ಲಿಲ್ಲ ಅಂತಂದ್ರೆ ವಿ ಡೋಂಟ್ ಹ್ಯಾವ್ ಎನಿಥಿಂಗ್ ಹಿಯರ್. ಯಾರಂದಿದ್ದು? ಎಕ್ಸಾಕ್ಟ್ಲಿ. ಒನ್ ವೇ ಇಟ್ ಈಸ್ ರಿಸ್ಟ್ರಿಕ್ಷನ್ಸ್ ಅಂತ ಅಂತೀವಿ. ಅಂದ್ರೆ ಇನ್ನೊಂದನ್ನ ನಾನು ಕ್ರಿಟಿಸೈಸ್ ಅಂತ ಅನ್ಬೋದು.
ಸೆಡಿಷನ್ ನೀವು ಜಸ್ಟ್ ಹಂಗೆ ನೋಟ್ ಡೌನ್ ಮಾಡ್ಕೊಳ್ಳಿ ಏನು ಅಂತಂದ್ರೆ ಎನಿಥಿಂಗ್ that government consider it as ಏನಂತ resistance. Anything that government considers it as resistance against it. Anything that government considers it as resistance against it. ಆಯ್ತಾ? all have taken it down ಅಲ್ವಾ? so shall we move on? ಇದೇನಂತ ಇವಾಗ ಡಿಸ್ಕಷನ್ ಮಾಡೋಣ. ಓಕೆ, ಇಲ್ಲಿ ಆ ವರ್ಡಿನ ಮೀನಿಂಗ್ ನಮಗೆ ಫಸ್ಟ್ ಗೊತ್ತಿರಬೇಕು. ವಾಟ್ ಈಸ್ ಸೆಡಿಷನ್ ಅಂದ್ರೆ ಇಲ್ಲಿ ಈ ಆಕ್ಟ್ ಅಂತ ಅಂದ್ಮೇಲೆ ಈಗ ಯಾವುದೇ ಆಕ್ಟ್ ಇರಲಿ, ಆಯ್ತಾ, ಈಗ ಯಾವುದೇ ಆಕ್ಟ್ ಬರಲಿ, ಯಾವುದೇ ಲಾ ಬರಲಿ, ಆ ಪರ್ಟಿಕ್ಯುಲರ್ ವರ್ಡ್ ಅನ್ನ ಅಲ್ಲಿ ಏನ್ ಮಾಡಿರ್ತಾರೆ, ಇಂಟರ್ಪ್ರಿಟ್ ಮಾಡಿರ್ತಾರೆ. ಹೌದಲ್ವಾ? ಈ ವರ್ಡಿಗೆ ಯಾವ್ದೆಲ್ಲ ಆಕ್ಟಿವಿಟೀಸ್ ಬರುತ್ತೆ ಅಂತ ಹೇಳಿ. ಇನ್ ದ ಸೇಮ್ ವೇ ಈ ಸೆಡಿಷನ್ ಆಕ್ಟ್ ಆಫ್ 1870 ನ ಯಾವಾಗ ಬ್ರಿಟಿಷರ್ಸ್ ಗಳು ಇಂಪ್ಲಿಮೆಂಟ್ ಮಾಡ್ತಾರೆ, ಅವರು ಈ ಸೆಡಿಷನ್ ಅನ್ನುವಂತಹ ವರ್ಡಿಗೆ ಯಾವ್ದೆಲ್ಲ ಬರುತ್ತೆ ಅನ್ನೋದನ್ನ ಇಂಟರ್ಪ್ರಿಟ್ ಮಾಡಿದ್ದಾರೆ. ಸೊ ಬೇಸಿಕಲಿ ಅಕಾರ್ಡಿಂಗ್ ಟು ದೆಮ್ ಸೆಡಿಷನ್ ಅಂತ ಏನಂತ ಅಂದ್ರೆ ಯೂಶಲಿ ಇರುವಂತದ್ದು. ಸೊ ಎನಿಥಿಂಗ್ ಅದು ಯಾವ್ದೇ ಆಗಿರ್ಲಿ, ಯಾರಾದ್ರೂ ಗೌರ್ಮೆಂಟಿನ ವಿರುದ್ಧ, ಈ ಗೌರ್ಮೆಂಟ್ ಅಂತಂದ್ರೆ ಯಾವ ಗೌರ್ಮೆಂಟ್ ಬರುತ್ತೆ, ಬ್ರಿಟಿಷ್ ಗೌರ್ಮೆಂಟ್ ಗೊತ್ತಿರ್ಬೇಕು. ಸೊ ನಿಮಗೆ ಡೇಟ್ ನಲ್ಲೇ ಗೊತ್ತಾಗುತ್ತೆ, ಗೊತ್ತಾಗ್ತಿದ್ಯಾ? ಸೊ ಬಿಫೋರ್ ದಟ್ ವಿ ಡಿಡ್ ನಾಟ್ ಹ್ಯಾವ್ ಎನಿ ಇಂಡಿಯನ್ ಗೌರ್ಮೆಂಟ್, ಏನು ಇರಲಿಲ್ಲ ಟಿಲ್ 1947. ಅದಾದ್ಮೇಲೂ ಟಿಲ್ ಸಮ್ ಡೇಸ್ ವಿ ಹ್ಯಾವ್ ಫ್ರೀ ಇಂಡಿಪೆಂಡೆಂಟ್ ಇಂಡಿಯಾ ಅಂತೀವಿ ವಿನಃ ನಮಗೆ ಗೌರ್ಮೆಂಟ್ ಎಲ್ಲ ಫಾರ್ಮೇಶನ್ ಆಗಿದ್ದು ಆಮೇಲೆ, ಪಾರ್ಲಿಮೆಂಟ್ ಎಲ್ಲ ಫಾರ್ಮೇಶನ್ ಆದ್ಮೇಲೆ, ನೆನಪಿರ್ಬೇಕು, ಗೊತ್ತಾಗ್ತಿದ್ಯಾ? ಸೊ ಇಲ್ಲಿ ಸೆಡಿಷನ್ ಅಂತ ಅಂದ್ರೆ ಎನಿಥಿಂಗ್, ಅದು ಯಾವುದೇ ಇರಲಿ, ಆ ಗೌರ್ಮೆಂಟಿನ ವಿರುದ್ಧ ಅಂದ್ರೆ ಯಾವಾಗ ಬ್ರಿಟಿಷ್ ಗೌರ್ಮೆಂಟ್ ಯಾವ್ದೋ ಒಬ್ಬ ಪರ್ಸನ್ ಮಾತಾಡಿದ್ರೆ ಅಥವಾ ಒಪಿನಿಯನ್ ಅನ್ನ ಕೊಟ್ಟಾಗ ಅದನ್ನ ಯಾವಾಗ ಬ್ರಿಟಿಷ್ ಗೌರ್ಮೆಂಟ್ ಅದನ್ನ ರೆಸಿಸ್ಟೆನ್ಸ್ ಅಂತ ಅನ್ಕೊಂತಾರೆ. ರೆಸಿಸ್ಟೆನ್ಸ್ ಅಂತಂದೇನು, ಈಗ ನನ್ನ ಒಪಿನಿಯನ್ ಗೆ ಬೇರೆಯವರು ಅಪೋಸಿಷನ್ ಮಾಡ್ತಿರೋಂಥದ್ದು, ಗೊತ್ತಾಗ್ತಿದ್ಯಾ? ಈಗ ಬ್ರಿಟಿಷ್ ಗೌರ್ಮೆಂಟಿನ ವಿರುದ್ಧ ಧ್ವನಿಯನ್ನ ಎತ್ತಿರುವಂತದ್ದು, ಅದು ಇಲ್ಲಿ ಏನಾಗುತ್ತೆ, ರೆಸಿಸ್ಟೆನ್ಸ್ ಆಗಿ ಆಕ್ಟ್ ಮಾಡ್ತಿರುವಂತದ್ದು. ಕ್ಲಿಯರಾ? ಇದನ್ನ ನಾವೇನಂತೀವಿ, ಸೆಡಿಷನ್ ಅಂತ ಅಂತೀವಿ, ಗೊತ್ತಾಗ್ತಿದ್ಯಾ? ಕನ್ಸಿಡರ್ ಮಾಡಿದ್ರೆ ಆನ್ ಅ ಹೋಲ್ ನೋಟ್ ನಾವಿಲ್ಲಿ ಬ್ರಿಟಿಷರ್ಸ್ ಗಳು ಯಾವ್ದನ್ನ ಸೆಡಿಷನ್ ಅಂತ ಅನ್ಬೇಕು ಅಂತ ಹೇಳಿ ಕಂಪ್ಲೀಟ್ ಆಗಿ ಈ ಆಕ್ಟ್ ನಲ್ಲಿ ಇಂಟರ್ಪ್ರಿಟ್ ಅನ್ನ ಮಾಡಿದ್ದಾರೆ, ಗೊತ್ತಾಗ್ತಿದ್ಯಾ? ದಟ್ ಈಸ್ ಎನಿಥಿಂಗ್ ಯಾವುದೇ ಮ್ಯಾಟರ್ ಅಲ್ಲಿ ಅದು ಗೌರ್ಮೆಂಟಿನ ವಿರುದ್ಧ ಹೋದಾಗ, ಬ್ರಿಟಿಷ್ ಗೌರ್ಮೆಂಟಿನ ವಿರುದ್ಧ ಹೋದಾಗ ಅದನ್ನ ನಾವು ಸೆಡಿಷನ್ ಅಂತ ಅಂತೀವಿ. ಇಲ್ಲಿ ಅವರು ಇನ್ನೊಂದು ಏನನ್ನ ಕೊಟ್ಟಿದ್ದಾರೆ ಅಂತಂದ್ರೆ, ನೋ ಎವಿಡೆನ್ಸ್ ಈಸ್ ರಿಕ್ವೈರ್ಡ್ ಟು ಟೇಕ್ ಅ ಟ್ರಯಲ್. ಗೊತ್ತಾಗ್ತಿದ್ಯಾ? ಯಾವುದೇ ರೀತಿಯಾದಂತ, ಈಗ ನಾವು ಯೂಶಲಿ ನೋಡೋದಿದ್ರೆ ಯಾರಾದ್ರೂ ಈಗ ಪೊಲೀಸ್ ಕೇಸ್ ಆ ರೀತಿ ಬಂದಾಗ ಫಸ್ಟ್ ವಿ ಆಸ್ಕ್ ವಾರೆಂಟ್, ಆಮೇಲೆ ಏನಾದ್ರು ಜೈಲ್ ಪನಿಷ್ಮೆಂಟ್ ಕೊಡ್ಬೇಕು ಅಂದ್ರೆ ದೇರ್ ಶುಡ್ ಬಿ ಸಮ್ ಪ್ರೂಫ್ ಅಂತ ಅಂತೀವಿ, ಹೌದಲ್ವಾ? ಇಸಂಟ್ ಇಟ್? ಹೌದಲ್ವಾ? ಸೊ ಇಲ್ಲಿ ಏನಂತಂದ್ರೆ ಈ ಸೆಡಿಷನ್ ಆಕ್ಟ್ ಆಫ್ 1870 ನಲ್ಲಿ ನೋ ಎವಿಡೆನ್ಸ್ ವಾಸ್ ರಿಕ್ವೈರ್ಡ್ ಟು ಟೇಕ್ ಅ ಟ್ರಯಲ್ ಅಥವಾ ಟು ಗಿವ್ ಅ ಪನಿಷ್ಮೆಂಟ್ ಅಂತ ಅಂತೀವಿ, ಟು ಪ್ರೊವೈಡ್ ಪನಿಷ್ಮೆಂಟ್. ಗೊತ್ತಾಗ್ತಿದ್ಯಾ? ದೇರ್ ವಾಸ್ ನೋ ಪರ್ಟಿಕ್ಯುಲರ್ ಎವಿಡೆನ್ಸ್ that should be given to the government or else that should be provided by the citizens to the British government in to free themselves. ಅಥವಾ ಬ್ರಿಟಿಷರ್ಸ್ ಗಳು ಅವರ ವಿರುದ್ಧ ಟ್ರಯಲ್ ಅಥವಾ ಇಂಪ್ರಿಸನ್ ಮಾಡೋದಕ್ಕೆ, ಪನಿಷ್ಮೆಂಟ್ ಅನ್ನ ಪ್ರೊವೈಡ್ ಮಾಡೋದಕ್ಕೆ ಅವ್ರಿಗೆ ಯಾವುದೇ ರೀತಿಯಾದಂತಹ ಪನಿಷ್ಮೆಂಟ್ಗಳು ಎವಿಡೆನ್ಸಸ್ ಗಳು, ಪ್ರೂಫ್ಸ್ ಗಳ ಅಗತ್ಯತೆ ಇರಲಿಲ್ಲ ಅವ್ರಿಗೆ. ದಿಸ್ ಆಲ್ ಕಮ್ಸ್ ಅಂಡರ್ ಸೆಡಿಷನ್. ಸೆಡಿಷನ್ ಅಂದ್ರೆ ಗೊತ್ತಾಯ್ತಾ? ಯಾವುದೇ ಒಂದು ಮ್ಯಾಟರ್ ಒಪಿನಿಯನ್ಸ್ ಗಳು ಆ ಬ್ರಿಟಿಷ್ ಗವರ್ಮೆಂಟಿನ ವಿರುದ್ಧ ಹೋದಾಗ, ದಟ್ ಇಸ್ ಬೇಸಿಕಲಿ ಇಟ್ ಇಸ್ ರೆಸಿಸ್ಟೆನ್ಸ್ ಅಗೇನ್ಸ್ಟ್ ಬ್ರಿಟಿಷ್ ಗವರ್ಮೆಂಟ್ ಅಂಡ್ ನೋ ಎವಿಡೆನ್ಸ್ ವಾಸ್ ರಿಕ್ವೈರ್ಡ್ ಏನಕ್ಕೆ, ಟು ಟೇಕ್ ಅ ಟ್ರಯಲ್ ಫಾರ್ ದ ಬ್ರಿಟಿಷ್ ಗವರ್ಮೆಂಟ್. ಇದು ಬರುವಂತದ್ದು ಈ ಸೆಡಿಷನ್ ನಲ್ಲಿ. ಈಗ ಸೆಡಿಷನ್ ಆಕ್ಟ್ ಆಫ್ 1870 ಅಲ್ಲಿ ಏನ್ ಹೇಳ್ತಾರೆ ಅನ್ನೋದು ಜಸ್ಟ್ ಟೇಕ್ 1-2 ಲೈನ್ಸ್ ಇದೆ, ಜಸ್ಟ್ ಟೇಕ್ ಡೌನ್ ಲೈಕ್ ದಟ್. ಸೆಡಿಷನ್ ಆಕ್ಟ್ ಆಫ್ 1870 ಅಲ್ಲಿ ಏನಿರೋದು ಅಂತ ಹೇಳಿ, ಎನಿ ಪರ್ಸನ್ ಯಾವುದೇ ಒಬ್ಬ ಇಂಡಿವಿಜುವಲ್ ಅಂದ್ರೆ ಯಾವುದೇ ಒಬ್ಬ ವ್ಯಕ್ತಿ, ಎನಿ ಪರ್ಸನ್ ಹೂ ಕ್ರಿಟಿಸೈಸ್, ಗೊತ್ತಾಗ್ತಿದ್ಯಾ? ಸೆಡಿಷನ್ ಅಂತಾನೆ ಯೂಶಲಿ ಅವ್ರ ಒಪಿನಿಯನ್ ನ ಕೊಡುವಂತಂದ್ರೆ ಕ್ರಿಟಿಸೈಸ್ ಮಾಡುವಂತದ್ದು, ಗೊತ್ತಾಗ್ತಿದ್ಯಾ? ಇದು ತಪ್ಪು ಅಂತ ಹೇಳಿ ಕ್ರಿಟಿಸೈಸ್. ಎನಿ ಪರ್ಸನ್ ಹೂ ಕ್ರಿಟಿಸೈಸ್ or
protest or protest against any person who criticize or protest against the British government any person who criticize or protest against the British government could be arrested without any trial. Correct? Yeah. They could be arrested without any trial. This is the entire thing of Sedition Act of 1870. Sedition Act of 1870 ಏನಿರುತ್ತೆ ಅಂತಂದ್ರೆ ಬ್ರಿಟಿಷ್ ಗವರ್ಮೆಂಟಿನ ವಿರುದ್ಧ ಯಾವುದೇ ಒಬ್ಬ ವ್ಯಕ್ತಿ ತನ್ನ ಒಪಿನಿಯನ್ಸ್ ಅನ್ನ ಕೊಟ್ರೆ ಅಥವಾ ಬ್ರಿಟಿಷ್ ಗವರ್ಮೆಂಟ್ ಅನ್ನ ಯಾವುದೇ ಒಬ್ಬ ವ್ಯಕ್ತಿ ಕ್ರಿಟಿಸೈಸ್ ಮಾಡಿದ್ರೆ ಅಥವಾ ಅಲ್ಲಿ ಪ್ರೊಟೆಸ್ಟ್ ಅನ್ನ ಮಾಡಿದ್ರೆ ಅಂತಹ ವ್ಯಕ್ತಿಯನ್ನ ಯಾವುದೇ ಒಂದು ವಾರಂಟಿನ ವಿನಃ ಅಥವಾ ಯಾವುದೇ ಒಂದು ಎವಿಡೆನ್ಸ್ ಇಲ್ಲದೇನೂ ಕೂಡ ಅವನನ್ನ ಏನ್ ಮಾಡ್ತಿದ್ರು, ಅರೆಸ್ಟ್ ಅನ್ನ ಮಾಡ್ತಿದ್ರು. ವಿತೌಟ್ ಎನಿ ಟ್ರಯಲ್ ದಟ್ ಪರ್ಸನ್ ವಾಸ್ ಅರೆಸ್ಟೆಡ್. ದಿಸ್ ಕವರ್ಸ್ ಅಂಡರ್ ಸೆಡಿಷನ್ ಆಕ್ಟ್ ಆಫ್ 1870 ಅಂತ ಹೇಳ್ತೀವಿ. ಗೊತ್ತಾಗ್ತಿದ್ಯಾ? ಇಲ್ಲಿ ನಮ್ಮ ನ್ಯಾಷನಲಿಸ್ಟ್ಗಳು ಈ ಲಾ ಏನ್ ಮಾಡಿದ್ದಾರೆ ಅಂತಾನೆ ಎಕ್ಸಾಂಪಲ್, ದಿಸ್ ಇಸ್ ಒನ್ ಕೈಂಡ್ ಆಫ್ ಎಕ್ಸಾಂಪಲ್. ದೇರ್ ಆರ್ ಮೆನಿ ಲಾಸ್ ಲೈಕ್ ದಟ್ ಬ್ರಿಟಿಷ್ ಗವರ್ಮೆಂಟ್ ಅಲ್ಲಿ. ಬಟ್ ಇದು ಒಂದು ಎಕ್ಸಾಂಪಲ್ ಆಗಿ ಕೊಡ್ತಿರೋದು ನಿಮ್ಮ ಫಸ್ಟ್ ಸ್ಟೇಟ್ಮೆಂಟ್ಗೆ, ಏನು ಕಲೋನಿಯಲ್ ಲಾ ವಾಸ್ ಆರ್ಬಿಟ್ರರಿ ಅಂತ ಬಂದಾಗ. ಇಲ್ಲಿ ಈ ಲಾ ಅನ್ನ ನಮ್ಮ ನ್ಯಾಷನಲಿಸ್ಟ್ ಗಳು ಏನಂತ ಇದನ್ನ ಕನ್ಸಿಡರ್ ಮಾಡಿದ್ದಾರೆ ಅಂತಂದ್ರೆ, ನ್ಯಾಷನಲಿಸ್ಟ್ ಕನ್ಸಿಡರ್ಡ್ ದಿಸ್ ಲಾ ಆಸ್ ಆರ್ಬಿಟ್ರರಿ. ಇದನ್ನ ಒಂದು ರ್ಯಾಂಡಮ್ ಲಾ ಅಂತ ಹೇಳಿ ಅವರು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ದೇರ್ ಒಪಿನಿಯನ್ ದೇ ಹ್ಯಾವ್ ಗಿವನ್. ಯಾಕೆ ಅಂತಂದ್ರೆ ಯಾವುದೇ ಒಬ್ಬ ವ್ಯಕ್ತಿಯನ್ನು ಕೂಡ ಅವರು ಅರೆಸ್ಟ್ ಮಾಡ್ತಿದ್ದಾರೆ ಅಂತಂದ್ರೆ ಅವರಿಗೆ ಯಾವುದೇ ರೀತಿಯಾದಂತಹ ಇನ್ಫಾರ್ಮೇಶನ್ ಅನ್ನ ಬ್ರಿಟಿಷ್ ಗವರ್ಮೆಂಟ್ ನವರು ಪ್ರೊವೈಡ್ ಅನ್ನ ಮಾಡ್ತಿರ್ಲಿಲ್ಲ. ಯಾಕೆ ಅರೆಸ್ಟ್ ಮಾಡ್ತಿದೀವಿ ನಿಮ್ಮನ್ನ ಅಂತ ಹೇಳಿ ಅಥವಾ ಯಾವುದೇ ಒಂದು ನೋಟಿಸ್ ಅನ್ನು ಕೂಡ ಅವರಿಗೆ ಅವರು ಪ್ರೊವೈಡ್ ಮಾಡ್ತಿರ್ಲಿಲ್ಲ. ತಿಳಿತಿದ್ಯಾ? ದಟ್ಸ್ ವೈ ದ ನ್ಯಾಷನಲಿಸ್ಟ್ ಕನ್ಸಿಡರ್ಡ್ ದಿಸ್ ಲಾ ಆಸ್ ಅ ರ್ಯಾಂಡಮ್ ಲಾ ಅಥವಾ ಆರ್ಬಿಟ್ರರಿ ಲಾ ಅಂತ ಹೇಳಿ ಇಲ್ಲಿ ಕನ್ಸಿಡರ್ ಅನ್ನ ಮಾಡ್ತಾರೆ. ಕ್ಲಿಯರಾ ಸರ್? ಇದು ಫಸ್ಟ್ ಥಿಂಗ್. ಹಾಗೇನೆ ಸೆಡಿಷನ್ ಆಕ್ಟ್ಸ್ ಗಳು ಈ ಎಲ್ಲಾ ರೀಸನ್ಸ್ ಗಳಿಂದಾಗಿ ಏನು ಈ ರೂಲ್ ಆಫ್ ಲಾ ಅನ್ನ ಕಲೋನಿಯಲಿಸ್ಟ್ ಗಳು ಅದೇ ಬ್ರಿಟಿಷ್ ಕಲೋನಿಯಸ್ಟ್ ಅವರು ಏನ್ ಎಸ್ಟಾಬ್ಲಿಷ್ ಮಾಡಿದ್ದಾರೆ ಅಂತಂದ್ರೆ, ಅದಕ್ಕೇನೆ ಹಿಸ್ಟೋರಿಯನ್ಸ್ ಗಳು ಎವಿಡೆನ್ಸ್ ಸಮೇತ ಅಂದ್ರೆ ವಿತ್ ಪ್ರೂಫ್ಸ್ ದೇ ಹ್ಯಾವ್ ಪ್ರೂವ್ಡ್ ಇಟ್ ದಟ್ ನೋ ಇಂಡಿಯನ್ ನ್ಯಾಷನಲಿಸ್ಟ್ ಗಳ ಒಂದು ಲೀಗಲ್ ಸ್ಪಿಯರ್ ಏನಿದೆ ಡೆವಲಪ್ಮೆಂಟ್ ಆಗೋದಕ್ಕೆ ಈ ಲೀಗಲ್ ಸ್ಪಿಯರ್, ಸೊ ಅದಕ್ಕೆ ಬ್ರಿಟಿಷ್ ಕಲೋನಿಯಲಿಸ್ಟ್ ಗಳ ಒಂದು ಯಾವುದೇ ರೀತಿಯಾದಂತಹ ಕಾಂಟ್ರಿಬ್ಯೂಷನ್ ಇಲ್ಲ ಅಂತ ಹೇಳಿ ಹೇಳಿರುವಂತಂದ್ರೆ ಬೇಸಿಕಲಿ ರೂಲ್ ಆಫ್ ಲಾ ಇಸ್ ನಾಟ್ ಎಸ್ಟಾಬ್ಲಿಷ್ ಬೈ ಬ್ರಿಟಿಷ್ ಕಲೋನಿಯಲಿಸ್ಟ್ ಅಂತ ಹೇಳಿರುವಂತದ್ದು. ಯಾವ ಗ್ರೌಂಡ್ಸ್ ಗಳು ವಿತ್ ಎಕ್ಸಾಂಪಲ್ಸ್ ಐ ಹ್ಯಾವ್ ಟೋಲ್ಡ್ ಯು. ಬರೀಬಹುದಾ? ಕ್ವೆಶ್ಚನ್ಸ್ ಅನ್ನ ಕೇಳಿದ್ರೆ ಮೇನ್ಸ್ ನಲ್ಲಿ ಸ್ಟ್ಯಾಟಿಕ್ ಕ್ವೆಶ್ಚನ್ಸ್ ಗಳು ಕೇಳಿದಾಗ ಡೈನಾಮಿಕ್ ವಿತ್ ಕರೆಂಟ್ ಅಫೇರ್ಸ್ ಬರ್ತಾ ಹೋಗುತ್ತೆ. So if you know just a key point ಆಗಿ ಸಿಕ್ಕಿದ್ರೆ you have to extend it. ಈ ಇನ್ಫಾರ್ಮೇಷನ್ಸ್ ಗಳು ಗೊತ್ತಿದೆ with examples you can write. Clear? ಡೌಟ್ ಏನಾದ್ರು? ಲಾಸ್ಟ್ ಕ್ಲಿಯರ್? ಇವಾಗ Indian nationalists played a prominent role ಯಾವುದರಲ್ಲಿ in the development of legal sphere in British India ಅಂತ ಹೇಳಿದ್ವಿ, ಹೌದಲ್ಲ? ಇಲ್ಲಿ ಇಂಡಿಯನ್ ನ್ಯಾಷನಲಿಸ್ಟ್ ಗಳು ಯಾವ ರೀತಿಯಾದಂತಹ ರೋಲ್ ಅನ್ನ ಪ್ಲೇ ಮಾಡ್ತಾರೆ, ಹಾಗೆ ಯಾವ ರೀತಿಯಾದಂತಹ ಸ್ಟೆಪ್ಸ್ ಗಳನ್ನ ತಗೊಳ್ತಾರೆ. ಯೂಶಲಿ ಯಾವುದರ ಮೂಲಕ ಅವರು ಈ ಒಂದು ಏನ್ ಲೆಗಸಿ ಇರುತ್ತಲ್ವಾ ಬ್ರಿಟಿಷರ್ಸ್ದು, ದಟ್ ಈಸ್ ಆರ್ಬಿಟ್ರರಿ ಲಾಸ್ ಗಳನ್ನ ಇಂಪ್ಲಿಮೆಂಟ್ ಮಾಡುವಂತದ್ದು ಬ್ರಿಟಿಷ್ ಅಥಾರಿಟಿ ಇರುತ್ತಲ್ವಾ, ಸೊ ಇದ್ರ ವಿರುದ್ಧ ಇಂಡಿಯನ್ ನ್ಯಾಷನಲಿಸ್ಟ್ ಗಳು ಹೋರಾಡ್ತಾರೆ. ಯಾವ ರೀತಿ ಹೋರಾಡುವಂತದ್ದು? ಯೂಶಲಿ ಸಿಂಪಲ್ ಆಗಿ, ಅಥವಾ ಈಗ ಹೊಸ ಲಾ ತರಬೇಕು ಅಂತಂದ್ರೆ ರೂಲ್ ಆಫ್ ಲಾ ಆಗಿರ್ಬೋದು, ಪ್ರತಿಯೊಂದು ಯಾವ ರೀತಿಯಾಗಿ ಯೂಸ್ ಮಾಡುವಂತದ್ದು. ಇಂಡಿಯನ್ ನ್ಯಾಷನಲಿಸ್ಟ್ ಗಳು ಎರಡು ಮೇನ್ ಫಂಕ್ಷನ್ ಅನ್ನ ಮಾಡ್ತಾರೆ ಬ್ರಿಟಿಷ್ ಗವರ್ಮೆಂಟಿನ ವಿರುದ್ಧ. ದಿಸ್ ಯು ಶುಡ್ ನೋ. ಇಂಡಿಯನ್ ನ್ಯಾಷನಲಿಸ್ಟ್ ಫಸ್ಟ್ ವೇ ದೇ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಕ್ರಿಟಿಸೈಸ್ ಅನ್ನ ಮಾಡ್ತಾರೆ. ನಂತರ ಅವರು ಟೂ ವರ್ಡ್ಸ್, ನೀವು ಏನು ಇಲ್ಲಿ ಕೆಲವೊಂದು ವರ್ಡ್ಸ್ ಗಳನ್ನ ಓದ್ತೀರಾ, ದಿಸ್ ಈಸ್ ನಾಟ್ ಓನ್ಲಿ ಇನ್ ಟರ್ಮ್ಸ್ ಆಫ್ ಪಾಲಿಟಿ. ನೀವು ಇದನ್ನ ನೀವು ಹಿಸ್ಟ್ರಿನಲ್ಲೂ ಅಡಾಪ್ಟ್ ಮಾಡ್ಕೊಬಹುದು. ನೀವು ಎಕನಾಮಿಕ್ಸ್ ಬರಿಬೇಕಾದ್ರೂ ಬ್ಯಾಕ್ ಗ್ರೌಂಡ್ ಬರಿಬೇಕಾದ್ರೂ ಕೂಡ ಯು ಕ್ಯಾನ್ ಯೂಸ್ ಇಟ್. ಡೋಂಟ್ ಥಿಂಕ್ ದಿಸ್ ಈಸ್ ಜಸ್ಟ್ ಫಾರ್ ಒನ್ ಸಬ್ಜೆಕ್ಟ್ ಅಂಡ್ ಫಾರ್ ದಟ್ ಟಾಪಿಕ್. ನಾನು ಎಕ್ಸಾಂಪಲ್ ಕೂಡ ಕೊಟ್ಟಿದ್ದೀನಿ.
ಕೊಟ್ಟಿದ್ದೀನಲ್ವಾ ಮೇನ್ಸ್ಗೆ, ಲೈಕ್ ಆನ್ಸರ್ ರೈಟಿಂಗ್ ನಲ್ಲಿ ಕೆಲವೊಂದು ಯಾವ ರೀತಿ ನಾವು ಹೇಗೆ ಇಂಪ್ಲಿಮೆಂಟ್ ಮಾಡ್ಕೊಬಹುದು ಅಂತ ಹೇಳ್ಬಿಟ್ಟು D3 ರೀಡಿಂಗ್ ಅಲ್ವಾ, ಎಕ್ಸಾಂಪಲ್ ಕೊಟ್ಟೆ ಅಲ್ವಾ. ಸೊ ದಟ್ಸ್ ವೈ ಐ ಆಮ್ ಸೇಯಿಂಗ್ ಈಚ್ ಅಂಡ್ ಒನ್ ವರ್ಡ್ ನಿಮಗೆ ಗೊತ್ತಾಗಿಲ್ಲ ಅಂದ್ರೆ ಜಸ್ಟ್ ನೋಟ್ ಇಟ್ ಡೌನ್. ಸೊ ಅದನ್ನ ವೆನ್ ಯು ಸ್ಟಾರ್ಟ್ ರಿಯಲೈಸ್ ಅಂದ್ರೆ ರಿವೈಸ್ ಮಾಡಬೇಕಾದ್ರೆ ಯು ಕ್ಯಾನ್ ಪುಟ್ ಇಟ್ ಸಮ್ವೇರ್. ಗೊತ್ತಾಗ್ತಿದೆ, ಅದಕ್ಕೆ ಬೇಸಿಕ್ ವರ್ಡ್ಸ್ ಟರ್ಮಿನಾಲಜೀಸ್ಗಳನ್ನ ನಾನು ಜಸ್ಟ್ ವಿಚ್ ಎವರ್ ಇಟ್ ಈಸ್ ಇಂಪಾರ್ಟೆಂಟ್ ಐ ಆಮ್ ಗಿವಿಂಗ್ ಇಟ್ ಟು ಯು. ಇಫ್ ಯು ನೀಡ್ ಸೊ ಯು ಕ್ಯಾನ್ ಟೇಕ್ ಇಟ್ ವೈಲ್ ಐ ಆಮ್ ಗಿವಿಂಗ್ ದ ಲೆಕ್ಚರ್. ತಿಳಿದಿದ್ಯಾ? ಇಲ್ಲಿ ಯೂಶಲಿ ಇಂಡಿಯನ್ ನ್ಯಾಷನಲಿಸ್ಟ್ಗಳು ಥ್ರೂ ಪ್ರೊಟೆಸ್ಟ್ ಅಂಡ್ ಆಲ್ಸೋ ಥ್ರೂ ಕ್ರಿಟಿಸೈಸಿಂಗ್ ಏನ್ ಮಾಡ್ತಾರೆ ಅಂತಂದ್ರೆ ಈ ಆರ್ಬಿಟ್ರರಿ ಲಾಸ್ ಗಳೇನಿರುತ್ತೆ ಬ್ರಿಟಿಷ್ ಅಥಾರಿಟಿ ಎಸ್ಟಾಬ್ಲಿಷ್ ಮಾಡಿದ್ದು ಅದನ್ನ ಅವರು ಏನ್ ಮಾಡ್ತಿದ್ರು, ಅಪೋಸ್ ಅನ್ನ ಮಾಡ್ತಿದ್ರು. ಕ್ಲಿಯರ್? ದಿಸ್ ಈಸ್ ಒನ್ ಥಿಂಗ್. ಅಂಡ್ ದೀಸ್ ಇಂಡಿಯನ್ ನ್ಯಾಷನಲಿಸ್ಟ್ ಅವ್ರು ಏನ್ ಮಾಡ್ತಾರೆ, ಈ ಆರ್ಬಿಟ್ರರಿ ಲಾಸ್ ಎಲ್ಲ ಬಂದಾಗ ಅವ್ರ ಮೇಲೆ ಯಾವಾಗ ಎಕ್ಸ್ಪ್ಲಾಯ್ಟೇಷನ್ ನಡೀತಿದೆ, ಶೋಷಣೆಗಳು ನಡೀತಿದೆ ಅಂತ ಗೊತ್ತಾಗುತ್ತೆ, ಅವಾಗ ಏನ್ ಮಾಡ್ತಾರೆ ಅಂತಂದ್ರೆ ದೀಸ್ ಇಂಡಿಯನ್ ನ್ಯಾಷನಲಿಸ್ಟ್ ದೇ started to fight for their equality, justice, democracy. ತಿಳಿದಿದ್ಯಾ? ಇಲ್ಲಿ 3 ಟರ್ಮ್ಸ್ ಗಳು ನಿಮಗೆ ಇಂಪಾರ್ಟೆಂಟ್ ಆಗಿ ಬರುತ್ತೆ ಅಂತ ನೀವು ಬರ್ಕೊಂಡಿದ್ದೀರಾ ಆಕ್ಚುಲಿ. ಸೊ ಯಾವ್ದಕ್ಕೋಸ್ಕರ ಅವರು ರಿಯಲೈಸೇಷನ್ ಆಗಿ ಫೈಟ್ ಅನ್ನ ಮಾಡ್ತಾರೆ ನಮಗೆ ಇಂಡಿಪೆಂಡೆನ್ಸ್ ಬೇಕು ಅಂತ. ಫಸ್ಟ್ ಥಿಂಗ್ ಇಸ್ ಈಕ್ವಾಲಿಟಿ, ನೆಕ್ಸ್ಟ್ ಇಸ್ ಹೌದಲ್ವಾ? ಬೇಸಿಕಲಿ ಏನಂತ ಅಂದ್ರೆ ಯೂಶಲಿ ನ್ಯಾಷನಲಿಸ್ಟ್ಗಳು ಏನು ನಮ್ಮ ಇಂಡಿಯನ್ ನ್ಯಾಷನಲ್ ಮೂವ್ಮೆಂಟ್ ಬಿಗನ್ ಆಗೋದಕ್ಕೆ ಕಾರಣನೇ ಈ 3 ಥಿಂಗ್ಸ್ಗಳು. ಹೌದಲ್ವಾ? ಇದು ತಗೊಂಡಿದ್ದೀರಿ ಅಲ್ವಾ, ಬರ್ಸಿದ್ದೀನಿ ಇದು. ಐ ಕ್ಲಿಯರ್ಲಿ ರಿಮೆಂಬರ್, ಸಮ್ ಆಫ್ ಯು ಹ್ಯಾವ್ ಟೇಕನ್. ದಟ್ ಈಸ್ ಈಕ್ವಾಲಿಟಿ, justice and participation of people. This is the main reasons. These are the main reasons ಇಂಡಿಯನ್ ನ್ಯಾಷನಲ್ ಮೂವ್ಮೆಂಟ್ ಏನಾಗಿದ್ದು ಇಂಟೆನ್ಸ್ ಆಗಿ ಒಂದು ಸ್ಟೆಪ್ ಅನ್ನ ತಗೊಂಡಿದ್ದು. ಯಾಕೆ ಅಂತಂದ್ರೆ ನಮಗೆ ಬ್ರಿಟಿಷ್ ಕೊಲೋನಿಯಲ್ ರೂಲ್ ನಲ್ಲಿ ಯಾವುದೇ ರೀತಿಯಾದಂತಹ ಈಕ್ವಾಲಿಟಿ ಸಿಗ್ತಾ ಇರಲಿಲ್ಲ. ದಿಸ್ ಇಸ್ ಫಸ್ಟ್ ಥಿಂಗ್. ನೆಕ್ಸ್ಟ್ ಥಿಂಗ್ ಇಸ್ ವಿ ಡಿಡ್ ನಾಟ್ ಗೆಟ್ ಪ್ರಾಪರ್ ಜಸ್ಟಿಸ್. ಏನ್ ನಮಗೆ ಸಿಗ್ಬೇಕಾಗಿತ್ತು ಅದು ನಮಗೆ ಸಿಗ್ತಿರ್ಲಿಲ್ಲ. ಅಂಡ್ ವೆನ್ ವಿ ಸ್ಪೀಕ್ ಆಫ್ ಡಿಸಿಷನ್ ಮೇಕಿಂಗ್ ಪ್ರೋಸೆಸ್ ನಲ್ಲೂ ಕೂಡ ಅವರು ನಮಗೆ ಇಂಡಿಯನ್ಸ್ ಗಳಿಗೆ ಯಾವುದೇ ರೀತಿಯಾದಂತಹ ಪಾರ್ಟಿಸಿಪೇಷನ್ ಅನ್ನ ಮಾಡೋದಕ್ಕೆ ಅವ್ರು ಏನ್ ಮಾಡ್ತಿರ್ಲಿಲ್ಲ, ಚಾನ್ಸ್ ಅನ್ನ ಕೊಡ್ತಿರ್ಲಿಲ್ಲ. ಹೌದಲ್ವಾ? ಅದಕ್ಕೆ ಅಲ್ವಾ ಲೆಜಿಸ್ಲೇಚರ್ಸ್ ನಲ್ಲಿ ಡಿಮ್ಯಾಂಡ್ಸ್ ಗಳನ್ನ ಇಡ್ತಿದ್ರು. ಈಗ ಚಾರ್ಟರ್ ಆಕ್ಟ್ಸ್ ಅಂತ ಅಂತೀವಿ, ಅದಕ್ಕೆಲ್ಲ ಏನೋ ನಾವು ಡಿಮ್ಯಾಂಡ್ಸ್ ಗಳನ್ನ ಇಡ್ತಾ ಹೋಗ್ತೀವಿ. ಆ ಡಿಮ್ಯಾಂಡ್ಸ್ ನ ಮೇರೆಗೆ ಅವ್ರು ನಮಗೆ ಏನ್ ಮಾಡುವಂತದ್ದು, ಪ್ರೊವೈಡ್ ಅನ್ನ ಮಾಡುವಂತದ್ದು. ಹೌದು, ಯು ಕ್ಯಾನ್ ಇಂಡಿಯನ್ಸ್ ಗಳ ಟ್ರಸ್ಟ್ ಇದ್ರೆ ಮಾತ್ರ. ಲೇಟರ್ ಅವ್ರು ಅದನ್ನೇ ತಾನೇ ರಿಯಲೈಸ್ ಮಾಡಿದ್ದು, ನಾವು ಒಂದು ಗೌರ್ಮೆಂಟ್ ಏನು ರೂಲ್ ಅನ್ನ ಮಾಡಬೇಕು, ಅಡ್ಮಿನಿಸ್ಟ್ರೇಷನ್ ಮಾಡಬೇಕು ಅಂತಂದ್ರೆ ಅಲ್ಲಿರುವಂತಹ ಸಿಟಿಸನ್ಸ್ ಗಳ ಟ್ರಸ್ಟ್ ಏನಿದೆ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಅಂತ ಅನ್ನುವಂಥದ್ದು. ಅದಕ್ಕೆ ಇಲ್ಲ ಅಂತಂದ್ರೆ ಆ ಗೌರ್ಮೆಂಟ್ ಕೇವಲ ಟೆಂಪರರಿ ಆಗಿ 5 years ಇರ್ಬೋದು, ಬಟ್ ನೆಕ್ಸ್ಟ್ ಏನಾಗುತ್ತೆ, ನೆಕ್ಸ್ಟ್ ಎಲೆಕ್ಷನ್ಸ್ ಬಂದಾಗ ಆಬ್ವಿಯಸ್ಲಿ ಪೀಪಲ್ ದೇ ಡು ನಾಟ್ ಸಪೋರ್ಟ್ ದಟ್ ಗವರ್ಮೆಂಟ್ ಇಟ್ ಫಾಲ್ಸ್. ಹೌದಲ್ವಾ? ಥ್ರೂ ಎಲೆಕ್ಷನ್ಸ್ ಪೀಪಲ್ ಆರ್ ಗೋಯಿಂಗ್ ಟು ಗಿವ್ ಅಪ್ರೂವಲ್. 3 things: desire, approval and third thing is participation of people. ಹೌದಲ್ವಾ? ಹೇಳಿದ್ದೀನಿ. ಸೊ ಈ 3 ಟಾಪಿಕ್ಸ್ ಗಳೇನಿದೆ, ಈ 3 ಏನ್ ಕೀವರ್ಡ್ಸ್ ಗಳಿದೆ, ಇದನ್ನ ನ್ಯಾಷನಲಿಸ್ಟ್ ಗಳು ರಿಯಲೈಸೇಷನ್ ಅನ್ನ ಪಡ್ಕೊಂಡ್ರು. ತದನಂತರನೇ ಏನ್ ಮಾಡಿದ್ರು ಅಂತಂದ್ರೆ ಇಂಡಿಪೆಂಡೆನ್ಸ್ ಆದ ನಂತರ ಲಾಸ್ ಗಳು ಇರಬೇಕು, ಫಾರ್ಮೇಶನ್ ಅನ್ನ ಮಾಡಬೇಕು ಪ್ರಾಪರ್ ಆಗಿ. ಆ ಫಾರ್ಮೇಶನ್ ಮಾಡಿದಂತದ್ದು ಪ್ರತಿಯೊಬ್ಬ ಸಿಟಿಸನ್ಸ್ ಗಳಿಗೂ ಕೂಡ ಅದೇನ್ ಮಾಡಬೇಕು, ಪ್ರೊಟೆಕ್ಟಿವ್ ಶೀಲ್ಡ್ ಆಗಿ, ಪ್ರೊಟೆಕ್ಟಿವ್ ಲೇಯರ್ ಆಗಿ ಇರಬೇಕು ಅಂತ ಹೇಳಿ ಲೀಗಲ್ ಸ್ಪಿಯರ್ ಅನ್ನ ಅವರು ಇನ್ನೂ ಕೂಡ ಪ್ರಾಪರ್ ಆಗಿ ಫ್ರೇಮ್ ಮಾಡೋದಕ್ಕೆ ಮುಂದಾಗಿದ್ರು. ಗೊತ್ತಾಗ್ತಿದೆಯಾ? ಜಸ್ಟ್ ಟೇಕ್ ಒನ್ ಸೆಂಟೆನ್ಸ್. ಇಲ್ಲಿ ನ್ಯಾಷನಲಿಸ್ಟ್ಗಳು ಈ ಕಾನ್ಸೆಪ್ಟ್ಸ್ ಗಳನ್ನ ರಿಯಲೈಸ್ ಮಾಡಿದ್ರು ಅಲ್ವಾ, ಆವಾಗ ಯಾವ ಬೇಸಿಕ್ ಐಡಿಯಾ ಇಂದ ಯಾವ ಬೇಸಿಕ್ ಇನ್ನೊಂದು ಐಡಿಯಾಗೆ ಚೇಂಜ್ ಆದ್ರು ಅಂತ ಅಂದ್ಬಿಟ್ಟು. ಯೂಶಲಿ ಏನಾಗುತ್ತೆ ಅಂತಂದ್ರೆ ಸೆಟ್ ಆಫ್ ರೂಲ್ಸ್ ಅನ್ನೋ ಐಡಿಯಾದಿಂದ ಅವರು ಐಡಿಯಾ ಆಫ್ ಜಸ್ಟಿಸ್ ಗೆ ಅವರು ಕನ್ವರ್ಟ್ ಮಾಡ್ತಾರೆ. ಬರೆಸ್ತೀನಿ ಅದು, ಐ ವಿಲ್ ಗಿವ್ ದ ಪ್ರಾಪರ್ ಸ್ಟೇಟ್ಮೆಂಟ್, ನೀವು ಬರ್ಕೊಂಡ್ಬಿಡಿ. ಸೊ ಈ ಈಕ್ವಾಲಿಟಿ, ಜಸ್ಟಿಸ್ ಹಾಗೇನೆ ಈ ಪಾರ್ಟಿಸಿಪೇಷನ್ ಆಫ್ ಪೀಪಲ್, ಈ 3 ಐಡಿಯಾಸ್ ಗಳು ನ್ಯಾಷನಲಿಸ್ಟ್ ಗಳಿಗೆ ರಿಯಲೈಸೇಷನ್ ಆಯ್ತು. ದೀಸ್ 3 ಆರ್ ದ ಬೇಸಿಕ್ ಥಿಂಗ್ಸ್ ಗಳು ಅಂತ ಅಂದ್ಬಿಟ್ಟು ಒಂದು ಸೊಸೈಟಿ ಚೆನ್ನಾಗಿರ್ಬೇಕು, ಏನೋ ವೆಲ್ಫೇರ್ ಆಗಿರ್ಬೇಕು ಅಂತಂದ್ರೆ ಅವಾಗ ಏನ್ ಮಾಡ್ತಾರೆ ಅಂತಂದ್ರೆ ನ್ಯಾಷನಲಿಸ್ಟ್ ಗಳು ಈ 3ಕ್ಕೂ ಕೂಡ ಬ್ರಿಟಿಷರ್ಸ್ ಗಳ ವಿರುದ್ಧ ಹೋರಾಡ್ತಾರೆ. ಬ್ರಿಟಿಷರ್ಸ್ ಗಳು ಏನು ಸೆಟ್ ಆಫ್ ರೂಲ್ಸ್ ಗಳನ್ನ ಇಟ್ಕೊಂಡು ಅಡ್ಮಿನಿಸ್ಟ್ರೇಷನ್ ಅನ್ನ ಮಾಡ್ತಿರ್ತಾರೆ, ಲೈಕ್ ಆಲ್ ದಿಸ್ ರ್ಯಾಂಡಮ್ ಲಾಸ್ ಗಳನ್ನ ಇಟ್ಕೊಂಡು ಈ ಐಡಿಯಾ ಇಂದ ನಮ್ಮ ನ್ಯಾಷನಲಿಸ್ಟ್ ಗಳು ಯಾವ ಐಡಿಯಾಗೆ ಅವ್ರನ್ನ ಅವರು ಟ್ರಾನ್ಸ್ಫರ್ ಮಾಡ್ಕೊಂತಾರೆ ಅಂತಂದ್ರೆ ದಟ್ ಈಸ್ ದ ಐಡಿಯಾ ಆಫ್ ಜಸ್ಟಿಸ್. ಹೇಗಿದ್ಯಾ? ಟೇಕ್ ಡೌನ್ ದಟ್ ಪಾಯಿಂಟ್. ಸೊ ಏನು ಟ್ರಾನ್ಸ್ಫರ್ ಆಗುವಂತ ಐಡಿಯಾಸ್ ಗಳನ್ನ ಅವ್ರು ಕನ್ವರ್ಟ್ ಆಗ್ತಾರೆ. ಸೊ ಇದೆಲ್ಲವೂ ಕೂಡ ನಿಮಗೆ ಮೇನ್ಸ್ ರಿಲೇಟೆಡ್ ಪಾಯಿಂಟ್ಸ್ ಗಳು.
Sometimes they may ask if you know all these basics, prelims is nothing for you. Even base level ಕೊಟ್ಟರು ಕೂಡ you can do it. ಗೊತ್ತಾಗ್ತಿದೆಯಾ? Okay, take down. The nationalists began fighting for greater equality and greater equality ಆಯ್ತಲ್ವಾ, greater equality and wanted to change the idea of law. ಏನು ಬ್ರಿಟಿಷರ್ಸ್ ಗಳದ್ದು ಐಡಿಯಾ ಆಫ್ ಲಾ ಇರುತ್ತೆ ಅಲ್ವಾ, ಸೊ ಆ ಲಾ ನ ಯಾವ ಐಡಿಯಾದಿಂದ ಚೇಂಜ್ ಮಾಡಿದ್ರು ಅಂತ ಹೇಳಿ ಜಸ್ಟ್. and wanted to change the idea of law from ಯಾವ್ದ್ರಿಂದ ಯಾವ್ದಕ್ಕೆ ಇವಾಗ from a set of rules. ಆ ಸೆಟ್ ಆಫ್ ರೂಲ್ಸ್ ಅನ್ನ ಯಾರು ಫೋರ್ಸ್ ಮಾಡ್ತಿದ್ದಂತದ್ದು, ಬ್ರಿಟಿಷರ್ಸ್ ಗಳು ಒಬೇ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಅವರು ನಮಗೆ ಫೋರ್ಸ್ ಅನ್ನ ಹಾಕ್ತಿದ್ದಂತದ್ದು ಅಲ್ವಾ, ಈ ಸೆಟ್ ಆಫ್ ರೂಲ್ಸ್ ಅನ್ನ. ದಟ್ಸ್ ವಾಟ್ ಇಟ್ ಈಸ್. ಫ್ರಮ್ ಎ ಸೆಟ್ ಆಫ್ ರೂಲ್ಸ್ that the Britishers forced to obey the Indian citizens. ಇಲ್ಲಿ ಸೆಟ್ ಆಫ್ ರೂಲ್ಸ್ ಗಳನ್ನ ಇಂಡಿಯನ್ ಸಿಟಿಸನ್ಸ್ ಗಳು ಒಬೇ ಮಾಡಲೇಬೇಕು ಅಂತ ಹೇಳಿ ಬ್ರಿಟಿಷರ್ಸ್ ಗಳು ಅವ್ರ ಮೇಲೆ ಫೋರ್ಸ್ ಅನ್ನ ಹಾಕಿದ್ರು. ಈ ಐಡಿಯಾ ಇಂದ ಟು the law which includes the idea of justice. Clear? Idea of justice ಇಲ್ಲಿ ಏನಾಗ್ತಿದೆ ಅಂತಂದ್ರೆ, ಈ ಸೆಟ್ ಆಫ್ ರೂಲ್ಸ್ ಅನ್ನುವಂತಹ ಲಾಸ್ ಗಳನ್ನ, ದಿಸ್ ಇಸ್ ನಥಿಂಗ್ ಬಟ್ ಲಾಸ್. ಬ್ರಿಟಿಷರ್ಸ್ ಗಳು ಏನ್ ಈ ಸೆಟ್ ಆಫ್ ರೂಲ್ಸ್ ಅನ್ನ ಫೋರ್ಸ್ಫುಲಿ ಇಂಡಿಯನ್ ಸಿಟಿಸನ್ಸ್ ಗಳು ಒಬೇ ಮಾಡಲೇಬೇಕು ಅಂತ ಹೇಳಿ ಫೋರ್ಸ್ ಅನ್ನ ಹಾಕ್ತಿರ್ತಾರೆ. ಈ ಒಂದು ಐಡಿಯಾ ಇಂದ ಸೊ ಇಲ್ಲಿ ಏನಾಗ್ತಾರೆ, ನ್ಯಾಷನಲಿಸ್ಟ್ ಗಳು ಸೊ ಐಡಿಯಾ ಆಫ್ ಜಸ್ಟಿಸ್ ಗೆ ಅವರು ತಮ್ಮನ್ನ ಲಾಸ್ ಗಳನ್ನ ಚೇಂಜ್ ಮಾಡಬೇಕು ಅಂತ ಹೇಳಿ ಆ ಲೀಗಲ್ ಏನ್ ಸ್ಪಿಯರ್ ಇರುತ್ತೆ ಅದನ್ನ ಚೇಂಜ್ ಮಾಡಿದ್ರು. So that's why the second statement, Indian nationalists played a prominent role in the development of legal sphere in the British India. Clear? Concept clear ಆಯ್ತಾ? Okay. So ಇಷ್ಟು ಕೂಡ ನಿಮಗೆ ಬೇಸಿಕ್ ಥಿಂಗ್ಸ್. ಹಾಗೆ ನೆಕ್ಸ್ಟ್ ನಾವು ನೋಡಿದ್ರೆ ಬೈ ದ ಎಂಡ್ ಆಫ್ 19th century ಯೂಶುವಲಿ ಏನಾಗುತ್ತೆ, ಪ್ರೊಫೆಷನಲಿ ಏನಂತಾರೆ ಈ ಲೀಗಲ್ ಸ್ಪಿಯರ್ ಏನಾಗುತ್ತೆ ಅದು ಡೆವಲಪ್ ಆಗ್ತಾ ಹೋಗುತ್ತೆ. ಬೈ ದ ಎಂಡ್ ಆಫ್ 19th century ಯೂಶುವಲಿ ಈ ಒಂದು ಲೀಗಲ್ ಸ್ಪಿಯರ್ ಏನಾಗಿದೆ ಅದು ಇಲ್ಲಿವರೆಗೂ ಏನಾಗಿತ್ತು, ರ್ಯಾಂಡಮ್ ಆಗಿತ್ತು ಅಲ್ವಾ, ಆರ್ಬಿಟ್ರರಿನೆಸ್ ಇತ್ತು. ಬಟ್ ಲೇಟರ್ ಆನ್ ಏನಾಗುತ್ತೆ, ಅದು ಪ್ರೊಫೆಷನಲ್ ಲೆವೆಲ್ಗೆ ಅದು ಬೆಳೆಯುತ್ತೆ. ದಟ್ ಈಸ್ ಪ್ರೊಫೆಷನಲಿ ದಿಸ್ ಲೀಗಲ್ ಸ್ಪಿಯರ್ ಇಟ್ ಎಮರ್ಜ್ ಬೈ ದ ಎಂಡ್ ಆಫ್ 19th century. ಹಾಗೆ ಇಲ್ಲಿ ಏನಂತಂದ್ರೆ ಯೂಶುವಲಿ ದೇ ಡಿಮ್ಯಾಂಡೆಡ್, ಏನ್ ನ್ಯಾಷನಲಿಸ್ಟ್ ಗಳು ಇದ್ರು ಅವ್ರು ಕೇವಲ ಲೀಗಲ್ ಸ್ಪಿಯರ್ ಅನ್ನ ಏನು ಎಸ್ಟಾಬ್ಲಿಷ್ ಮಾಡಬೇಕು, ಡೆವಲಪ್ ಮಾಡಬೇಕು ಅನ್ನೋ ಒಂದೇ ಅವ್ರದ್ದು ಡಿಮ್ಯಾಂಡ್ ಇರಲಿಲ್ಲ. ದೇ ಆಲ್ಸೋ ಡಿಮ್ಯಾಂಡೆಡ್, ಏನನ್ನ ಡಿಮ್ಯಾಂಡ್ ಮಾಡಿದ್ರು ಅಂದ್ರೆ ದೇ ಡಿಮ್ಯಾಂಡೆಡ್ ರೆಸ್ಪೆಕ್ಟ್ ಇನ್ ದ ಕೋರ್ಟ್ಸ್, ಲೀಗಲ್ ಕೋರ್ಟ್ಸ್ ಗಳಲ್ಲಿ. ಗೊತ್ತಾಗ್ತಿದ್ಯಾ, ಲಾಸ್ ಗಳನ್ನ ಆರ್ಬಿಟ್ರರಿ ರ್ಯಾಂಡಮ್ನೆಸ್ ಇಂದ ತೆಗಿಯೋದು ಮಾತ್ರ ಅಲ್ಲ, ಅದ್ರ ಜೊತೆಗೆ ಆ ಸಿಟಿಸನ್ಸ್ ಗಳಿಗೆ ಯಾರಾದ್ರೂ ಇರ್ಲಿ, ಆ ಸಿಟಿಸನ್ಸ್ ಗಳಿಗೆ ಅವ್ರು ಏನ್ ಮಾಡ್ಬೇಕು, ಲೀಗಲ್ ಕೋರ್ಟ್ಸ್ ಗೆ ಬಂದಾಗ ಅವರಿಗೆ ರೆಸ್ಪೆಕ್ಟ್ ಅನ್ನ ಪ್ರೊವೈಡ್ ಮಾಡಬೇಕು ಅಂತ ಹೇಳಿ ಯೂಶುವಲಿ ಈ ಒಂದು ಡಿಮ್ಯಾಂಡ್ಸ್ ಗಳನ್ನ ನ್ಯಾಷನಲಿಸ್ಟ್ ಗಳು ಇಟ್ಟಿರೋದು. ಮತ್ತೆ ಅವ್ರು ಏನನ್ನ ಇರ್ತಾರೆ ಅಂತಂದ್ರೆ, ಏನು ಲೀಗಲ್ ರೈಟ್ಸ್ ಇರುತ್ತೆ ನಮ್ಮ ಇಂಡಿಯನ್ ಸಿಟಿಸನ್ಸ್ ಗಳದ್ದು, ಈ ಲಾಸ್ ಗಳನ್ನ ಯೂಸ್ ಮಾಡ್ಕೊಂಡು ಏನು ಡೆವಲಪ್ಮೆಂಟ್ ಆಗುತ್ತಲ್ವಾ, ಪ್ರೊಫೆಷನಲಿ ಲೀಗಲ್ ಸಿಸ್ಟಮ್ ಡೆವಲಪ್
ಆಗುತ್ತೆ ಎಂಡ್ ಆಫ್ 19th ಸೆಂಚುರಿಲಿ, ಈ ಲಾಸ್ ಗಳನ್ನ ಈ ನ್ಯಾಷನಲಿಸ್ಟ್ ಗಳು ಯೂಸ್ ಮಾಡ್ತಾರೆ. ಯಾಕೆ ಅಂತಂದ್ರೆ ನಮ್ಮ ಇಂಡಿಯನ್ ಸಿಟಿಸನ್ಸ್ ಗಳ ಲೀಗಲ್ ರೈಟ್ಸ್ ಅನ್ನ ಪ್ರೊಟೆಕ್ಟ್ ಮಾಡೋದಕ್ಕೋಸ್ಕರ. ಗೊತ್ತಾಗ್ತಿದ್ಯಾ? ಇಂಡಿಯನ್ ನ್ಯಾಷನಲ್ ಮೂವ್ಮೆಂಟ್ ಆದಾಗ್ಲೂ ಕೂಡ ಮಹಾತ್ಮ ಗಾಂಧಿ ಕೂಡ ಎಲ್ಲ ಇಂಪ್ರಿಸನ್ ಮಾಡ್ತಾರೆ, ಹಲವಾರು ಜನ ಲೀಡರ್ಸ್ ಗಳನ್ನ ಅವ್ರೇನ್ ಮಾಡ್ತಾರೆ, ಇಂಪ್ರಿಸನ್ ಮಾಡ್ತಾರೆ ಅಲ್ವಾ, ಜೈಲಿಗೆ ಹಾಕ್ತಾರೆ. ಬಟ್ ಸಮ್ ಏನ್ ಮಾಡ್ತಾರೆ ಅಂತಂದ್ರೆ ಅವ್ರ ಲಾಯರ್ಸ್ ಗಳು ಏನ್ ಮಾಡ್ತಾರೆ, ಸೊ ನೀವು ಅದು ಇಂಡಿಯನ್ ನ್ಯಾಷನಲ್ ಮೂವ್ಮೆಂಟ್ ಅಲ್ಲಿ ಬರುತ್ತೆ ನಿಮ್ಗೆ. ಸೊ ದ ಪ್ರಾಮಿನೆಂಟ್ ಲಾಯರ್ಸ್ ಏನ್ ಮಾಡ್ತಾರೆ, ಲೀಡರ್ಸ್ ವಿರುದ್ಧ ಹೋರಾಡಿ ಅವರು ಏನ್ ಮಾಡುವಂತದ್ದು, ಅವ್ರನ್ನ ಜೈಲಿಂದ ಹೊರಗೆ ಬರ್ಸ್ಕೊಂತಾರೆ. ತಿಳಿದಿದ್ಯಾ? ಇಲ್ಲಿ ಏನಾಗ್ತಿದೆ ಅಂತಂದ್ರೆ, ಹಿಯರ್ ದ ನ್ಯಾಷನಲಿಸ್ಟ್ ದೇ ಆರ್ ಯೂಸಿಂಗ್ ದೀಸ್ ಲಾಸ್ ಟು ಡಿಫೆಂಡ್ ದ ಲೀಗಲ್ ರೈಟ್ಸ್ ಆಫ್ ಇಂಡಿಯನ್ ಸಿಟಿಸನ್ಸ್ ಅಂತ ಅಂತೀವಿ. ಗೊತ್ತಾಗ್ತಿದ್ಯಾ? ಇಂಡಿಯನ್ ಸಿಟಿಸನ್ಸ್ ಗಳ ಲೀಗಲ್ ರೈಟ್ಸ್ ಅನ್ನ ಪ್ರೊಟೆಕ್ಟ್ ಮಾಡೋದಕ್ಕೋಸ್ಕರ ಇಲ್ಲಿ ನ್ಯಾಷನಲಿಸ್ಟ್ ಗಳು ಈ ಹೊಸದಾಗಿ ಏನ್ ರೂಲ್ಸ್ ಗಳನ್ನ ಫಾರ್ಮೇಶನ್ ಮಾಡಿರ್ತಾರೆ ಅದನ್ನ ಇವರು ಯುಟಿಲೈಸ್ ಅನ್ನ ಮಾಡ್ಕೊಂತಿರೋಂಥದ್ದು. ದಿಸ್ ಈಸ್ ಫಸ್ಟ್ ಥಿಂಗ್ ಅಂತ ಅಂತೀವಿ. ಹಾಗೇನೆ ಏನಂತಂದ್ರೆ, ಇಲ್ಲಿ ಯಾವಾಗ ಯುರೋಪಿಯನ್ ಜಡ್ಜಸ್ ಗಳು ಮಾತ್ರ ಅಪಾಯಿಂಟ್ ಆಗ್ತಿದ್ರು, ಹೌದಲ್ವಾ? ಇಸಂಟ್ ಇಟ್? ಬಟ್ ಇವಾಗ ಏನಂತಾರೆ, ಇಂಡಿಯನ್ ಜಡ್ಜಸ್ ಗಳನ್ನು ಕೂಡ ಅಪಾಯಿಂಟ್ ಮಾಡಬೇಕು. ಹಾಗೇನೆ ಅವರನ್ನು ಕೂಡ ಈ ಡಿಸಿಷನ್ ಮೇಕಿಂಗ್ ಪ್ರೋಸೆಸ್ ನಲ್ಲಿ ನೀವು ಅವರಿಗೆ ಅಲೋಯನ್ಸ್ ಅನ್ನ ಕೊಡಬೇಕು. ದಟ್ ಈಸ್ ಯು ಹ್ಯಾವ್ ಟು ಪ್ರೊವೈಡ್ ದ ರೈಟ್ ಟು ದ ಇಂಡಿಯನ್ ಸಿಟಿಸನ್ಸ್. ಅದರಲ್ಲಿ ಯಾರೋ ಒಬ್ಬರಿಗೆ ಜಡ್ಜ್ ಅನ್ನ ಮಾಡಬೇಕು, ಅವ್ರಿಗೂ ಕೂಡ ಪ್ರಾಪರ್ ಡಿಸಿಷನ್ ಮೇಕಿಂಗ್ ಪ್ರೋಸೆಸ್ಗೆ ಕೊಡಬೇಕು ಅಂತ ಇಲ್ಲಿ ಹೇಳಿಕೆಯನ್ನ ಡಿಮ್ಯಾಂಡ್ಸ್ ಅನ್ನ ಇಟ್ಟಿರುವಂತದ್ದು. ನಮ್ಗೆಲ್ಲ ತಿಳಿದಿರೋ ಹಾಗೆ ಈ ಏನ್ ಲೀಗಲ್ ಪ್ರೊಫೆಷನ್ ಇದೆಯಲ್ಲ, ಲಾ ಪ್ರೊಫೆಷನ್, ಯೂಶಲಿ ಅದಕ್ಕೆ ಹೇಳುವಂಥದ್ದು ಡಾಕ್ಟರ್ಸ್ ಮತ್ತೆ ಈ ಜಡ್ಜಸ್ ಗಳು ಏನಿದ್ದಾರೆ ಯೂಶಲಿ, ಸೊ ಇವ್ರ ಕೈಯಲ್ಲಿ ಒಬ್ಬ ವ್ಯಕ್ತಿ ಜೀವನನೇ ಇರುತ್ತೆ, ಒಂದು ಇಡೀ ಜೀವನನೇ ಇರುವಂಥದ್ದು. ಡಾಕ್ಟರ್ಸ್ ನಮಗೆಲ್ಲ ತಿಳಿದಿದೆ ಹೇಗೆ ಅಂತ ಅಂದ್ಬಿಟ್ಟು ಅಲ್ವಾ, ಅದು ಅವ್ರ ಕೈಲಿರುತ್ತೆ. ಅಂಡ್ ಈವನ್ ಇಟ್ ಈಸ್ ಸೇಮ್ ಇನ್ ಕೇಸ್ ಆಫ್ ಜಡ್ಜ್ ಅಂತ ಅಂತೀವಿ. ಹೇಗೆ ಒಂದು ಡಿಸಿಷನ್ನಿನ ಮೇಲೆ ಆ ವ್ಯಕ್ತಿಯ ಎಂಟೈರ್ ಲೈಫ್ ಇರುವಂಥದ್ದು, ಹೌದಲ್ವಾ? ಬಿಕಾಸ್ ಹಿ ಈಸ್ ದ ಪರ್ಸನ್ who is sitting on that authority to decide what has to be given, punishment ಯಾವ ಫಾರ್ಮ್ ಅಲ್ಲಿ ಕೊಡಬೇಕು, ಎಷ್ಟು ವರ್ಷ ಕೊಡಬೇಕು, ಹೌದಲ್ಲ? ಈಗ ಕರೋನಾ ಟೈಮ್ ನಲ್ಲೇನೆ 1 ಇಯರ್ ಏನಾದ್ರೂ ಡ್ರಾಪ್ ಔಟ್ ಆಯ್ತು ಅಂತಂದ್ರೆ ಸ್ಟೂಡೆಂಟ್ಸ್ ಗಳಿಗೆ ಯೂಶಲಿ ಎಕ್ಸಾಮ್ಸ್ ಏನು ಕಂಡಕ್ಟ್ ಮಾಡಿದೆ, ಹೌದಲ್ವಾ? ಈ ರೀತಿ ಮಾಡಿದ್ರೆ ಸೊ ಏನಾಗ್ತಿದ್ದಿಲ್ಲ, ಎಷ್ಟೋ ಜನರಿಗೆ 1 ಇಯರ್ ಏನಾಯ್ತು ವೇಸ್ಟ್ ಆಗ್ತಿತ್ತು. ಅಂತದ್ರಲ್ಲಿ ಆ ಜಡ್ಜ್ಮೆಂಟ್ ಕೊಡುವಂತವನು ಅವನಿಗೆ ಜೀವಾವಧಿ ಶಿಕ್ಷೆಯನ್ನು ಕೊಡ್ಬೋದು, ಗಲ್ಲಿಗೂ ಕೂಡ ಹೇರಿಸ್ಬೋದು, ಹೌದಲ್ವಾ? ಗಲ್ಲಿಗೂ ಕೂಡ ಅವನು ಏರಿಸ್ಬೋದು. ಇದೆಲ್ಲವೂ ಡಿಸಿಷನ್ಸ್ ಗಳ ಮೇಕಿಂಗ್ ಯಾರ ಕೈಲಿರುತ್ತೆ, ಇಟ್ ಈಸ್ ವಿತ್ ದ ಜಡ್ಜ್. ಹಾಗಾಗಿ ಜಡ್ಜ್ ಅನ್ನೋಂಥವ್ರು ತುಂಬಾನೇ ಇಂಪಾರ್ಟೆಂಟ್ ರೋಲ್ ಅನ್ನ ಪ್ಲೇ ಮಾಡ್ತಾರೆ. ಹಾಗೆ ಅವ್ರ ಹತ್ರ ಡಿಸಿಷನ್ ಮೇಕಿಂಗ್ ಪವರ್ ಇದೆಯಲ್ಲ, ದಟ್ ಈಸ್ ಅಲ್ಟಿಮೇಟ್. ಹಾಗಾಗಿ ವಿ ಸೇ ದ ಎಂಟೈರ್ ಒಬ್ಬ ಇಂಡಿವಿಜುವಲ್ ಇನ್ ಲೈಫ್ ಇಟ್ ಈಸ್ ಇನ್ ದ ಹ್ಯಾಂಡ್ಸ್ ಆಫ್ ಅ ಜಡ್ಜ್. ಹಾಗಾಗಿ ಹಿ ಹ್ಯಾಸ್ ಟು ಬಿ ವೆರಿ ಕೇರ್ಫುಲ್ ವೈಲ್ ಗಿವಿಂಗ್ ಡಿಸಿಷನ್ ಅಂತ ಅಂತೀವಿ. ಈ ಒಂದು ರೀಸನ್ಗೋಸ್ಕರನೇ ಯಾರೆಲ್ಲ ಜಡ್ಜ್ ಆಗ್ಬೇಕು ಅಂತಿರ್ತಾರೆ ಅವರಿಗೆ ಹಲವಾರು ರಿಸ್ಟ್ರಿಕ್ಷನ್ಸ್ ಗಳನ್ನ ಹಾಕುವಂಥದ್ದು. ಯಾರು ಎಲ್ಲೂ ಕೂಡ ಫಂಕ್ಷನ್ಸ್ ಅಟೆಂಡ್ ಮಾಡೋ ಹಾಗಿಲ್ಲ, ಗೊತ್ತಾಗ್ತಿದ್ಯಾ? ತುಂಬಾ ಜನರು ಅಸೆಂಬಲ್ ಆಗೋ ಹಾಗಿಲ್ಲ ಅವ್ರ ಮನೇಲಿ. ಬಿಕಾಸ್ ದೇ ಥಿಂಕ್ ಇಫ್ ದೇ ಡೂ ಆಲ್ ದಿಸ್ ಅವರು ಡಿಸ್ಟ್ರಾಕ್ಟ್ ಆಗ್ತಾರೆ, ಮನಿ ಕಡೆ ಅಂದ್ರೆ ಮನಿ ಯಾರು ಪ್ರೊವೈಡ್ ಮಾಡ್ತಾರೆ ಅವ್ರ ಕಡೆ ಅಟ್ರಾಕ್ಟ್ ಆಗ್ಬಿಟ್ಟು ಜಡ್ಜ್ಮೆಂಟ್ ಮೇಕಿಂಗ್ ನಲ್ಲಿ ಅವರು ಎಡಬಹುದು ಅಂದ್ಬಿಟ್ಟು. ದಟ್ಸ್ ವೈ ದೇರ್ ಆರ್ ಮೆನಿ ರೆಸ್ಟ್ರಿಕ್ಷನ್ಸ್ ಗಳು ಒಬ್ಬ ಜಡ್ಜಿಗೆ. ತಿಳಿತಿದ್ಯಾ? ದಿಸ್ ಆಲ್ ಕಮ್ಸ್. ಹಾಗೇನೆ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಯೂಶಲಿ ಹಾಗಾಗಿನೇ ಈ ಲಾಸ್ ಗಳನ್ನ ಏನಂತೀವಿ, ಏನ್ ಈ ಲಾಸ್ ಗಳನ್ನ ಮಾಡ್ತಾರೆ ಆಫ್ಟರ್ 19th ಸೆಂಚುರಿ. ಬೈ ದ ಎಂಡ್ ಆಫ್ 19th ಸೆಂಚುರಿ ಏನಾಗುತ್ತೆ, ನಾನು ಹೇಳಿದ ಲೀಗಲ್ ಪ್ರೊಫೆಷನ್ ಏನ್ ಲೀಗಲ್ ಸ್ಪಿಯರ್ ಇದೆ ಅದು ಪ್ರೊಫೆಷನಲಿ ಎಮರ್ಜ್ ಆಗುತ್ತೆ ಅಂತ ಹೇಳಿ. ಈ ಪ್ರೊಫೆಷನಲಿ ಎಮರ್ಜ್ ಆದ್ಮೇಲೆ ಸೊ ಯೂಶಲಿ ನಮಗೆ ಈಗ ಇಂಡಿಪೆಂಡೆನ್ಸ್ ಸಿಗುತ್ತೆ. ಬಿಫೋರ್ ಇಂಡಿಪೆಂಡೆನ್ಸ್ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಕೂಡ ಫಾರ್ಮೇಶನ್ ಆಗುತ್ತೆ. ಯಾಕೆ ಫಾರ್ಮೇಶನ್ ಆಗೋದಂದ್ರೆ ಈ ರೀತಿಯಾದಂತಹ ಲಾಸ್ ಗಳನ್ನ ಏನು ಫ್ರೇಮ್ ಮಾಡೋದಕ್ಕೆ. ತಿಳಿದಿದ್ಯಾ? ಇದ್ರ ಜೊತೆಗೆ ಅದಕ್ಕೇನೆ ಏನಂತೀವಿ ಅಂತಂದ್ರೆ ಅಡಾಪ್ಷನ್ ಆಫ್ ಲಾಸ್ ಹ್ಯಾಪನ್ಸ್ ಇನ್ ದ ಕಾನ್ಸ್ಟಿಟ್ಯೂಷನ್ ಅಂತ ಅಂತೀವಿ. ಯೂಶಲಿ ಏನ್ ಕಾನ್ಸ್ಟಿಟ್ಯೂಷನ್ ಅಡಾಪ್ಟ್ ಮಾಡ್ಕೊಂತಾರೆ, ಸೊ ಇಟ್ ಆಕ್ಟ್ಸ್ ಆಸ್ ಗೊತ್ತಾಗ್ತಿದ್ಯಾ? ಕಾನ್ಸ್ಟಿಟ್ಯೂಷನ್ ಅಲ್ಲಿ ದಟ್ಸ್ ವೈ ವಿ ಸೇ ಅಲ್ವಾ, ಏನಂತ ಅಂತೀವಿ ಕಾನ್ಸ್ಟಿಟ್ಯೂಷನ್ಗೆ, ಇಟ್ಸ್ ಅ ರೂಲ್ ಬುಕ್ ಅಂತ ಅಂತೀವಿ. ರೂಲ್ ಬುಕ್ ಅಂತಂದ್ರೆ ಇಟ್ ಕನ್ಸಿಸ್ಟ್ ಆಲ್ ದ ಲಾಸ್ ದಟ್ ಆರ್ ನೆಸೆಸರಿ ಫಾರ್ ದ ಅಡ್ಮಿನಿಸ್ಟ್ರೇಷನ್ ಆಫ್ ದ ಕಂಟ್ರಿ. ಹೌದಲ್ವಾ? ಪ್ರೆಸಿಡೆಂಟ್, ಪ್ರೈಮ್ ಮಿನಿಸ್ಟರ್ ಇಂದ ಹಿಡಿದು ಗ್ರಾಮ ಪಂಚಾಯತ್, ಜಿಲ್ಲಾ ಏನೇ ಇರಲಿ ಆ ಗ್ರಾಮ ಪಂಚಾಯತ್ ವರೆಗೂ ಕೂಡ ಯಾವ್ದೆಲ್ಲ ರೋಲ್ಸ್ ಗಳಿರುತ್ತೆ, ಫಂಕ್ಷನ್ಸ್ ಗಳು ಮಾಡಬೇಕು, ಅದ್ರ ಟರ್ಮ್ಸ್ ಏನು, ಪ್ರತಿಯೊಂದು ಕೂಡ ಇಟ್ಸ್ ಬೀನ್ ಎನ್ಶ್ರೈನ್ಡ್ ಇನ್ ದ ಕಾನ್ಸ್ಟಿಟ್ಯೂಷನ್. ನಾಟ್ ಓನ್ಲಿ ದಟ್, ಯಾವೆಲ್ಲ ಸಬ್ಜೆಕ್ಟ್ಸ್ ಗಳು ಯಾವ್ದು ಹ್ಯಾಂಡಲ್ ಮಾಡಬೇಕು, ಈಗ ಸೆಂಟರ್ ಯಾವ್ದು ಹ್ಯಾಂಡಲ್ ಮಾಡಬೇಕು, ಸ್ಟೇಟ್ ಯಾವ್ದು ಹ್ಯಾಂಡಲ್ ಮಾಡಬೇಕು, ಹಾಗೇನೆ ಯಾವ್ದೋ ಒಂದು ಏನು ಡಿಸ್ಪ್ಯೂಟ್ ಆಗ್ತಿದೆ ಅಂತಾನೆ ಇವಾಗ ಬಿಟ್ವೀನ್ ಸೆಂಟರ್ ಅಂಡ್ ಸ್ಟೇಟ್ ರಿಲೇಷನ್ಸ್ ನಲ್ಲಿ ನಾವು ನಿಮಗೆ ಬರುತ್ತೆ ನೆಕ್ಸ್ಟ್ ಪಾಲಿಟಿನಲ್ಲಿ ಸೆಂಟರ್ ಅಂಡ್ ಸ್ಟೇಟ್ ರಿಲೇಷನ್ಸ್ ಗಳೇ ಇದೆ. ಸೊ ಅದರಲ್ಲಿ ಎಲ್ಲಾ ಒಂದು ಲಾಸ್ ಗಳನ್ನು ಕೂಡ ಸೆಂಟರ್ ಹ್ಯಾಂಡಲ್ ಮಾಡಲ್ಲ, ಹಾಗೆ ಎಲ್ಲಾ ಲಾಸ್ ಗಳನ್ನು ಸ್ಟೇಟ್ ಹ್ಯಾಂಡಲ್ ಮಾಡಲ್ಲ. ಸೊ ಇಟ್ ವಿಲ್ ಡಿವೈಡ್ ದ ಥಿಂಗ್ಸ್. ಕೆಲವೊಂದಕ್ಕೆ ಸೆಂಟರ್ ಇಂಟರ್ಫಿಯರ್ ಆಗೋ ಹಾಗೆ ಇಲ್ಲ, ಗೊತ್ತಾಗ್ತಿದ್ಯಾ? ಸೊ
ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇದೆ. ದಟ್ಸ್ ವೈ ವಿ ಸೇ ಅಡಾಪ್ಷನ್ ಆಫ್ ಕಾನ್ಸ್ಟಿಟ್ಯೂಷನ್ ಏನಿದೆಯಲ್ಲ, ಸೊ ಇಟ್ ಆಕ್ಟ್ಸ್ ಆಸ್ ದ ಫೌಂಡೇಶನ್ ಫಾರ್ ಲಾಸ್ ಅಂತ ಅಂತೀವಿ. ಮೇನ್ ಬುನಾದಿ ಕಾನ್ಸ್ಟಿಟ್ಯೂಷನ್ ಅನ್ನುವಂಥದ್ದು. ಸೊ ಇಫ್ ಸಮಥಿಂಗ್ ಇಸ್ ವೈಲೇಟಿಂಗ್ ಅಂತಾನೆ ವಿ ಕ್ಯಾನ್ ಡೈರೆಕ್ಟ್ಲಿ ಸ್ಯೂ ದೆಮ್ ಇನ್ ದ ಕೋರ್ಟ್. ತಿಳಿದಿದ್ಯಾ? ಸೊ ದಿಸ್ ಫೌಂಡೇಶನ್ ಫಾರ್ ಲಾಸ್ ಯಾವ್ದನ್ನಂತೀವಿ ಫೌಂಡೇಶನ್ ಫಾರ್ ಲಾಸ್ ಅಂತ. ಕಾನ್ಸ್ಟಿಟ್ಯೂಷನ್ ಇಸ್ ಕಮ್ ಟು ಬಿ ದ ಫೌಂಡೇಶನ್ ಅಂತ ಅಂತೀವಿ ಫಾರ್ ಲಾಸ್ ಗಳಿಗೆ. ಯು ಕ್ಯಾನ್ ಡಿಸ್ಕ್ರೈಬ್ ಕಾನ್ಸ್ಟಿಟ್ಯೂಷನ್ ಇನ್ ಮೆನಿ ವೇಸ್. ಗೊತ್ತಾಗ್ತಿದೆ? ಈಗ ನಾವೇ ನೋಡ್ತೀವಿ ಹಾಗೆ ಒಂದೊಂದು ಪಾಯಿಂಟ್ ವಿ ಆರ್ ಗೆಟಿಂಗ್ ಹೌದಲ್ಲ, ಓದ್ತಾ. ಸೊ ಹಿಯರ್ ಅಡಾಪ್ಷನ್ ಆಫ್ ಕಾನ್ಸ್ಟಿಟ್ಯೂಷನ್ ಇಸ್ ಕಮ್ ಟು ಬಿ ದ ಮೇನ್ ಫೌಂಡೇಶನ್ ಫಾರ್ ಲಾಸ್ ಅಂತ ಅಂತೀವಿ. ಕ್ಲಿಯರ್? ಡೌಟ್ ಇದೆಯಾ? ಏನಾದ್ರು ಡೌಟ್ ಇದೆಯಾ? ಓಕೆ, ಇವಾಗ ನಮಗೆ ನೆಕ್ಸ್ಟ್ ಇರುವಂತದ್ದು ಹೌ ಡು ನ್ಯೂ ಲಾಸ್ ಕಮ್ ಅಬೌಟ್ ಅಂತ ಅಂತೀವಿ. ಅಂದ್ರೆ ಈಗ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಅವಾಗ ಮಾಡಿದ್ದು ಒಂದು ಲಾಸ್ ಇದೆ ಅಲ್ವಾ? ಈಗ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಏನ್ ಲಾಸ್ ಅವಾಗ ಫ್ರೇಮ್ ಆಗಿತ್ತು, ದಟ್ ಈಸ್ ಅರೌಂಡ್ 1950 ಅಲ್ಲಿ ಅದನ್ನ ಎನ್ಫೋರ್ಸ್ ಮಾಡಿದ್ದು, 1949 ಅಲ್ಲಿ ಅದನ್ನ ಅಡಾಪ್ಟ್ ಮಾಡ್ಕೊಂಡಿದ್ರು. ಈಗ ಅವಾಗಿದ್ದಂತಹ ಲಾಸ್ಗಳೇ ಈಗಲೂ ಕೂಡ ಇದೆಯಾ, ಇಲ್ಲ ಹೊಸ ಲಾಸ್ಗಳು ಬಂದಿದೆಯಾ? ನ್ಯೂ ಲಾಸ್ಗಳು ಡೈಲಿ ಅರೈಸ್ ಆಗ್ತಾನೆ ಇರುತ್ತೆ, ಬರ್ತಾನೆ ಇರುತ್ತೆ ಓವರ್ ದ ಡೇಸ್ ನಲ್ಲಿ. ಸೊ ಇಲ್ಲಿ ಯಾವ ರೀತಿಯಾಗಿ ಇದನ್ನ ಇಂಪ್ಲಿಮೆಂಟ್ ಮಾಡ್ತಾರೆ ಅಂದ್ರೆ, ಯು ಆಲ್ ನೋ ದಟ್ ದ ಮೇನ್ ಡಿಸಿಷನ್ ಮೇಕಿಂಗ್ ಬಾಡಿ ಅಥವಾ ಲಾ ಮೇಕಿಂಗ್ ಬಾಡಿ ಯಾವುದು? ಇಲ್ಲಿ ಪಾರ್ಲಿಮೆಂಟ್, ಹೌದಲ್ವಾ? ಇಲ್ಲಿ ಯಾವ ರೀತಿಯಾಗಿ ಲಾಸ್ ಗಳನ್ನ ಮಾಡ್ತಾರೆ ಅಂತಂದ್ರೆ, ಯೂಶಲಿ ಪೀಪಲ್ಸ್ ಗಳ ಒಂದು ಪ್ರಾಬ್ಲಮ್ಸ್ ಗಳನ್ನ ಅವ್ರ ಮೈಂಡ್ ಸೆಟ್ ನಲ್ಲಿ ಇಟ್ಕೊಂಡು ಇಲ್ಲಿ ಲಾಸ್ ಗಳನ್ನ ಫ್ರೇಮ್ ಅನ್ನ ಮಾಡುವಂತದ್ದು. ಗೊತ್ತಾಗ್ತಿದೆಯಾ? ಯೂಶಲಿ ಪೀಪಲ್ಸ್ ಪ್ರಾಬ್ಲಮ್ಸ್ ಗಳು ಯಾವ ಸಬ್ಜೆಕ್ಟ್ ಮೇಲೆ ಅವರು ಫೇಸ್ ಮಾಡ್ತಿರ್ತಾರೆ ಆ ಒಂದು ವಿಷಯಗಳ ಮೇಲೆನೆ ಯೂಶಲಿ ಲಾಸ್ ಗಳನ್ನ ಮಾಡುವಂತದ್ದು. ಕಾನೂನು ಅದಕ್ಕೆ ಅಲ್ವಾ? ಇಲ್ಲಿ ನಾವು ಒಬ್ಬ ಸಿಟಿಸನ್ಸ್ ಗಳ ರೈಟ್ಸ್ ಅನ್ನ ಪ್ರೊಟೆಕ್ಟ್ ಮಾಡ್ತಿದೀವಿ ಅಂತಂದ್ರೆ ಇಲ್ಲಿ ಏನಾಗ್ತಿದೆ ಅಂತಂದ್ರೆ ನಾವು ಅದಕ್ಕೆ ಪ್ರಾಪರ್ ಲಾಸ್ ಗಳನ್ನ ಮಾಡಿ ಅವರನ್ನ ಪ್ರೊಟೆಕ್ಟ್ ಮಾಡ್ತಿರೋಂಥದ್ದು. ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಇಲ್ಲಿ ನಿಮಗೆ ಹೌ ಡು ನ್ಯೂ ಲಾಸ್ ಕಮ್ ಅಬೌಟ್ ಯಾವ ಒಂದು ಐಡಿಯಾ ಇಂದ ಅಂತಂದ್ರೆ, ಇಟ್ ಈಸ್ ಬೇಸಿಕಲಿ ಏನಂತ ಅಂದ್ರೆ ಪೀಪಲ್ಸ್ ಗಳ ಒಂದು ಫೋಕಸ್, ಪೀಪಲ್ಸ್ ಏನು ಪ್ರಾಬ್ಲಮ್ಸ್ ಗಳನ್ನ ಏನು ಫೇಸ್ ಮಾಡ್ತಿರ್ತಾರೆ ಈ ಪ್ರಾಬ್ಲಮ್ಸ್ ಮೇಲೆನೆ ಅಲ್ಲಿ ಹೊಸ ಲಾಸ್ ಗಳು ನಮಗೆ ಸೃಷ್ಟಿ ಆಗ್ತಾ ಬರುವಂತದ್ದು. ಇಲ್ಲಿ ದ ಬೆಸ್ಟ್ ಎಕ್ಸಾಂಪಲ್ ನಿಮಗೆ ಕೊಟ್ಟಿರುವಂತದ್ದು ಡೊಮೆಸ್ಟಿಕ್ ವೈಲೆನ್ಸ್ ಆಕ್ಟ್ ಅನ್ನ ಇಲ್ಲಿ ಕೊಟ್ಟಿದ್ದಾರೆ. ಗೊತ್ತಾಗ್ತಿದ್ಯಾ? ಡೊಮೆಸ್ಟಿಕ್ ವೈಲೆನ್ಸ್ ಆಕ್ಟ್ ಆಫ್ 2005 ನಲ್ಲಿ ಈ ಡೊಮೆಸ್ಟಿಕ್ ವೈಲೆನ್ಸ್ ಆಕ್ಟ್ ಅನ್ನು ಅವರು ಇಂಪ್ಲಿಮೆಂಟ್ ಮಾಡಿದ್ರು. ಎಲ್ಲರಿಗೂ ತಿಳಿದಿದೆ ಅಲ್ವಾ ಡೊಮೆಸ್ಟಿಕ್ ವೈಲೆನ್ಸ್ ಆಕ್ಟ್? ಯೂಶಲಿ ಏನಂತಂದ್ರೆ ಇಲ್ಲಿ ಒಬ್ಬ ಮಹಿಳೆ ಶಿ ಕ್ಯಾನ್ ಮೂವ್ ಟು ದ ಕೋರ್ಟ್. ಯಾಕೆ ಅಂತ ಹೇಳಿದ್ರೆ, ಇಫ್ ಅವಳೇನಾದ್ರೂ ಕೂಡ ಅವಳ ಹಸ್ಬೆಂಡ್ ಇಂದ, ಯೂಶಲಿ ಮೇಲ್ ಅಡಲ್ಟ್ ಅಂತ ಅಂತೀವಿ. ಗೊತ್ತಾಗ್ತಿದ್ಯಾ? ಇಲ್ಲಿ ಯೂಶಲಿ ಯಾರಾಗಿರ್ತಾರೆ? ಹಸ್ಬೆಂಡ್. ನಾಟ್ ಓನ್ಲಿ ಹಸ್ಬೆಂಡ್ಸ್ ಏನ್ ಅವಳ ಇನ್ಲಾಸ್ ಯಾರಿರ್ತಾರೆ, ಅವ್ರ ಅತ್ತೆ ಮಾವ ಆಗಿರ್ಬೋದು, ರಿಲೇಟಿವ್ಸ್ಗಳು, ಹಸ್ಬೆಂಡಿನ ಒಂದು ರಿಲೇಟಿವ್ಸ್ಗಳು, ಅವರು ಯೂಶಲಿ ಆ ವೈಫನ್ನ, ಆ ಮಹಿಳೆಯನ್ನ ಅಕಸ್ಮಾತ್ ಏನಾದ್ರೂ ಅಬ್ಯೂಸ್ ಮಾಡಿದ್ರೆ, ಹರಾಸ್ಮೆಂಟ್ ಅನ್ನ ಕೊಟ್ಟಿದ್ರೆ ಅಂತಹವರನ್ನ ಅವ್ರು ಏನ್ ಮಾಡ್ಬೋದು? ಜೈಲಿಗೆ ಕಳಿಸಬಹುದು. ಪ್ರಾಪರ್ ಪನಿಷ್ಮೆಂಟ್ ಅನ್ನ ಪ್ರೊವೈಡ್ ಮಾಡಬಹುದು. ಇಲ್ಲಿ ಡೊಮೆಸ್ಟಿಕ್ ವೈಲೆನ್ಸ್ ಅಂತ ಅಂದ್ರೆ ವೈಲೆನ್ಸ್ ಅಂತ ಅನ್ನೋದನ್ನ ನಾವು ಯೂಶಲಿ ಏನಂತೀವಿ? ಇಲ್ಲಿ ಕೇವಲ ದೈಹಿಕ ಅಲ್ಲ. ಗೊತ್ತಾಗ್ತಿದ್ಯಾ? ವೈಲೆನ್ಸ್ ಅನ್ನುವಂಥದ್ದು ಇಟ್ ಈಸ್ ನಾಟ್ ಓನ್ಲಿ ಫಿಸಿಕಲ್ ಬಟ್ ಆಲ್ಸೋ ಏನಂತ ಅಂತೀವಿ? ಕೇವಲ ಫಿಸಿಕಲ್ ಮಾತ್ರ ಆಗೋದಿಲ್ಲ ಇಲ್ಲಿ ವೈಲೆನ್ಸ್. ದೇರ್ ಆರ್ ಮೆನಿ ಬೇಸ್. ಯಾವ್ದವೆಲ್ಲ? ಡೊಮೆಸ್ಟಿಕ್ ವೈಲೆನ್ಸ್ ಆಗ್ತಿದೆ ಅಂತಂದ್ರೆ ವಿ ಕ್ಯಾನ್ ಸೇ ಇಟ್ ಇನ್ ಮೆನಿ ಬೇಸ್. ವೈಲೆನ್ಸ್ ಈಸ್ ನಾಟ್ ಓನ್ಲಿ ಫಿಸಿಕಲ್ ಬಟ್ ಆಲ್ಸೋ ಎಮೋಷನಲ್. ಗೊತ್ತಾಗ್ತಿದ್ಯಾ? ಕೇವಲ ಸೊ ದಟ್ಸ್ ವೈ ವಿ ಸೇ ಅಲ್ವಾ, ನಮಗೆಲ್ಲ ನಾರ್ಮಲ್ ಆಗಿ ಗೊತ್ತಿರೋಂಥದ್ದು, ಒಂದೇ ಕೊಡಿದ್ರೆ ಅದು ಮರ್ತೋಗ್ಬಿಡುತ್ತೆ, ಗಾಯ ಮಾಸ್ಬಿಡುತ್ತೆ. ಬಟ್ ಯಾರೋ ಒಬ್ಬ ಹೇಳಿದ ವರ್ಡ್ ಮಾತು ನಮಗೆ ಸಾಯೋವರೆಗೂ ಕೂಡ ನೆನಪಿರುತ್ತೆ. ಹೌದಾ ಅಲ್ವಾ? ಇಸ್ಂಟ್ ಇಟ್? ಯಾರೋ ಒಬ್ರು ಯಾವಾಗಲೂ ಹೇಳಿದ್ದನ್ನ ನಾವು ಈಗಲೂ ಕೂಡ ಕೆಲವೊಂದು ಬಾರಿ ಅದನ್ನ ಯೋಚನೆ ಮಾಡ್ಬಿಟ್ಟು ತುಂಬಾನೇ ಹರ್ಟ್ ಆಗುತ್ತೆ, ಅಥವಾ ಆ ಮಾತಿಗೆ ನಾನು ಅದಕ್ಕೆ ರಿವೆಂಜ್ ತಗೊಬೇಕು ಅನ್ನೋದು ತುಂಬಾ ಇರುತ್ತೆ. ದಟ್ಸ್ ವೈ ವಿ ಸೇ ದ ವೈಲೆನ್ಸ್ ಇಸ್ ನಾಟ್ ಓನ್ಲಿ ಥ್ರೂ ಫಿಸಿಕಲ್ ಬಟ್ ಆಲ್ಸೋ ಎಮೋಷನಲ್ ಅಂತ ಅಂತೀವಿ. ಇಲ್ಲಿ ಡೊಮೆಸ್ಟಿಕ್ ವೈಲೆನ್ಸ್ ನಲ್ಲಿ ಯೂಶಲಿ ಏನಾಗುತ್ತೆ? ಅಬ್ಯೂಸ್ ಆಫ್ ಅ ವುಮೆನ್ ಹ್ಯಾಪನ್ಸ್. ಗೊತ್ತಾಗ್ತಿದ್ಯಾ? ಆ ಹೆಣ್ಣನ್ನ ಯೂಶಲಿ ಶೋಷಣೆಗೆ ಒಳ ಮಾಡುವಂಥದ್ದು. ಹೇಳ್ತಿದ್ಯಾ? ಅಬ್ಯೂಸ್ ಆಫ್ ವುಮೆನ್ ಯಾವ ರೀತಿ ಆಗುತ್ತೆ ಅಂತಂದ್ರೆ ಬರೀ ಹೊಡೆಯೋದ್ರ ಮೂಲಕ ಅಲ್ಲ. ಗೊತ್ತಾಗ್ತಿದ್ಯಾ? ಥ್ರೂ ವರ್ಬಲ್ ಅಂತಾನೆ ಮಾತಿನ ಮೂಲಕ. ದಟ್ ಈಸ್ ಅದು ಏನಾಗುತ್ತೆ? ಎಮೋಷನಲಿ ಅದು ಇಂಪ್ಯಾಕ್ಟ್ ಮಾಡುವಂಥದ್ದು. ಹೌದಲ್ವಾ? ಈಗ ಯಾರಾದ್ರೂ ಒಬ್ರು ನಿಮಗೆ ತುಂಬಾ ಹರ್ಟ್ ಆಗಿ ಮಾತಾಡಿದ್ರೆ ಮನಸ್ಸಿನ ಮೇಲೆ ಅದು ಪರಿಣಾಮ ಬೀಳುತ್ತೆ. ಗೊತ್ತಾಗ್ತಿದ್ಯಾ? ದಟ್ಸ್ ವೈ ಅಬ್ಯೂಸ್ ಆಫ್ ಅ ವುಮೆನ್ ಇಟ್ ಹ್ಯಾಪನ್ಸ್ ಇನ್ ಮೆನಿ ವೇಸ್. ಒನ್ ಈಸ್ ಥ್ರೂ ವರ್ಬಲ್ ಅಂತಾನೆ ಮಾತಿನ ಮೂಲಕ. ನಂತರ ಸೆಕ್ಷುವಲ್
ಗೊತ್ತಾಗ್ತಿದ್ಯಾ? ನಂತರ ಎಕನಾಮಿಕಲ್, ತಿಳಿದಿದ್ಯಾ? ದುಡ್ಡಿಗೋಸ್ಕರ ಡೌರಿ. ಸೊ ಎಲ್ಲವೂ ಕೂಡ ಬರುವಂತದ್ದು ಈ ಒಂದು ಡೊಮೆಸ್ಟಿಕ್ ವೈಲೆನ್ಸ್ ನಲ್ಲಿ. ಹಾಗಾಗಿ ಯಾವಾಗ ನಮಗೆಲ್ಲ ಒಂದು ರೀಸೆಂಟ್ ಒಂದು 10 years ಬ್ಯಾಕ್ ನೀವು ನೋಡಿದ್ರೆ 10 to 20 years ಬ್ಯಾಕ್ ಡೌರಿ ವಾಸ್ ದ ಮೇನ್ ರೀಸನ್ ಫಾರ್ ವಿಮೆನ್ಸ್ ಸೂಸೈಡ್. ಹೌದಾ ಅಲ್ವಾ? 10 to 15 years ಬ್ಯಾಕ್ ನೋಡಿದ್ರೆ ಯಾರೋ ಅತ್ತೆ ಕೆರೋಸಿನ್ ಹಾಕಿ ಸುಟ್ಟಿದ್ದು, ಗಂಡ ಏನೋ ಒಂದು ಇದು ಮಾಡಿದ್ದು. ಸೊ ಹೌದಲ್ವಾ? ದೇರ್ ಆರ್ ಮೆನಿ ಥಿಂಗ್ಸ್. ಬಟ್ ಇವಾಗ ಅದನ್ನ ವಿಮೆನ್ಸ್ ಗಳು ಮಿಸ್ಯೂಸ್ ಕೂಡ ಮಾಡ್ಕೊಂತಿದ್ದಾರೆ. ಐ ಆಮ್ ನಾಟ್ ಸೇಯಿಂಗ್ ದೇ ಆರ್ ರೈಟ್, ಗೊತ್ತಾಗ್ತಿದ್ಯಾ? ಬಟ್ ಬಿಫೋರ್ 20 years ಬ್ಯಾಕ್ ಇಟ್ ವಾಸ್ ದೇರ್. ಸೊ ಹಾಗಾಗಿ ಆ ಪ್ರಾಬ್ಲಮ್ಸ್ ಗಳನ್ನ ಅವರೇನು ಮೈಂಡಿಗೆ ಇಟ್ಕೊಂಡು ಈ ಡೊಮೆಸ್ಟಿಕ್ ವೈಲೆನ್ಸ್ ಆಕ್ಟ್ 2005 ನಲ್ಲಿ ಇಂಪ್ಲಿಮೆಂಟ್ ಅನ್ನ ಮಾಡ್ತಾರೆ. ಈ ರೀತಿಯಾಗಿ ಏನಾಗುತ್ತೆ, ಹೊಸ ಲಾಸ್ ಗಳು ಏನ್ ಬರುವಂತದ್ದು ಇಂಪ್ಲಿಮೆಂಟ್ ಆಗುತ್ತೆ ಯೂಶುವಲಿ. ಕ್ಲಿಯರ್ ಎಲ್ಲರಿಗೂ? ಹೇಗೆ ಹೊಸ ಲಾಸ್ ಗಳನ್ನ ಇಂಪ್ಲಿಮೆಂಟ್ ಮಾಡ್ತಾರೆ ಅಂದ್ರೆ ದೇ ಯೂಶುವಲಿ ಸಿ ದ ಪ್ರಾಬ್ಲಮ್ಸ್ ವಿಚ್ ಆರ್ ಫೇಸ್ಡ್ ಬೈ ದ ಪೀಪಲ್, ಬೇಸ್ಡ್ ಆನ್ ದಟ್ ದೇ ಆರ್ ಗೋಯಿಂಗ್ ಟು ಫ್ರೇಮ್ ಪ್ರಾಪರ್ ಪ್ರೊಟೆಕ್ಟಿವ್ ಲಾಸ್. ತಿಳಿದಿದ್ಯಾ? ಕ್ಲಿಯರಾ? ಓಕೆ, ದಿಸ್ ಈಸ್ ಒನ್ ಥಿಂಗ್. ಅಂಡ್ ದ ಲಾಸ್ಟ್ ಕಾನ್ಸೆಪ್ಟ್ ಇನ್ ದಿಸ್ ಚಾಪ್ಟರ್ ಈಸ್ ಏನಂತಂದ್ರೆ ಅನ್ಪಾಪ್ಯುಲರ್ ಲಾಸ್ ಅಂತ ಹೇಳ್ತೀವಿ. ಯೂಶುವಲಿ ಎಲ್ಲ ಲಾಸ್ ಗಳನ್ನು ಪಾಪ್ಯುಲರ್ ಆಗೋದಕ್ಕೆ ಸಾಧ್ಯನಾ? ಎಲ್ಲ ಲಾಸ್ ಗಳನ್ನು ಕೂಡ ಪಾಪ್ಯುಲರ್ ಅಂತ ಹೇಳ್ತೀವ? ನಮಗೆ ಎಷ್ಟೊಂದು ಲಾಸ್ ಗಳು ಗೊತ್ತೇ ಇಲ್ಲ, ಹೌದಾ ಅಲ್ವಾ? ಅಂದ್ರೆ ಬೇಸಿಕಲಿ ಹಲವಾರು ರೀತಿಯಾದಂತಹ ಲಾಸ್ ಗಳಿರುತ್ತೆ. ಬಟ್ ಯಾವುದು ಈ ಒಂದು ಸೊಸೈಟಿನಲ್ಲಿ ಯಾವಾಗ್ಲೂ ಕೂಡ ಮೋರ್ ಆಫನ್ ಆಗಿ ಆಗುತ್ತೆ, ಏನೇ ಜಾಸ್ತಿಯಾಗಿ ಆದ್ರೆ ಒಂದೇ. ಈಗ ಡೊಮೆಸ್ಟಿಕ್ ವೈಲೆನ್ಸ್ ಅನ್ನೋದು ಎಲ್ಲರಿಗೂ ತಿಳಿದಿದೆ. ಯಾಕೆಂದ್ರೆ ಹೆಣ್ಣು ಪ್ರತಿದಿನನೂ ಕೂಡ ಎಷ್ಟೊಂದು ಕೇಸಸ್ ಗಳನ್ನ ಫೈಲ್ ಮಾಡ್ತಿರ್ತಾಳೆ ಅಗೇನ್ಸ್ಟ್ ಹಸ್ಬೆಂಡ್, ಇನ್ ಲಾಸ್. ಯಾಕಂದ್ರೆ ಮೇನ್ ಇಂಟೆನ್ಷನ್ ಡೌರಿ, ಡೊಮೆಸ್ಟಿಕ್ ವೈಲೆನ್ಸ್ ಈ ರೀತಿಯಾಗಿ. ಈಗ ಟ್ರಾಫಿಕ್ ರೂಲ್ಸ್ ಗಳು ನಮಗೆ ಗೊತ್ತು, ಯಾಕಂದ್ರೆ ನಾವು ಡೈಲಿ ಓಡಾಡ್ತಿರ್ತೀವಿ. ಸೊ ಲೈಕ್ ಈ ರೀತಿ ಬೇಸಿಕ್ ಲಾಸ್ ಗಳು ನಮಗೆ ಗೊತ್ತಿರುತ್ತೆ. ದಟ್ ಬಿಕಮ್ಸ್ ಪಾಪ್ಯುಲರ್. ಸ್ಟಿಲ್ ದೇರ್ ಆರ್ ಮೆನಿ ಅನ್ಪಾಪ್ಯುಲರ್ ಲಾಸ್ ಅಂತ ಹೇಳ್ತೀವಿ, ಅಥವಾ ಕಾಂಟ್ರವರ್ಷಿಯಲ್ ಲಾಸ್ ಗಳಂತ ಅಂತೀವಿ. ಗೊತ್ತಾಗ್ತಿದ್ಯಾ? ಅನ್ಪಾಪ್ಯುಲರ್ ಆರ್ ಕಾಂಟ್ರವರ್ಷಿಯಲ್ ಲಾಸ್ ಇದು ನಿಮಗೆ ಗೊತ್ತಿರಬೇಕು. ಯಾವುದೋ ಒಂದು ಲಾ ಮಾಡಿದ್ದಾರೆ ಅಂತಂದ್ರೆ ಇಟ್ ಡಸಂಟ್ ಮೀನ್ ದಟ್ ಇಟ್ ಹ್ಯಾಸ್ ಟು ಬಿಕಮ್ ಪಾಪ್ಯುಲರ್. ಅದನ್ನ ಏನು ಪೀಪಲ್ಸ್ ಅದನ್ನ ಒಪಿನಿಯನ್ ಅನ್ನ ಏನು ಒಬೆ ಮಾಡ್ಲೇಬೇಕು ಅಂತ ಏನಿಲ್ಲ. ಸಮ್ ಲಾಸ್ ಗಳು ಏನಾಗುತ್ತೆ, ಕಾಂಟ್ರವರ್ಷಿಯಲ್ ಲಾಸ್ ಗಳು ಕೂಡ ಬರುತ್ತೆ. ಫಾರ್ ಎಕ್ಸಾಂಪಲ್, ಈಗ ಕಾಂಟ್ರವರ್ಷಿಯಲ್ ಲಾಗೆ ಯಾರಾದ್ರೂ ಒಂದು ಎಕ್ಸಾಂಪಲ್ ಕೊಡ್ಬೋದಾ? ಎಕ್ಸಾಕ್ಟ್ಲಿ, ಶಬರಿಮಲೆ ಇಶ್ಯೂ. ಹೌದಲ್ವಾ? ಸುಪ್ರೀಂ ಕೋರ್ಟ್ ಆದೇಶ ಕೊಡ್ತು ಏನಂತ ಹೇಳಿ, ಈವನ್ ವಿಮೆನ್ ಹ್ಯಾವ್ ದ ರೈಟ್ಸ್ ಟು ಎಂಟರ್ ಇನ್ ಟು ದ ಟೆಂಪಲ್. ಬಟ್ ಅದು ಪೀಪಲ್ಸ್ ಗಳು ಸೇಮ್ ವೇ ಅಲ್ಲಿ ರಿಸೀವ್ ಮಾಡಿದ್ರಾ? ನೋ. ಸೊ ಇಟ್ ಬಿಕಮ್ ಅ ಕಾಂಟ್ರವರ್ಷಿಯಲ್ ಲಾ. ನಾಟ್ ಓನ್ಲಿ ದಟ್, ಇವಾಗ ಫಾರ್ಮ್ ಲಾಸ್ ಗಳನ್ನ ಇಂಪ್ಲಿಮೆಂಟ್ ಮಾಡ್ತಿದ್ದಾರೆ, ಹೌದಾ? ಅದು ಕೂಡ ಇವಾಗ ಈಸಿಯಾಗಿ ರಿಸೀವ್ ಮಾಡ್ತಿದ್ದಾರೆ ಪೀಪಲ್. ನೋ, ಇಟ್ ಹ್ಯಾಸ್ ಬಿಕಮ್ ಅ ಕಾಂಟ್ರವರ್ಷಿಯಲ್ ಲಾ. ಹಾಗಾಗಿ ಹಲವಾರು ಕಡೆ ಪ್ರೊಟೆಸ್ಟ್ ಗಳು ನಡೀತಿದೆ. ಹಾಗೆ ಸ್ಟೇಟ್ ಲೆಜಿಸ್ಲೇಚರ್ ಕೂಡ ಡಿಫರೆಂಟ್ ಬಿಲ್ಸ್ ಗಳನ್ನ ಅವರು ಕೊಡ್ತಿರೋಂಥದ್ದು, ಹೌದಾ ಇಲ್ವೋ? ಸೊ ದೀಸ್ ಆರ್ ಸಮ್ ಆಫ್ ದ ಎಕ್ಸಾಂಪಲ್ಸ್ ಆಫ್, ಅಂದ್ರೆ ಎಕ್ಸಾಂಪಲ್ಸ್ ಅಂತಲ್ಲ ಇಲ್ಲಿ, ದೇ ಆರ್ ಸಮ್ ಎಕ್ಸಾಂಪಲ್ಸ್, ಮೆನಿ ಇದೆ. ಅದರಲ್ಲಿ ಕೆಲವೊಂದನ್ನು ಹೇಳೋದಾದ್ರೆ ದೇ ಆರ್ ಕನ್ಸಿಡರ್ಡ್ ಆಸ್ ದ ಕಾಂಟ್ರವರ್ಷಿಯಲ್ ಅಥವಾ ಅನ್ಪಾಪ್ಯುಲರ್ ಲಾ ಅಂತ ಅಂತೀವಿ. ಮೇನ್ ರೀಸನ್ ಏನಕ್ಕೆ ಈ ಲಾಸ್ ಗಳ ಏನು ಕಾಂಟ್ರವರ್ಷಿಯಲ್ ಆಗುತ್ತೆ ಅಥವಾ ಅನ್ಪಾಪ್ಯುಲರ್ ಆಗುತ್ತೆ ಅಂತಂದ್ರೆ, ಪೀಪಲ್ ಥಿಂಕ್ ಏನಂತಂದ್ರೆ ಈ ಇಂಟೆನ್ಷನ್ ಏನಿದೆ, ಲಾ ಈಗ ಒಂದು ಲಾ ಮಾಡ್ತಿದ್ದಾರೆ ಅಂತಂದ್ರೆ ಅದು ಬೇಸಿಕ್ ಇಂಟೆನ್ಷನ್ ಇಟ್ಕೊಂಡೇ ತಾನೇ ಮಾಡುವಂಥದ್ದು. ಈಗ ಡೊಮೆಸ್ಟಿಕ್ ವೈಲೆನ್ಸ್ ಆಕ್ಟ್ ಬಂದಿದೆ ಅಂತಂದ್ರೆ ಅದು ಮೇನ್ ಇಂಟೆನ್ಷನ್ ಏನು, ಡೊಮೆಸ್ಟಿಕ್ ವೈಲೆನ್ಸ್ ಆಗ್ತಿರೋದನ್ನ ತಡೆಗಟ್ಟಬೇಕು, ವಿಮೆನ್ ಗಳನ್ನ ಪ್ರೊಟೆಕ್ಟ್ ಮಾಡಬೇಕು. ಇದು ಮೇನ್ ಇಂಟೆನ್ಷನ್ ಆಗಿರುತ್ತೆ. ಸೊ ಹಿಯರ್ ಸಮ್ ಪೀಪಲ್ ಇನ್ ಕಾಂಟ್ರವರ್ಷಿಯಲ್ ಲಾಸ್ ಅಥವಾ ಅನ್ಪಾಪ್ಯುಲರ್ ಲಾಸ್ ಅಲ್ಲಿ ಏನ್ ಥಿಂಕ್ ಮಾಡ್ತಾರೆ ಅಂತಂದ್ರೆ, ದೀಸ್ ಕೈಂಡ್ ಆಫ್ ಲಾಸ್ ಏನಾಗಿರುತ್ತೆ, ಅದು ಅನ್ಪಾಪ್ಯುಲರ್ ಲಾಸ್ ಗಳ ಬಗ್ಗೆ ನಾನು ಹೇಳ್ತಿರೋದು. ಈ ಲಾಸ್ ಗಳ ಇಂಟೆನ್ಷನ್ ಈಸ್ ನಾಟ್ ಫೇರ್ ಅಂತ ಹೇಳ್ಬಿಟ್ಟು ಅವರು ಥಿಂಕ್ ಮಾಡುವಂಥದ್ದು. ಅಂದ್ರೆ ಈ ಕೈಂಡ್ ಆಫ್ ಲಾಸ್ ಗಳು ನಮ್ಮ ಸೊಸೈಟಿಗೆ ಹಾರ್ಮ್ಫುಲ್ ಅಂದ್ರೆ ಹಾನಿಕಾರಕವಾಗಿದೆ, ಹಾಗೇನೆ ಇದು ಸರಿ ಇಲ್ಲ ಅಂತ ಅಂದ್ಬಿಟ್ಟು ಪೀಪಲ್ಸ್ ಗಳ ಒಂದು ಮೈಂಡ್ ಸೆಟ್. ಹಾಗಾಗಿ ಈ ಲಾಸ್ ಗಳ ವಿರುದ್ಧ ಏನ್ ಮಾಡ್ತಾರೆ ಅಂತಂದ್ರೆ ಪೀಪಲ್ ಗಳು ಪ್ರೊಟೆಸ್ಟ್ ಅನ್ನ ಮಾಡ್ತಾರೆ ಥ್ರೂ ಪಬ್ಲಿಕ್ ಮೀಟಿಂಗ್ಸ್, ಗ್ಯಾದರಿಂಗ್ಸ್. ಈಗ ಏನು ಫಾರ್ಮ್ ಲಾಸ್ ಎಕ್ಸಾಂಪಲ್ ಮಾಡ್ತಾರೆ. ಸೊ ಹಾಗೇನೆ ಏನ್ ಮಾಡ್ತಾರೆ ಅಂತಂದ್ರೆ ಅವರ ಒಪಿನಿಯನ್ಸ್ ಗಳನ್ನ ಅವರು ಮೀಡಿಯಾ ಮೂಲಕ ಅವ್ರು ಏನ್ ಮಾಡುವಂಥದ್ದು, ಕನ್ವೆ ಮಾಡುವಂಥದ್ದು. ವಾಟ್ ಎವರ್ ದ ಲಾ ಯು ಹ್ಯಾವ್ ಗಿವನ್, ಇಟ್ ಈಸ್ ನಾಟ್ ಫೇರ್ ಅಂತ ಹೇಳಿ. ಕ್ಲಿಯರಾ? ದಿಸ್ ಈಸ್ ಒನ್ ಥಿಂಗ್. ಇಲ್ಲಿ ನಮಗೆ ಇನ್ನೊಂದು ಸ್ಟೇಟ್ಮೆಂಟ್ಸ್ ಅನ್ನ ತಗೊಳ್ಳಿ. ನಿಮಗೆ ರಿಪ್ರೆಸಿವ್ ಲಾಸ್ ಅಂತ ಬರುತ್ತೆ, ಗೊತ್ತಾಗ್ತಿದೆ? ಅದ್ರ ಬಗ್ಗೆ ಜಸ್ಟ್ ಒನ್ ಲೈನ್. ಇನ್ ಡೆಮೋಕ್ರಸಿ, citizens can express their unwillingness ಅಂತಾನೆ ಇಷ್ಟ ಆಗದೆ ಇರೋದು, ವಿಲ್ಲಿಂಗ್ ಅಂತಾನೆ ಇಷ್ಟ ಪಟ್ಟಿ ಮಾಡುವಂತ ಕೆಲಸಗಳು, ಅನ್ವಿಲ್ಲಿಂಗ್ ಅಂತಾನೆ ಇಷ್ಟ ಇಲ್ಲದೆ ಇರೋದು.
So here in democracy, citizens can express their unwillingness to accept repressive laws, REPRESSIVE, repressive laws framed by the parliament. ಅಂದ್ರೆ ಇಲ್ಲಿ ಪಾರ್ಲಿಮೆಂಟ್ ಹಲವಾರು ರೀತಿಯಾದಂತಹ ರಿಪ್ರೆಸಿವ್ ಲಾಸ್ ಗಳನ್ನ ಫ್ರೇಮ್ ಮಾಡುತ್ತೆ. ಇದರ ವಿರುದ್ಧ ನಮ್ಮ ಪ್ರಜಾಪ್ರಭುತ್ವ ಏನಿದೆ, ನಮ್ಮ ಡೆಮೋಕ್ರಸಿನಲ್ಲಿ ಸಿಟಿಸನ್ಸ್ ಗಳಿಗೆ ರೈಟ್ ಇದೆ ಅವರು ಅವರ ಒಪಿನಿಯನ್ ಅನ್ನ ಕೊಡೋದಕ್ಕೆ. ಈಗ ವಾಟ್ ಈಸ್ ರಿಪ್ರೆಸಿವ್ ಲಾ ಅಲ್ವಾ? ಈಗ ರಿಪ್ರೆಸಿವ್ ಲಾಸ್ ಪಾರ್ಲಿಮೆಂಟ್ ಏನಾದ್ರು ಫ್ರೇಮ್ ಮಾಡಿದೆ, ಅದರ ವಿರುದ್ಧ ಏನ್ ಮಾಡಬಹುದು, ಇಂಡಿಯನ್ ಸಿಟಿಸನ್ಸ್ ಗಳು ತಮ್ಮ ಒಪಿನಿಯನ್ಸ್ ಗಳನ್ನ ಕೊಡಬಹುದು ಅಂತ ಇದೆ. ಹಾಗಿದ್ರೆ ವಾಟ್ ಈಸ್ ರಿಪ್ರೆಸಿವ್ ಲಾ ಅಂತ ಬರ್ಕೊಳ್ಳಿ. ರಿಪ್ರೆಸಿವ್ ಲಾಗೆ ಹಾಗೆ ಆರೋ ಮಾರ್ಕ್ ಹಾಕೊಂಡು ಕೆಳಗಡೆ ಬರ್ಕೊಳ್ಳಿ. laws that brutally ಅಥವಾ ಬ್ರೂಟಲಿ ಅಂತ ಅಂತೀವಿ ನಾವು. ಸೊ ಬ್ರೂಟಲಿ ಅಥವಾ ಎಕ್ಸ್ಟ್ರೀಮ್ಲಿ ಅಥವಾ ಸಿವಿಯರ್ಲಿ, ಎನಿ ವರ್ಡ್ ಯು ಕ್ಯಾನ್ ಯೂಸ್. laws that brutally control persons or prevent them. ಇಲ್ಲಿ them ಅಂತಾನೆ ಸಿಟಿಸನ್ಸ್ ಗಳು ನೆನಪಿಟ್ಕೊಬೇಕು. laws that brutally control persons or prevent them from exercising their ಫಂಡಮೆಂಟಲ್ ರೈಟ್. ಫಂಡಮೆಂಟಲ್ ರೈಟ್ ಅಂದ್ರೆ FR ಅಂತ ಬರ್ಕೊಳ್ಳಿ. ನಿಮಗೆ ಕಂಪ್ಲೀಟ್ ಆಗಿ ಡೋಂಟ್ ರೈಟ್ ಇಟ್. FR ಅಂತಂದ್ರೆ ಫಂಡಮೆಂಟಲ್ ರೈಟ್, ನಿಮಗೆ ಗೊತ್ತಿರಬೇಕು. ಗೊತ್ತಾಗ್ತಿದ್ಯಾ? ಫಂಡಮೆಂಟಲ್ ರೈಟ್ including right to speech and assemble. ಕ್ಲಿಯರಾ? ರಿಪ್ರೆಸಿವ್ ಲಾಸ್ ಗಳಂತಂದ್ರೆ ಏನು ಅಂದ್ರೆ ದೀಸ್ ಆರ್ ದ ಲಾಸ್. ಯಾವ ಲಾಸ್ ಗಳು ಒಬ್ಬ ಪರ್ಸನ್ ನ ಸಿವಿಯರ್ ಆಗಿ ಕಂಟ್ರೋಲ್ ಮಾಡೋದಕ್ಕೆ ನೋಡಿದೆ. ಈಗ ಸಿವಿಯರ್ ಕಂಟ್ರೋಲ್ ಮಾಡ್ತಿದೆ ಲಾ ಅಂದ್ರೆ ನಮಗೆ ಅಲ್ಲಿ ಇರೋದಕ್ಕೆ ಇಷ್ಟ ಆಗುತ್ತಾ? ಆಗೋದಿಲ್ಲ. ಸೊ ವಿ ನೀಡ್ ಅವರ್ ಫ್ರೀಡಮ್. ಸೊ ಈ ರಿಪ್ರೆಸಿವ್ ಲಾಸ್ ಗಳಂದ್ರೂ ಕೂಡ ಹಾಗೆ, ಯಾವಾಗ ಒಬ್ಬ ಪರ್ಸನ್ ನ ಬ್ರೂಚುವಲಿ ಲಾಸ್ ಗಳು ಕಂಟ್ರೋಲ್ ಮಾಡೋದಕ್ಕೆ ನೋಡುತ್ತೆ, ಹಾಗೇನೆ ಫಂಡಮೆಂಟಲ್ ರೈಟ್ ಅಂತ ಏನ್ ಕರಿತೀವಿ, ಅದರಲ್ಲಿ ಸ್ಪೆಷಲಿ ನಮ್ಮ ಒಪಿನಿಯನ್ ಕೊಡ್ತಿದೀವಿ ಅಂತಂದ್ರೆ ವಿ ಹ್ಯಾವ್ ಅ ರೈಟ್, ದಟ್ ಈಸ್ ರೈಟ್ ಟು ಫ್ರೀಡಮ್ ಆಫ್ ಸ್ಪೀಚ್ ಅಂತ ಅಂತೀವಿ. ವಿ ಹ್ಯಾವ್ ರೈಟ್ ಟು ಫ್ರೀಡಮ್ ಆಫ್ ಅಸೆಂಬ್ಲಿ, ಒಂದು ಏನು ಗ್ರೂಪ್ ಅನ್ನ ಫಾರ್ಮೇಶನ್ ಮಾಡ್ಕೊಳ್ಳೋದಕ್ಕೆಲ್ಲ. ಸೊ ಯಾವಾಗ ಈ ಲಾಸ್ ಗಳು ಈ ರೀತಿಯಾದಂತಹ ಆಕ್ಟಿವಿಟೀಸ್ ಅನ್ನ ಮಾಡದೇ ಇರೋ ಹಾಗೆ ಲಾಸ್ ಗಳನ್ನ ಫ್ರೇಮ್ ಮಾಡುತ್ತೆ ಪಾರ್ಲಿಮೆಂಟ್ ಅಲ್ಲಿ, ಇಂತಹ ಲಾಸ್ ಗಳು ನಮ್ಮ ಫಂಡಮೆಂಟಲ್ ರೈಟ್ ಆಫ್ ಸ್ಪೀಚ್ ಅಂಡ್ ಅಸೆಂಬಲ್ ಅನ್ನ ಕಿತ್ಕೊಳ್ಳೋದಕ್ಕೆ ನೋಡುತ್ತೆ. ಇಂತಹ ಲಾಸ್ ಗಳನ್ನ ನಾವು ರಿಪ್ರೆಸಿವ್ ಲಾಸ್ ಗಳಂತ ಕರೆಯೋದು. These are the laws that brutally control the person or prevent them from expressing their fundamental rights, including ಯಾವ್ಯಾವುದು ಸ್ಪೀಚ್ ಅಂಡ್ ಅಸೆಂಬಲ್. ತಿಳಿತಿದ್ಯಾ? These are called as repressive laws ಅಂತ ಅಂತೀವಿ. ಈ ರಿಪ್ರೆಸಿವ್ ಲಾಸ್ ಗಳು ಏನ್ ಪಾರ್ಲಿಮೆಂಟ್ ಅಲ್ಲಿ ಫ್ರೇಮ್ ಆಗುತ್ತೆ, ಈ ಫ್ರೇಮ್ ಮಾಡುವಂತಹ ರಿಪ್ರೆಸಿವ್ ಲಾಸ್ ಗಳ ವಿರುದ್ಧ ಏನಂತಂದ್ರೆ ಯೂಶಲಿ ಸಿಟಿಸನ್ಸ್ ಗಳು ತಮ್ಮ ಒಪಿನಿಯನ್ಸ್ ಅನ್ನ ಇಡಬಹುದು. ಗೊತ್ತಾಗ್ತಿದ್ಯಾ? ಸೊ ದಿಸ್ ಈಸ್ ಸಮ್ ಥಿಂಗ್ಸ್ ಅಬೌಟ್ ಕಾಂಟ್ರವರ್ಷಿಯಲ್ ಅಥವಾ ಏನು ಅನ್ಪಾಪ್ಯುಲರ್ ಲಾಸ್ ನ ಬಗ್ಗೆ. ಮೇನ್ ಇಂಟೆನ್ಷನ್ ವಾಟ್ ಪೀಪಲ್ ಅಥವಾ ಸಿಟಿಸನ್ಸ್ ಥಿಂಕ್ ಅಂತಂದ್ರೆ ವಾಟ್ ಎವರ್ ದ ಲಾ ದೇ ಹ್ಯಾವ್ ಡನ್, ಇಟ್ ಈಸ್ ದೇರ್ ಇಂಟೆನ್ಷನ್ ಏನಿದೆ, ಇಟ್ ಈಸ್ ನಾಟ್ ಫೇರ್ ಅಂಡ್ ಇಟ್ ಈಸ್ ಹಾರ್ಮ್ಫುಲ್ ಫಾರ್ ದೆಮ್ ಅಂಡ್ ಟು ದ ಸೊಸೈಟಿ ಅಂತ ಹೇಳಿ. ಈ ಇಂಟೆನ್ಷನ್ ಇಂದಾನೆ ಸಮ್ ಲಾಸ್ ಗಳೇನಾಗಿರುವಂತದ್ದು ಕಾಂಟ್ರವರ್ಷಿಯಲ್ ಆಗಿ ಇರುವಂತದ್ದು. ಕ್ಲಿಯರಾ? ಏನಾದ್ರೂ ಡೌಟಾ? ದಿಸ್ ಕಂಪ್ಲೀಟ್ಸ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್ ಲಾಸ್ ಎನ್ನುವಂತಹ ಚಾಪ್ಟರ್. ದ ನೆಕ್ಸ್ಟ್ ಚಾಪ್ಟರ್ ಇಸ್ ಜುಡಿಷಿಯರಿ. ಸೊ ಅದು ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ನಿಮಗೆ ಮೈನ್ಯೂಟ್ ಥಿಂಗ್ಸ್ ಗಳು ಕೂಡ ಅದ್ರಲ್ಲಿ ಬರ್ತಾ ಹೋಗುತ್ತೆ. ವಾಟ್ ಈಸ್ ದ ಮೈನ್ ರೋಲ್ ಆಫ್ ಜುಡಿಷಿಯರಿ, ಸೊ ಸ್ಟ್ರಕ್ಚರ್ ಆಫ್ ಜುಡಿಷಿಯರಿ, ಪ್ರತಿಯೊಂದು ಕೂಡ. ಕ್ಲಿಯರ್? ಎನಿ ಡೌಟ್ಸ್? ನೋ ಡೌಟ್ಸ್? ಅರ್ಥ ಆಯ್ತಾ ಇವತ್ತಿಂದು? ನೆಕ್ಸ್ಟ್ ಚಾಪ್ಟರ್ ವಿಲ್ ಡೂ ಇನ್ ಅವರ್ ನೆಕ್ಸ್ಟ್ ಕ್ಲಾಸ್. ಓಕೆ, ಥ್ಯಾಂಕ್ ಯು ಆಲ್. ಯು ಕ್ಯಾನ್